ವೈದ್ರಿಲಿ ಬರ್ಕ ಎಲ್ರಿಗೂ ನಮಸ್ಕಾರ. ಆಷಾಢದ ಮಳೆಯ ಅಬ್ಬರದ ನಡುವೆ ಹೀಗೊಂದು ಚಿಂತನ ಚಾವಡಿಯನ್ನು ಏರ್ಪಡಿಸಬೇಕು ಎಂದ ನಾವು ಆಲೋಚಿಸಿದಾಗ ಅದಕ್ಕೆ ಸಹಕರಿಸಿ ನಮ್ಮೊಂದಿಗೆ ಸಹಯೋಗ ಕೊಡ್ತಾ ಇರುವವರು ಯಶಸ್ವಿ ಕಲಾವೃಂದ ಕೊಮೆ ತೆಕ್ಕಟ್ಟೆ. ಹಲವು ದಿವಸದ ಹಿಂದೆ ಮೂಡಿದ್ದಲ್ಲ, ಇಂದು ಬೆಳಿಗ್ಗೆ 10 ಗಂಟೆಗೆ ಆಲೋಚಿಸಿದ ಒಂದು ಕಾರ್ಯಕ್ರಮ. ಪ್ರಸ್ತುತತೆ ಏನಂದರೆ, ನಿನ್ನೆ ನಮ್ಮ ನಗಲಿದ ಸುಮಾರು 93 ವರ್ಷಗಳ ಕಾಲ ತಮ್ಮ ಇಡೀ ಜೀವನದಲ್ಲಿ ರಂಗಭೂಮಿ, ಸಿನಿಮಾ ಅಂತ ಅದನ್ನೇ ಉಸಿರಾಡಿದ ದಿವಂಗತ ಸದಾನಂದ ಸುವರ್ಣರನ್ನು ನಾವು ನಿನ್ನೆಯ ದಿವಸ ಅಗಲಿದ್ದೇವೆ. ಇಂದು ಬೆಳಿಗ್ಗೆ ಪೇಪರನ್ನು ಬಿಡಿಸಿದಾಗ ಈ ಹಿಂದೆ ಸದಾನಂದ ಸುವರ್ಣರು ನಮ್ಮ ರಸರಂಗ ಸಂಸ್ಥೆಗೆ 1912ನೇ ಇಸ್ವಿಯಲ್ಲಿ ನಾವೊಂದು ಇಡೀ ದಿವಸದ BV ಕಾರಂತ ರಂಗಪಯಣ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಆ ಸಮಯದಲ್ಲೇ ಅವರಿಗೆ 80ರ ಪ್ರಾಯ. ಆದರೂ ಮಂಗಳೂರಿಂದ ಬಂದು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಹೋದವರು. ಆ ನೆನಪೆಲ್ಲ ಒಮ್ಮೆ ತಲೆಯಲ್ಲಿ ಹಾದು ಹೋಯಿತು. ಅದು ತುಂಬ ಚಂದದ, ಅಂದರೆ ಆವತ್ತು BV ಕಾರಂತರಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡಿದ ಎಲ್ಲ ಸಾಹಿತ್ಯಿಕ ಸಾಂಸ್ಕೃತಿಕ ವಲಯದ ಘಟಾನುಘಟಿಗಳು ಇದ್ದಿದ್ದರು. ಒಂದು ದಿವಸದ ಒಂದು ಸುಂದರ ಕಾರ್ಯಕ್ರಮ ಆಗಿತ್ತು. ಆ ಕಾರ್ಯಕ್ರಮವೆಲ್ಲವೂ ಮನಸ್ಸಲ್ಲಿ ಹಾದು ಹೋದಾಗ ಪುನಃ ಯಾಕೆ ನಾವೊಂದು 8-10 ಜನ ಆದರೂ ಕೂತ್ಕೊಂಡು ಒಂದು ಸಾಹಿತ್ಯಿಕವಾಗಿಯೋ ಸಾಂಸ್ಕೃತಿಕವಾಗಿಯೋ ಒಂದು ಮಾತುಕತೆಯನ್ನು, ಒಂದು ಸೌಹಾರ್ದವಾದ ಮಾತುಕತೆಯನ್ನು ನಡೆಸಬಾರ್ದು ಅಂತ ಮನಸ್ಸಿಗೆ ಬಂದದ್ದೇ ವೆಂಕಟೇಶ್ ವೈದ್ಯರಿಗೆ ಫೋನ್ ಮಾಡಿದೆ. ಭಾನುವಾರ ಅಥವಾ ಶನಿವಾರ ಯಾವತ್ತಾದರೂ ನಾವು ಹೀಗೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ನಿಮ್ಮಲ್ಲಿ ಹೇಗೆ ಅಂತ. ಅವರು ಬೇಡ ಮೇಡಮ್, ನಾಳೆ ಮಾಡುವ ಅಂದರು. ಅದಕ್ಕೆ ನಾಳೆ ಅಥವಾ ಇವತ್ತೇ ಮಾಡುವ, ಇವತ್ತೊಂದು ಕಾರ್ಯಕ್ರಮ ಇದೆ ಅದರ ಜೊತೆಗೆ ಮಾಡುವ ಅಂತ ಹೇಳಿದರು. ಇವತ್ತಂತ ಹೇಳಿದರೆ 10 ಗಂಟೆ ಆಯ್ತಲ್ಲ ಅಂದೆ. ಇಲ್ಲ, ತೊಂದರೆ ಇಲ್ಲ, ಮಾಡ್ಬೋದು ಅಂತಂದರು. ಕಡೆಗೆ ಕೂಡಲೇ ನಾನು ಎಲ್ರಿಗೂ ಫೋನ್ ಹಾಯಿಸಿದೆ. ಒಂದಷ್ಟು ಜನ ಸಿಕ್ಕಿದ್ರು, ಒಂದಷ್ಟು ಜನ ಸಿಗಲಿಲ್ಲ. 12 ಗಂಟೆಗೆ ಒಂದು ಹಂತಕ್ಕೆ ಬಂದಾಗ ವೆಂಕಟೇಶ್ ವೈದ್ಯರಿಗೆ ತಿಳಿಸಿದ್ದಷ್ಟೇ, ಮತ್ತೆಲ್ಲವೂ ಕೂಡ ಮಾಡಿದ್ದು ಅವರೇ. ಈ ಎಲ್ಲ ಅರೇಂಜ್ಮೆಂಟ್ ಮತ್ತು ಇನ್ವಿಟೇಷನ್ ಆದಿಯಾಗಿ ಪ್ರತಿಯೊಂದನ್ನು ಮಾಡಿ 1 ಗಂಟೆಯೊಳಗೆ ನಮಗೆ ವಾಟ್ಸಪ್ ಮಾಡಿದರು. ಈ ವಾಟ್ಸಪ್ ಎಷ್ಟೇ ನಾವು ಹೇಳಿದರೂ ಕೂಡ ಫೋನ್ ಮತ್ತು ಇವತ್ತು ಇಷ್ಟು ಕ್ಷಿಪ್ರಗತಿಯಲ್ಲಿ ಬೆಳಿಗ್ಗೆ 10 ಗಂಟೆಗೆ ಅಂದುಕೊಂಡ ಕಾರ್ಯಕ್ರಮ ಸಂಜೆ 4ವರೆಗೆ ನಾವು ಆರಂಭಿಸ್ತೇವೆ ಅಂತ ಹೇಳಿದರೆ ನಮ್ಮ ಈ ಮಾಧ್ಯಮಕ್ಕೆ ಶರಣು ಬರಲೇಬೇಕು. ಆ ರೀತಿಯಲ್ಲಿ ನಿಮ್ಮನ್ನೆಲ್ಲ ಕರೆದಿದ್ದೇವೆ. ಸುವರ್ಣರ ಸಂಸ್ಮರಣಾ ಕಾರ್ಯಕ್ರಮ ಇದಲ್ಲ. ಸುವರ್ಣರು ನಮ್ಮ ಒಡನಾಡಿಯೂ ಅಲ್ಲ, 93 ವರ್ಷದವರು. ಅವರ ಕಾರ್ಯಕ್ಷೇತ್ರ ಆರಂಭದಲ್ಲಿ ಬಾಂಬೆ ಆಗಿದ್ದರೆ ಆಮೇಲೆ ಮಂಗಳೂರಿಗೆ ಬಂದರು. ಮತ್ತು ಸಿನಿಮಾ ಅಂತ ಹೇಳಿಕೊಂಡು ಬಹಳಷ್ಟು ಊರನ್ನು ಸುತ್ತಾಡಿದವರು. ಈ ಭಾಗದಲ್ಲಿ ಅಲ್ಲ, ಧಾರಾವಾಹಿಗಳನ್ನು ನೋಡಿದವರು ಇರ್ಬೋದು, ಆದರೆ ಆ ಕಾಲದಲ್ಲಿ ನಮ್ಮ ಮನೇಲಿ TV ಇರಲಿಲ್ಲ. ಹಾಗಾಗಿ ಅವರ ಗುಡ್ಡದ ಭೂತವೋ ಮತ್ತೊಂದು ನಮಗೆ ನೋಡಲಿಕ್ಕೆ ಆಗಲಿಲ್ಲ. ಆದರೆ ಇಡೀ ಜೀವಮಾನವನ್ನು ಆ ಹಿಂದಿನ ಕಲಾವಿದರ ಹಾಗೆ ಪ್ರತಿಫಲಾಪೇಕ್ಷೆ ಇಲ್ಲದೆ ತೇದವರು. ಅಂಥವರು ಯಾವತ್ತಿಗೂ ಮಾನ್ಯರು. ಅವರ ಒಂದು ನೆನಪು ನಮಗೊಂದು ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಆರಂಭ ಕೊಟ್ಟರೆ
ನಮ್ಮ ಈ 4 ಜನ ಸೇರುವಿಕೆ ಅನ್ನೋದು ಇನ್ನೊಂದು 4 ಜನರಿಗೆ ಪ್ರೋತ್ಸಾಹದಾಯಕವಾಗಲಿ, ಅವರ ಬಾಳಲ್ಲಿ ಇನ್ನೊಂದೇನೋ ಒಂದು ಜ್ಯೋತಿ ಮೂಡಲಿ ಅನ್ನುವ ಆಶಯದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಸುವರ್ಣರನ್ನು ಅಧ್ಯಯನ ಮಾಡಿ ಅವರ ಕುರಿತಾಗಿ ನಾವು ಮಾತಾಡಲಿಕ್ಕೆ ಶಕ್ತರಲ್ಲ, ಅಂಥವ್ರನ್ನು ನಾವು ಹುಡುಕಿಕೊಂಡು ಹೋಗಲಿಕ್ಕೆ ಸಮಯವೂ ನಮ್ಮಲ್ಲಿರಲಿಲ್ಲ. ಇಂದಿನ ಪ್ರಜಾವಾಣಿಯಲ್ಲಿ ಅವರ ಕುರಿತಾಗಿ ಏನು ಒಂದು ಕೋಟಿಂಗ್ ಬಂದಿದೆ, ಹಾಗೂ ಗಿರೀಶ್ ಕಾಸರವಳ್ಳಿಯವರು ಅವರ ಒಡನಾಡಿಗಳು ಒಂದು 4 ಮಾತು ಆಡಿದ್ದನ್ನು ಪೇಪರಲ್ಲಿ ಅಚ್ಚಾಗಿದ್ದನ್ನು ನಾನು ಓದಬಲ್ಲೆ. ಅದಕ್ಕೂ ಪೂರ್ವದಲ್ಲಿ ನಾವು ಸಿದ್ಧಪಡಿಸಿದ ಆಸನದಲ್ಲಿ ಇಂದಿನ ಸಂವಾದಕರು ಮತ್ತು ಸಮನ್ವಯಕಾರರು ಬಂದು ಕೂತ್ಕೊಳ್ಬೇಕಂತ ಕೇಳ್ಕೊಳ್ತೇನೆ. ಕೃಷ್ಣಮೂರ್ತಿ ಊರಾಳ್ರು, ಯಕ್ಷಗಾನ ರಂಗಭೂಮಿ, ಸುಧಾ ಆಡುಕೊಳ, ಶಿಕ್ಷಣದಲ್ಲಿ ಹಾಗೂ ರಂಗಭೂಮಿಯಲ್ಲಿ ನಾಟಕಗಳನ್ನು ಬರೆದವರು, ಸಕ್ರಿಯರಾದವರು. ರಘು ಪಾಂಡೇಶ್ವರ್ ಸರ್, ಸಿನಿಮಾ, ರಂಗಭೂಮಿ, ಸೀರಿಯಲ್ ಅಂತ ಸಕ್ರಿಯರಾದವರು. ಅಭಿಲಾಷ ಎಸ್, ರಂಗಭೂಮಿ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸಕ್ರಿಯರಾದವರು. ಜಾಹ್ನವಿ ಹೇರಳೆಯವರು, ಸಾಂಪ್ರದಾಯಿಕ ರಂಗಭೂಮಿಯ ಪ್ರತಿಭೆ. ನರೇಂದ್ರ ಕುಮಾರ್ ಕೋಟ, ಶಿಕ್ಷಣ ಹಾಗೂ ಸಂಘಟನೆಯಲ್ಲಿ ಮುಖ್ಯ. ಹಾಗೆ ಸಾವಿರಾರು ಮಕ್ಕಳನ್ನು ಈ ಕಲೆಯ ಕ್ಷೇತ್ರಕ್ಕೆ ಪರಿಚಯಿಸಿದವರು. ರೋಹಿತ್ ಎಸ್ ಬೈಕಾಡಿ ನಮ್ಮನ್ನು ಸೇರ್ಕೊಳ್ಳಿಕ್ಕಿದ್ದಾರೆ, ರಂಗಭೂಮಿಯವರು. ಸತೀಶ್ ವಡ್ಡರ್ಸೆ, ಶಿಕ್ಷಣದವರು ಹಾಗೂ ರಂಗಭೂಮಿಯವರು. ಶ್ರೀಶಾ ತೆಕ್ಕಟ್ಟೆ, ಉದಯೋನ್ಮುಖ ಕಲಾವಿದ, ರಂಗಭೂಮಿಯ ನಿರ್ದೇಶಕ. ರಾಘವೇಂದ್ರ ತುಂಗರು, ಇವರು ಕೂಡ ಎಲ್ಲರೂ ಕೂಡ ಶಿಕ್ಷಣದವರು ಮತ್ತು ರಂಗಭೂಮಿಯ ಆಸಕ್ತಿ ಮತ್ತು ರಂಗಭೂಮಿಯಲ್ಲಿ ತೊಡಗಿಕೊಂಡವರನ್ನೇ ಸಂಪರ್ಕಿಸಿದ್ದು ಒಂದಷ್ಟು ಚಂದದ ಸಂವಾದ ಆಗಲಿ ಅನ್ನೋ ಕಾರಣಕ್ಕಾಗಿ. ಹಾಗೂ ಉದಯ್ ಕುಮಾರ್ ಶೆಟ್ಟಿ, ಅವರು ಸಾಮಾಜಿಕ ಚಿಂತಕರು, ಸಾಹಿತ್ಯಿಕ ಚಿಂತಕರು, ಅವರು ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಅವರೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಮೊದಲಾಗಿ ಆಹ್ವಾನಿಸುತ್ತಾ ಇದ್ದೇನೆ. ಹಾಗೆಯೇ ಸುವರ್ಣರ ಕುರಿತಾಗಿ ನಮ್ಮ ವೆಂಕಟೇಶ್ ವೈದ್ಯರು, ಯಶಸ್ವಿ ಕಲಾವೃಂದದ ಸಂಚಾಲಕರು, ದಯವಿಟ್ಟು ಬರಬೇಕು, ವೇದಿಕೆ ಬರಬೇಕು. ಮೊದಲಿಗೆ ಸದಾನಂದ ಸುವರ್ಣರ ಬಗ್ಗೆ ಇಂದಿನ ಪ್ರಜಾವಾಣಿಯಲ್ಲಿ ಅಚ್ಚಾದ 2 ವಿಷಯಗಳನ್ನು ಕುರಿತಾಗಿ ಹೇಳ್ತೇನೆ. ಚಲನಚಿತ್ರ ನಿರ್ಮಾಪಕ ಸದಾನಂದ ಸುವರ್ಣ ನಿಧನ. ಘಟಶ್ರಾದ್ದ ಸೇರಿ ಹಲವು ಸಿನಿಮಾಗಳನ್ನು ನಿರ್ಮಿಸಿದ್ದ ಕನ್ನಡದ ಹೆಸರಾಂತ ನಿರ್ಮಾಪಕ ಸದಾನಂದ ಸುವರ್ಣ 93 ಮಂಗಳವಾರ ಇಲ್ಲಿ ನಿಧನರಾದರು. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ್ಕಿಯವರು. ಇವರು ನಿರ್ಮಿಸಿದ ಮೊದಲ ಸಿನಿಮಾ ಘಟಶ್ರಾದ್ದ. ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ಮೊದಲ ಚಲನಚಿತ್ರವಿದು. ಇದಕ್ಕೆ ಸ್ವರ್ಣಕಮಲ ಪ್ರಶಸ್ತಿ ಬಂದಿತ್ತು. ಕುಬಿ ಮತ್ತು ಇಯಾಲ ಸಿನಿಮಾ ನಿರ್ದೇಶಿಸಿದ್ದರು. ತಬರನ ಕತೆ ಚಿತ್ರಕ್ಕೆ ಕಾರ್ಯನಿರ್ವಾಹಕ ನಿರ್ಮಾಪಕರಾಗಿದ್ದರು. ದೂರದರ್ಶನಕ್ಕೆ ಗುಡ್ಡದ ಭೂತ ಧಾರಾವಾಹಿ ನಿರ್ದೇಶಿಸಿದ್ದರು. ಇದು ನಟ ಪ್ರಕಾಶ್ ರೈ ಅವರಿಗೆ ಜನಪ್ರಿಯತೆ ತಂದುಕೊಟ್ಟಿತ್ತು. ದೂರದರ್ಶನಕ್ಕಾಗಿ ಸದಾನಂದ ಸುವರ್ಣ ನಿರ್ದೇಶಿಸಿದ ಶಿವರಾಮ ಕಾರಂತ ಅವರ ಸಂದರ್ಶನವು ಹುಚ್ಚು ಮನಸ್ಸಿನ 10 ಮುಖಗಳು ಹೆಸರಿನಲ್ಲಿ 10 ಕಂತುಗಳಲ್ಲಿ ಪ್ರಸಾರವಾಗಿತ್ತು. ರಾಜ್ಯದಾದ್ಯಂತ ಪ್ರದರ್ಶನ ಕಂಡಿದ್ದ ಅವರ ನಿರ್ದೇಶನದ ಕೋರ್ಟ್ ಮಾರ್ಷಲ್, ಮಳೆ ನಿಲ್ಲುವವರೆಗೆ ನಾಟಕಗಳು ರಂಗಾಸಕ್ತರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಮುಂಬೈನಲ್ಲಿ ರಾತ್ರಿ ಶಾಲೆಯಲ್ಲಿ ಕಲಿತು ಖಾಸಗಿ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದ ಸುವರ್ಣ ಕೆಲ ವರ್ಷಗಳ ಹಿಂದೆ ಮಂಗಳೂರಿಗೆ ಮರಳಿ ಕೊಟ್ಟಾರ ಚೌಕಿ ಬಳಿ ನೆಲೆಸಿದ್ದರು. ಕೆಲ ದಿನಗಳಿಂದ ವಾಮಂಜೂರು ಬಳಿಯ ಆಶ್ರಮವೊಂದಲ್ಲಿದ್ದರು. ರಾಜ್ಯ ಸರ್ಕಾರವು BV ಕಾರಂತ ಪ್ರಶಸ್ತಿ ನೀಡಿ ಅವರನ್ನು ಗೌರವಿಸಿತ್ತು. ಇದೇ 2023-24 ಸಾಲಿಗೆ ಒಂದು ಸಣ್ಣ ವಿಡಿಯೋ ನಮಗೆ ಯೂಟ್ಯೂಬಲ್ಲಿ ಸಿಗ್ತದೆ. ಗಿರೀಶ್ ಕಾಸರವಳ್ಳಿ ಅವರು ಆಡಿದ 2 ಮಾತುಗಳನ್ನು ವಿನಾಯಕ್ KS ಎನ್ನುವರು ನಿರೂಪಿಸಿದ್ದಾರೆ. ಇಲ್ಲಿ ಸದಾನಂದ ಸುವರ್ಣ ಅವರ ಜೊತೆಗೆ ಒಡನಾಡಿದ ಎಲ್ಲ ಪರಿಚಯಸ್ಥರು ಹೇಳುವ ಮಾತೆಂದರೆ ಅವರು ಜೆಂಟಲ್ಮ್ಯಾನ್ ಟು ದಿ ಕೋರ್.
ಯಾವುದೇ ರೀತಿಯ ಹೊಟ್ಟೆಕಿಚ್ಚು ಕುಚೇಷ್ಟೆ ಇಲ್ಲದೆ ಬದುಕಿದರು. ಬಹಳ ನಿಷ್ಠುರವಾದಿ. ಹೀಗಾಗಿಯೇ ನಾನು ಏನೇ ಬರೆದರೂ ಮೊದಲು ಸುವರ್ಣ ಅವರಿಗೆ ತೋರಿಸಿ ಪ್ರತಿಕ್ರಿಯೆ ಕೇಳುತ್ತಿದ್ದೆ. ಸುವರ್ಣರು ನನಗೆ ಪರಿಚಯವಾಗಿದ್ದೇ ಒಂದು ರೀತಿ ಸೋಜಿಗ. ಆಗಷ್ಟೇ FTIBನಲ್ಲಿ ಎಕ್ಸಾಮ್ ಮುಗಿಸಿ ಮುಂಬೈ ಫಿಲ್ಮ್ ಫೆಸ್ಟಿವಲಿಗೆ ಹೋಗಿದ್ದೆ. ಅಲ್ಲಿ ಸಂತೋಷ್ ಕುಮಾರ್ ಗುಲ್ವಾಡಿ ಅವರನ್ನು ಪರಿಚಯ ಮಾಡಿಕೊಟ್ಟರು. ಅವರ ಗುಡ್ಡದ ಭೂತ ಧಾರಾವಾಹಿಗೆ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಲು ಕರೆದರು. ಇಲ್ಲ, ನಾನೇ ಸಿನಿಮಾ ಮಾಡುತ್ತೇನೆ ಎಂದೆ. ಸ್ಕ್ರಿಪ್ಟ್ ಸಿದ್ಧವಿದೆಯಾ ಎಂದರು. UR ಅನಂತಮೂರ್ತಿಯವರ ಘಟಶ್ರಾದ್ದ ಆಧರಿಸಿ ಸಿನಿಮಾ ಚಿತ್ರಕಥೆ ಬರೆದಿದ್ದೆ. ಅದನ್ನು ಓದಿ ತಾವೇ ಸಿನಿಮಾ ಮಾಡಲು ಸುವರ್ಣರು ಮುಂದೆ ಬಂದರು. ಅಲ್ಲಿಂದ ಅವರ ಕೊನೆಯ ದಿನಗಳ ತನಕ ನಮ್ಮ ಒಡನಾಟವಿತ್ತು. ಸಿನಿಮಾಗೆ ದುಂದುವೆಚ್ಚವಿಲ್ಲದೆ ಅವರು ಪ್ಲ್ಯಾನಿಂಗ್ ಮಾಡುತ್ತಿದ್ದರು. ಕತೆ ಏನು ಕೇಳುತ್ತಿತ್ತೋ ಅದನ್ನು ಒದಗಿಸುತ್ತಿದ್ದರು. ನನ್ನ 4-5 ಸಿನಿಮಾಗಳಲ್ಲಿ ಜೊತೆಗಿದ್ದರು. ಅವರ ಎಲ್ಲ ಸಿನಿಮಾಗಳಲ್ಲೂ ನಾನು ಜೊತೆಯಾಗಿದ್ದೆ. ಅವರು ಕಾರಂತರ ಹುಚ್ಚು ಮನಸ್ಸಿನ 10 ಮುಖಗಳು ಸಿನಿಮಾ ಮಾಡುವಾಗ ಮಾತ್ರ ನಾನು ಜೊತೆಗೆ ಇರಲಿಲ್ಲ, ಬೇರೆ ಕಡೆಗೆ ಬ್ಯುಸಿಯಾಗಿದ್ದೆ. ನಾವಿಬ್ಬರು ಕಸರತ್ತು ಮಾಡಲು ಸಾಧ್ಯವಾಗದ ಸಿನಿಮಾಗಳು ಕೆಲವಷ್ಟಿವೆ. ನಾರಾಯಣ ಗುರುಗಳ ಬಗ್ಗೆ ಸಿನಿಮಾ ಮಾಡುವ ಕಸರತ್ತು ನಡೆದಿತ್ತು, ಆದರೆ ಆಗಲಿಲ್ಲ. ಇಬ್ಬರು ಎಲ್ಲವನ್ನೂ ಹಂಚಿಕೊಳ್ಳುತ್ತಿದ್ದೆವು. ಅವರು ಒಂದು ರೀತಿ ನನ್ನ ಹಿರಿಯ ಅಣ್ಣ. ಬಾಂಬೆಯಲ್ಲಿನ ಅವರ ಆಫೀಸ್ ರೂಮು ನಾನು ಅಲ್ಲಿಗೆ ಹೋದಾಗಲೆಲ್ಲ ವಾಸಸ್ಥಾನವಾಗಿತ್ತು. ಸುವರ್ಣರ ನಿಜವಾದ ಸಾಧನ ರಂಗಭೂಮಿ. ಮುಂಬೈ ರಂಗಭೂಮಿ ಜೀವಂತವಾಗಿಟ್ಟವರಲ್ಲಿ ಅವರೂ ಒಬ್ಬರು. ಹವ್ಯಾಸಿ ರಂಗಭೂಮಿಯೇ ಸಂಕಷ್ಟದಲ್ಲಿದ್ದಾಗ ಸುವರ್ಣರು ಮುಂಬೈಯಲ್ಲಿ ವೃತ್ತಿಪರ ರಂಗಭೂಮಿಯನ್ನು ಕಟ್ಟಿ ಬೆಳೆಸಿದರು. ಮೊನ್ನೆ ಅವರನ್ನು ಹುಡುಕಿಕೊಂಡು ಹೋಗಿ BV ಕಾರಂತ ಪ್ರಶಸ್ತಿ ಕೊಟ್ಟಿದ್ದು ಬಹಳ ಖುಷಿಯಾಯಿತು. ಅವರ ಕೊನೆಯ ಉರುಳು, ಕೋರ್ಟ್ ಮಾರ್ಷಲ್ ಅತ್ಯಂತ ಯಶಸ್ವಿ ನಾಟಕಗಳಾಗಿದ್ದವು. ತುಳುವಿನಲ್ಲೊಂದು ಸಿನಿಮಾ ಮಾಡಬೇಕು ಎಂಬ ಅವರ ಕೊನೆಯ ಆಸೆ ಉಳಿದೇ ಹೋಯಿತು. ಇತ್ತೀಚೆಗೆ ನನಗೆ ಸಿನಿಮಾ ಮಾಡಿಕೊಡಿ ಅಂತ ಸುವರ್ಣ ದುಡ್ಡು ತಂದು ಕೊಟ್ಟರು. ಆಗ ಅವರಿಗೆ 80 ವರ್ಷ ವಯಸ್ಸಾಗಿತ್ತು. ಈಗ ನೀವ್ಯಾಕೆ ಸಿನಿಮಾ ಮಾಡುವಿರಿ ಎಂದು ವಾಪಸ್ಸು ಕೊಟ್ಟೆ. ಸದಾನಂದ ಸುವರ್ಣರಿಗೆ ದುಡ್ಡು ಕೊಟ್ಟರೆ FT ಇದ್ದಂತೆ ಎಂಬ ಮಾತಿತ್ತು. ಘಟಶ್ರಾದ್ದಕ್ಕೆ ಬ್ಯಾಂಕ್ನಿಂದ ಸಾಲ ಪಡೆದಿದ್ದೆವು. ಸಬ್ಸಿಡಿ ಹಣದ ಚೆಕ್ಕನ್ನು ನೇರವಾಗಿ ಬ್ಯಾಂಕಿಗೆ ತಲುಪಿಸಿದ್ದರು. ಸುವರ್ಣ ಅವಿವಾಹಿತರಾಗಿಯೇ ಇದ್ದರು. ಹೀಗಾಗಿ ಕೊನೆಯಲ್ಲಿ ಮುಂಬೈಯಿಂದ ಮಂಗಳೂರಿಗೆ ಬಂದರು. ಆಗ ಸಂಪರ್ಕದಲ್ಲಿದ್ದ ಕೆಲವರಲ್ಲಿ ನಾನೂ ಒಬ್ಬ. ಕೊನೆಯ ಕಾಲದಲ್ಲಿ ಅವರನ್ನು ಓಲ್ಡ್ ಏಜ್ ಹೋಮ್ಗೆ ಸೇರಿಸಿದ್ವಿ. ಗುಡ್ಡದ ಭೂತದ ಸಮಯದಲ್ಲಿ ಅವರೇ ಒಂದು ಪಾಡ್ದನ ಹಾಡಿ ತೋರಿಸಿದ್ದರು. ಅದನ್ನೇ ಶೀರ್ಷಿಕೆ ಗೀತೆ ಮಾಡಿದರೆ ಹೇಗಿರುತ್ತೆ ಅಂತ ಕೇಳಿದ್ದರು. ಅವರೇ ಸಾಹಿತ್ಯ ಬರೆದರು. ಆ ಗೀತೆ ಸೂಪರ್ ಹಿಟ್ ಆಯಿತು. ಅದನ್ನು ರಂಗತರಂಗ ಚಿತ್ರತಂಡ ಮತ್ತೆ ಬಳಸಿತು. ಕೊನೆ ತನಕ ಸಿನಿಮಾ ರಂಗಭೂಮಿಗಾಗಿ ಉಸಿರಾಡಿದ ವ್ಯಕ್ತಿತ್ವ ಅವರದ್ದು. ಇದಿಷ್ಟು ಅಚ್ಚಾಗಿರುವಂಥದ್ದು. ಹೆಚ್ಚಿನ ವಿವರಗಳು ಅಧ್ಯಯನ ಮಾಡಿ ಅಥವಾ ಈ ವಿಷಯಗಳಿಂದ ನಾವು ಅವರ ಕುರಿತಾಗಿ ಕುತೂಹಲವನ್ನು ಬೆಳೆಸಿಕೊಂಡು ಅಧ್ಯಯನ ಮಾಡಬಹುದಾಗಿದೆ. ಈಗ ಅಗಲಿದ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅನ್ನುವ ಕಾರಣಕ್ಕಾಗಿ, ಸಿಗಲಿ ಎನ್ನುವ ಆಶಯದಿಂದ 1 ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡೋಣ. ಓಂ ಶಾಂತಿ. ಬಹುಶಃ ಅವರ ನೆನಪಿನಲ್ಲಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಆಗಲಿದೆ ಎನ್ನುವುದು. ಯಾಕೆಂದರೆ ಕಲೆ ಎನ್ನುವುದು ಒಬ್ಬರಿಂದ ತಲೆಮಾರಿಂದ ತಲೆಮಾರಿಗೆ ಸಾಕ್ತಾನೆ ಹೋಗಬೇಕು. ಹಿರಿಯರು ಹಾಕಿಕೊಟ್ಟ ಮಾರ್ಗ. ಹಿಂದಿನ ಎಲ್ಲ ಕಲಾವಿದರು ನಮಗೆ ಯಾವ ಅಪೇಕ್ಷೆ ಇಲ್ಲದೆ ದುಡಿದಂಥವರು ಕಲಾಕ್ಷೇತ್ರದಲ್ಲಿ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಮುನ್ನಡೆಯಬೇಕು. ಜೊತೆಗೆ ಶಿಕ್ಷಣ, ಅದು ಸಮನ್ವಯಕಾರರು ಪ್ರದೀಪ್ ಸಾಮಗ್ರಿದ್ದಾರೆ, ಅದರ ಇದು ನಿಮಗೆ ನೀಡ್ತಾರೆ.
ಶಿಕ್ಷಣವನ್ನು ಅದರ ಜೊತೆಗೆ ಬೆರೆಸಿ ನೋಡುವ ಅನ್ನೋ ಒಂದು ಸಣ್ಣದೊಂದು ಆಶಯ ನಂದು. ಹೇಗೆ ಬರ್ತದೆ ಅದೆಲ್ಲರೂ ಕೂಡ ನೀವು ಎರಡೂ ಕ್ಷೇತ್ರದಲ್ಲಿ ಕೆಲಸ ಮಾಡೋದ್ರಿಂದ ಖಂಡಿತ ಚೆನ್ನಾಗೇ ಮೂಡಿ ಬರ್ತದೆ ಈ ಕಾರ್ಯಕ್ರಮ ಅಂತ ಹೇಳ್ತಾ, ಕೇಳಿದ್ದಕ್ಕೆ ಎಲ್ಲ ಸಪ್ರೇಟಾಗಿ ಆಮೇಲೆ ನೀವು ತಗೊಳ್ತೀರಿ ಎಲ್ಲರ ಹೆಸರನ್ನು. ಎಲ್ಲರಿಗೂ ಕೂಡ ನಾನು ಕೇಳಿಕೆ ಮೇರೆಗೆ ಬಂದ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸಣ್ಣದೊಂದು ಉದ್ಘಾಟನೆ ಮಾಡುವ. 2 ಹೆಸರು ಕಾಣಿಸಿದ್ದೇವೆ 2 ಕ್ಷೇತ್ರದಿಂದ ಅಂತ. ನಮ್ಮ ವೈದ್ಯರದ್ದು ವಿಶಾಲ ಮನೋಭಾವ, ಎಲ್ಲರೂ ಸೇರಿ ಉದ್ಘಾಟನೆ ಮಾಡೋಣ ಅಂತ. ಹಾಗಾಗಿ ದಯವಿಟ್ಟು ಎಲ್ಲ ಸಂವಾದಕರು ಹಾಗೂ ಸಮನ್ವಯಕರು ಎಲ್ಲರೂ ಕೂಡ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋಣ. ಬನ್ನಿ. ಒಟ್ಟು ಸೇರಿ ಮಾಡಿದ ಈ ಎಲ್ಲ ನಿನಾದಗಳು ಶಿಕ್ಷಣ ಹಾಗೂ ಕಲಾ ಕ್ಷೇತ್ರದಲ್ಲಿ ದೊಡ್ಡದೊಂದು ಸಂಚಲನವನ್ನು ಮೂಡಿಸಲಿ, ಈ ಕಾರ್ಯಕ್ರಮ ಅದಕ್ಕೆ ಕಾರಣವಾಗಲಿ ಅಂತ ಹೇಳ್ತಾ, ಹಿರಿಯರಾದ ಕೃಷ್ಣಮೂರ್ತಿ ಊರಾಳರು 2 ಮಾತು ಈ ಕಾರ್ಯಕ್ರಮದ ಬಗ್ಗೆ, ಮುಂದಿನ ವಿಷಯದ ಬಗ್ಗೆ ಮತ್ತೆ ಮಾತಾಡುವ. 2 ಮಾತು ಈ ಕಾರ್ಯಕ್ರಮದ ಬಗ್ಗೆ. ಒಬ್ಬರು ಕಾರ್ಯಕ್ರಮದ ಆಯೋಜನೆ ನಿಮಗೆ ಇಲ್ಲಿ ಸೇರಿರುವಂತಹ ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ, ಕಲೆ ಇವುಗಳ ಸಂವಾದ ಕಾರ್ಯಕ್ರಮ ಇಲ್ಲಿ ಈಗ ನಡೀಲಿಕ್ಕಿದೆ. ಇದೊಂದು ಅತ್ಯುತ್ತಮವಾದಂತಹ ಕಾರ್ಯ ಅನ್ನೋದು ನನ್ನ ಅನಿಸಿಕೆ. ಯಾಕೆ ಕೇಳಿದರೆ, ಕಲೆಯನ್ನು ಬಿಟ್ಟು ಶಿಕ್ಷಣ ಇಲ್ಲ, ಶಿಕ್ಷಣವನ್ನು ಮರೆತು ಕಲೆ ಇಲ್ಲ. ಹಿಂದಿನಿಂದಲೂ ನಡೆದುಕೊಂಡು ಬಂದಂತಹ ಪದ್ಧತಿ ಅದು. ಅದನ್ನು ಎರಡನ್ನೂ ಒಟ್ಟಿಗೆ ಸಮನ್ವಯ ಮಾಡಿ ಇಂದಿನ ಸಮಾಜಕ್ಕೆ, ಮುಂದಿನ ತಲೆಮಾರುಗಳಿಗೆ ಇದರ ಮಹತ್ವಿಕೆಯ ಬಗ್ಗೆ ತಿಳಿಸುವಂತಹ ಕಾರ್ಯಕ್ರಮ ಇದಾಗಿದೆ ಅಂತ ನನ್ನ ಭಾವನೆ. ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ರಸರಂಗ ಕದ್ರಿಕಟ್ಟು ಹಾಗೂ ಯಶಸ್ವಿ ಕಲಾವೃಂದ ರಿಜಿಸ್ಟರ್ಡ್ ಕೊಮೆ ತೆಕ್ಕಟ್ಟೆ ಇವರ ಈ ಸಂಯೋಜನೆ ಬಹಳ ಖುಷಿ ಕೊಡುವ ಅಂಶ. ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆದಾಗ ನಮ್ಮ ಇಂದಿನ ಮಕ್ಕಳಿಗೆ, ಮುಂದೆ ಬೆಳೆಯುತ್ತಿರುವಂತಹ ಮಕ್ಕಳಿಗೆ ಕಲೆಯ ಬಗ್ಗೆ ಆಸಕ್ತಿ ಮೂಡುವುದಕ್ಕೆ ಸಾಧ್ಯ ಉಂಟು. ಕಲೆಯ ಜೊತೆಯಲ್ಲಿ ಶಿಕ್ಷಣವನ್ನು ಕಲಿತು ಕಲೆಯನ್ನು ಬೆಳೆಸುವುದಕ್ಕೆ ಅವರು ಆದರು ಎನ್ನುವಂಥದ್ದು ಒಂದು ಅಭಿಪ್ರಾಯ. ಕಾರ್ಯಕ್ರಮನ ಸಂಯೋಜಿಸಿದ ಸಂಘಟಕರಿಗೆ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮಕ್ಕೆ ಶುಭವಾಗಲಿ. ಕಲಾ ಕ್ಷೇತ್ರದಲ್ಲಿ 4 ದಶಕಗಳು ಹೆಚ್ಚು ಕಾಲ ತೊಡಗಿಕೊಂಡವರು, ಯಕ್ಷಗಾನ ಕಲೆಯ ಎಲ್ಲ ಆಯಾಮದಲ್ಲಿಯೂ ಕೈಯಾಡಿಸಿದವರು, ಪ್ರಬುದ್ಧರು. ಧನ್ಯವಾದಗಳು ಸರ್. ಇನ್ನು ಮುಂದೆ ಗೋಷ್ಠಿಯನ್ನು ಆರಂಭಿಸ್ತಾ ಇದ್ದೇವೆ. ಸಮನ್ವಯಕರಾದ ಡಾಕ್ಟರ್ ಪ್ರದೀಪ್ ವಿ ಸಾಮಗ ದಯವಿಟ್ಟು ಬರಬೇಕು. ಧನ್ಯವಾದಗಳು ಸುಧಕ್ಕ. ನಿಜವಾಗಿ ರಂಗಕರ್ಮಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ತಮ್ಮ ಬದುಕಿನಲ್ಲಿ. ಅಂಥವರೇ ಸುವರ್ಣರು ತನಗೆ ಗೊತ್ತಿಲ್ಲ ಅಂತ ಹೇಳುವಾಗ ನನಗೊಂದು ಸಣ್ಣಕ್ಕೆ ಖುಷಿ ಆದದ್ದು ಏನು ಅಂತ ಹೇಳಿದರೆ, ನಮ್ಮನೆಲ್ಲಾಗ ಟಿ ವಿ ಇದ್ದಿತ್ತು.
ಸದಾನಂದ ಸುವರ್ಣರ ಗುಡ್ಡದ ಭೂತ ಧಾರಾವಾಹಿಯನ್ನು ನಮ್ಮನೇಲಿ ಇಲ್ದಿದ್ರೂ ಕೂಡ ಮತ್ತೊಬ್ಬರ ಮನೆಗೆ ನೋಡಲಿಕ್ಕೆ ಓಡಿ ಹೋಗಿ ಸಂಜೆ ವಾಪಸ್ ಬರಬೇಕಾದ್ರೆ ಟಾರ್ಚ್ ಕೈ ಕೊಟ್ಟಾಗ ಹೆದರ್ಕೊಂಡು ಆಚೀಚೆ ನೋಡಿ ಬಂದಂಥ ಆ ಹೆದರಿಕೆ ಇವತ್ತು ಕೊಡ್ತಾ ಇರುವಂಥ ಆನಂದ, ಅವೆರಡೂ ಕೂಡ ಇನ್ನೂ ನೆನಪಿದೆ. ಹಿಂದೆ ದೂರದರ್ಶನದಲ್ಲಿ ಭಾನುವಾರ ಮಧ್ಯಾಹ್ನ ಪ್ರಾದೇಶಿಕ ಭಾಷಾ ಚಲನಚಿತ್ರ ಅಂತ ಹೇಳುವ ಹೆಸರಿನಲ್ಲಿ ಯಾವುದಕ್ಕೆಲ್ಲ ಸ್ವರ್ಣಕಮಲ ಇತ್ಯಾದಿ ಪ್ರಶಸ್ತಿಗಳು ಸಿಕ್ಕಿದೆಯೋ, ಯಾವುದೆಲ್ಲ ವಿಶಿಷ್ಟವಾದ ರೀತಿಯಲ್ಲಿ ಗಮನ ಸೆಳೆದಿದೆಯೋ ಆ ಎಲ್ಲ ಪ್ರಾದೇಶಿಕ ಚಿತ್ರಗಳನ್ನು ಹಾಕ್ತಿದ್ರು. ನಾವು ಹೇಗೂ ಮನೆಯಲ್ಲಿದ್ದ ಕಾರಣ ಅದನ್ನೆಲ್ಲ ತಪ್ಪದೇ ನೋಡ್ತಿದ್ದವರು. ಅದರಲ್ಲಿ ಘಟಶ್ರಾದ್ದವನ್ನು ನೋಡಿದಂಥ ನೆನಪು ಮತ್ತು ಮನೆ ಗಿರೀಶ್ ಕಾಸರವಳ್ಳಿ ಅವ್ರದ್ದು, ಅದು ಎರಡನ್ನೂ ನೋಡಿದಂಥ ನೆನಪು ನನಗೆ ಈಗಲೂ ಇದೆ. ಆದರೆ ಸದಾನಂದ ಸುವರ್ಣರನ್ನು ನಾವು ಕಳೆದುಕೊಂಡ ಮೇಲೆ ಅವರ ಬಗ್ಗೆ ಹೆಚ್ಚಿಗೆ ಗೊತ್ತಾದದ್ದು ಇವತ್ತು ಸುಧಕ್ಕ ಹೇಳಿದ ಹಾಗೆ ಪತ್ರಿಕಾ ವಾಚನದ ಮೂಲಕ. ಯಾಕೆಂದರೆ ನಮಗಿಂತ ಅತ್ಯಂತ ಹಿರಿಯರು, 93 ವರ್ಷದ ಪ್ರಾಯದವರು. ಮರಾಠಿ ನಾಟಕ ರಂಗ ಅತ್ಯಂತ ಯಶಸ್ವಿಯಾಗಿ ಮುನ್ನುಗ್ಗುವಂಥ ಕಾಲದಲ್ಲಿ ದಕ್ಷಿಣ ಕನ್ನಡದಿಂದ ಆ ಮುಂಬೈಗೆ ಹೋಗಿ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಹೋದಂಥ ಒಬ್ಬಾತ ಮರಾಠಿ ನಾಟಕ ರಂಗಕ್ಕೆ ಸಡ್ಡು ಹೊಡೆದು ಎದೆಗೊಟ್ಟು ತುಳು ನಾಟಕ ರಂಗವನ್ನು ಮಂಗಳೂರಿಗೆ ಬಂದಾಗ ಕೊಟ್ಟಾರ ಚೌಕಿಯಲ್ಲಿ ಅವರಿದ್ದರು. ಅಲ್ಲಿಗೆ ಮನೆಗೆ ಹೋಗಿ ಈ ಪ್ರಶಸ್ತಿಯ ಕುರಿತು ಅವರ ಪರಿಚಯದ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡುವ ಅವಕಾಶ ಇತ್ತು. ಭಾಳ ಗಂಭೀರ, ಭಾಳ ಕೋಪ ಜಾಸ್ತಿ ಇರ್ತಂತ ಹೇಳ್ತಾಯಿದ್ರು. ಆದರೆ ಅವತ್ತು ಅವ್ರು ಹೋದಾಗ ಭಾಳ ಆಪ್ಯಾಯಮಾನವಾಗಿ ಮುಂಬಯಿಯ ನೆನಪುಗಳನ್ನು ಮತ್ತು ಅದರ ಜೊತೆಯಲ್ಲಿ ಇಲ್ಲಿರುವಂಥ ಬೇರೆ ಬೇರೆ ಸವಾಲುಗಳ ಬಗ್ಗೆ ಮಾತಾಡಿದರು. ಆಮೇಲೆ ಹುಟ್ಟೂರ ಪುರಸ್ಕಾರ ಸ್ವೀಕರಿಸಿದ ಮೇಲೆ ಅವರು ಚಿತ್ರೀಕರಣ ಮಾಡಿದಂಥ, ನಿರ್ದೇಶನ ಮಾಡಿದಂಥ ಕೊನೆಯದು ಹುಚ್ಚು ಮನಸ್ಸಿನ 10 ಮೂಕುಗಳು CD-ಯನ್ನು ನಮಗೆ ಕೊಟ್ಟೋಗಿದ್ದಾರೆ. ದೊಡ್ಡ ಒಂದು ದಾಖಲೆ, ಇವತ್ತಿನವರೆಗೂ ಕೂಡ ಅದು ನಮ್ಮ ಹತ್ರ ಇದೆ. ಹಾಗಾಗಿ ಅವರ ನೆನಪು ಸದಾ ನಮಗೆಲ್ಲರಿಗೂ ಒಂದು ದಾರಿದೀಪ, ಮಾರ್ಗದರ್ಶನ ಅಂತ ಹೇಳ್ತಾ, ಶಿಕ್ಷಣದ ಬಗ್ಗೆ ಮಾತನಾಡುವಾಗ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಯಾವ ಶಿಕ್ಷಣದಿಂದ ದೇಶಾಭಿಮಾನ, ದೇಶದ ಬಗ್ಗೆ ಪ್ರೀತಿ ಬೆಳೆಯೋದಿಲ್ಲೋ ಅದನ್ನು ನಾನು ಶಿಕ್ಷಣ ಅಂತ ಕರೆಯೋದಿಲ್ಲ ಅಂತ ಹೇಳ್ತಾರೆ. ರೋಸೋ ಹೇಳ್ತಾರೆ, ಯಾವ ಶಿಕ್ಷಣದಿಂದ ಒಂದು ವೈಚಾರಿಕತೆಯ ಜಿಜ್ಞಾಸೆಗಳು ಮೂಡೋದಿಲ್ಲೋ ಅದನ್ನು ನಾನು ಶಿಕ್ಷಣ ಅಂತ ಕರೆಯೋದಿಲ್ಲ ಅಂತ ಹೇಳ್ತಾರೆ. ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ಯಾವ ಶಿಕ್ಷಣದಿಂದ ತಾರ್ಕಿಕವಾದಂಥ ವೈಚಾರಿಕ ಮನೋಭಾವನ ಮೂಡೋದಿಲ್ಲೋ ಅದನ್ನು ನಾನು ಶಿಕ್ಷಣ ಅಂತ ಕರೆಯೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಎಲ್ಲ ಹೇಳಿಕೆಯನ್ನು ಗಮನಿಸ್ಕೊಳ್ತಾ ಹೋದಾಗ ಶಿಕ್ಷಣ ಹೇಗಿರಬೇಕು, ಯಾವ ರೀತಿಯಲ್ಲಿ ಸಾಗಬೇಕಾಗಿದೆ, ಶಿಕ್ಷಣದ ಇತಿಮಿತಿಗಳು ಮತ್ತು ಅದರ ವ್ಯಾಪ್ತಿಗಳನ್ನು ಗಮನಿಸಿಕೊಂಡಾಗ ಆರಂಭದಲ್ಲಿ ಇದ್ದಂಥ ಶಿಕ್ಷಣದ ಪರಂಪರೆ, ಈಗ ನಾವು ಕಂಡುಕೊಂಡಿರುವಂಥ ಶಿಕ್ಷಣದ ಒಂದು ಆಯಾಮವನ್ನು ತೌಲನಿಕವಾಗಿ ನೋಡಿದಾಗ ಹಲವಾರು ಪ್ರಶ್ನೆಗಳು ಎಡೆತ್ತಿ ನಿಲ್ತವೆ ಮತ್ತು ಅದಕ್ಕೆ ಮುಂದೆ ಹೋಗಬೇಕಾದಂಥ ಸಾಧ್ಯತೆಗಳು, ಹೊಳವುಗಳು, ದಾರಿಗಳು ಕೂಡ ಕಲೆಯ ದೃಷ್ಟಿಯಿಂದ ಆಗಿರ್ಬೋದು, ಶೈಕ್ಷಣಿಕ ದೃಷ್ಟಿಯಿಂದ ಆಗಿರ್ಬೋದು ಗಮನಿಸಿಕೊಳ್ಬೋದು. ಒಂದು ಶಿಕ್ಷಣ ಅಂತ ಹೇಳಿದಾಗ ನಾವು ಮನುಷ್ಯನಲ್ಲಿರುವಂತಹ ಸರ್ವತೋಮುಖ ಅಭಿವೃದ್ಧಿ, ಆತನಲ್ಲಿರುವಂಥದ್ದು, ಆತನ ಒಳಗಿರುವಂತಹ ಪ್ರತಿಭೆಗಳ ಜೊತೆಗೆ ಅವನಲ್ಲಿ ಒಂದಿಷ್ಟು ಸಂವಿಧಾನದ 15ನೇ ಅನುಚ್ಛೇದ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಶಿಕ್ಷಣ ಎಂದರೆ ಮನುಷ್ಯನಲ್ಲಿರುವಂಥ, ವಿದ್ಯಾರ್ಥಿಲಿರುವಂಥ ವೈಚಾರಿಕ ಮತ್ತು ವೈಜ್ಞಾನಿಕ ಮನೋಭಾವನೆಯನ್ನು ಹುರಿದುಂಬಿಸುವಂಥದ್ದು ಶಿಕ್ಷಣ ಅಂತ ಅನುಚ್ಛೇದದಲ್ಲಿ ಹೇಳ್ತೇವೆ. ಮತ್ತು ಕೊಠಾರಿ ಆಯೋಗ ನಮ್ಮ ಶಿಕ್ಷಣದ ಮೊದಲ ಆಯೋಗ ಒಂದು ಕಡೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ದೇಶದ ಭವಿಷ್ಯ ನಿರ್ಮಾಣವಾಗುವಂಥದ್ದು ಮತ್ತು ಅದನ್ನು ಉತ್ಕೃಷ್ಟದ ಕಡೆಗೆ ತೆಗೆದುಕೊಂಡು ಹೋಗುವಂಥದ್ದು ತರಗತಿಯ 4 ಕೋಣೆಯಲ್ಲಿ ಆಗ್ತದೆ. ಹಾಗಾಗಿ 4 ಗೋಡೆಯ ನಡುವೆ ಆಗುವಂಥ ಶಿಕ್ಷಣ ಒಂದು ಪರಿಪೂರ್ಣವಾಗಿ ಒಬ್ಬ ವಿದ್ಯಾರ್ಥಿಯ, ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅದು ಪ್ರೇರಣೆ ಆಗಬೇಕಾಗತ್ತೆ. ಆರಂಭದಲ್ಲಿ ನಾವು ಶಿಕ್ಷಣದ ವ್ಯಾಖ್ಯಾನವನ್ನು ಗಮನಿಸುವಾಗ ಶಿಕ್ಷಣ ಒಂದು ಸೀಮಿತವಾದಂತಹ ನೆಲೆಯಲ್ಲಿ ಕಂಡುಕೊಂಡು ಬರ್ತಾ ಇತ್ತು. ಮೈತ್ರಿ ಮತ್ತು ಗಾರ್ಗಿ ಅಂತವರು ಈ ವ್ಯವಸ್ಥೆನ ಧಿಕ್ಕರಿಸಿಕೊಂಡು ಶಿಕ್ಷಣವನ್ನು ಪಡೆದರು.
ಶಿಕ್ಷಣಕ್ಕೆ ಒಂದು ಸೀಮಾರೇಖೆ ಇತ್ತು. ಶಿಕ್ಷಣಕ್ಕೆ ಅದರದೇ ಆದಂಥ ಒಂದು ಬದ್ಧತೆ, ಪರಂಪರೆ, ವ್ಯಾಖ್ಯಾನಗಳು ಇದ್ದವು. ಕ್ರಮೇಣ ಕಾಲಘಟ್ಟದ ನಡುವೆ ಸ್ಥಿತ್ಯಂತರಗಳು, ಸಾಮಾಜಿಕ ಸ್ಥಿತ್ಯಂತರಗಳು ಆಗ್ತಾ ಹೋದಾಗ ಶಿಕ್ಷಣದ ಹರವುಗಳು ಭಾಳ ವಿಸ್ತಾರವಾಗಿ ಹರಡಿಕೊಳ್ತಾ ಹೋಯಿತು. ಆಮೇಲೆ ಈ ದೇಶದ ಸ್ವಾತಂತ್ರ್ಯ ಬಂದಾಗ ಇಲ್ಲಿರುವಂಥ ಶಿಕ್ಷಣದ ಪದ್ಧತಿ ನಾವು ಮೊದಲು ಗಮನಿಸಿಕೊಳ್ಳುವಂಥದ್ದು ಮೆಕಾಲೆಯ ಶಿಕ್ಷಣ ಪದ್ಧತಿ ಅಂತ ನಾವು ಗುರುತಿಸಿಕೊಂಡ್ರೆ, ತದನಂತರ ಬಂದಂಥ ಮೆಕಾಲೆಯ ದೃಷ್ಟಿಯಿಂದಲೇ ಬಂದಂಥ ಶಿಕ್ಷಣ ಪದ್ಧತಿಗಳು ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಮೂಲ ಆಶಯವನ್ನು, ಮೂಲ ಉದ್ದೇಶವನ್ನು ಸ್ವಲ್ಪ ಬದಿಗಿಟ್ಟು ಹೋಗ್ತಾ ಇದೆ ಅಂತ ಒಂದು ಅನಿಸಿಕೆಗಳು ತುಂಬ ಕಡೆಯಿಂದ ಬೇರೆ ಬೇರೆ ಮೂಲಗಳಿಂದ ಕಂಡುಕೊಂಡು ಬಂದಿವೆ. ಆ ದಿಸೆಯಲ್ಲಿ ನೋಡಿದಾಗ ಶಿಕ್ಷಣದ ಹೊಸ ಸಾಧ್ಯತೆಗಳ ಬಗ್ಗೆ, ಶಿಕ್ಷಣದಿಂದ ಆಗುವಂಥ ಹೊಸದಾದಂಥ ವಿಚಾರಗಳ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ನಾನು ಗಮನಿಸಿದ ಹಾಗೆ ಒಂದು ಶಿಕ್ಷಣ ಕೇವಲ ಮನುಷ್ಯನ ಉದ್ಯೋಗಕ್ಕಾಗಿ ಅಲ್ಲ, ಉದ್ಯೋಗಕ್ಕಾಗಿ ಶಿಕ್ಷಣ ಅಲ್ಲ, ಅದು ಜ್ಞಾನದ ವಿಸ್ತಾರವನ್ನು ಮಾಡುವಂಥದ್ದು, ಜ್ಞಾನದ ಬೇರೆ ಬೇರೆ ಸಾಧ್ಯತೆಗಳನ್ನು ತೆರೆದುಕೊಡುವಂಥದ್ದು. ಆ ದಿಸೆಯಲ್ಲಿ ಒಬ್ಬ ಶಿಕ್ಷಕನಾದವನು ಯೋಚನೆ ಮಾಡಿದಾಗ ಅಲ್ಲಿ ಶಿಕ್ಷಣದ ತೀವ್ರತೆ ಅಥವಾ ಗತಿ ಭಾಳಷ್ಟು ತೆರೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆ ಹಿನ್ನೆಲೆಯಿಂದ ಶಿಕ್ಷಣದಲ್ಲಿ ಸಾಕಷ್ಟು ಸಾಧ್ಯತೆಗಳನ್ನು ನಾವು ತೆರೆಯಬಹುದು. ನನ್ನ ಅನುಭವದ ನೆಲೆಯಲ್ಲಿ ಈಗ ನಾನು ಶಾಲೆಗೆ ಹೋಗುತ್ತಿದ್ದಾಗಿರುವಂತಹ ಶಿಕ್ಷಣದ ಪದ್ಧತಿ ಇವತ್ತು ನಾವು ಕಾಣುವಂಥ ಶಿಕ್ಷಣ ಪದ್ಧತಿಗೆ ತುಂಬ ಬಹಳ ವ್ಯತ್ಯಾಸಗಳನ್ನು ಕಾಣ್ಕೊಳ್ತಾ ಇದ್ದೇವೆ. ನಾನು 1ನೇ ತರಗತಿಯಲ್ಲಿ ಇದ್ದಾಗ ರೋಸಿ ಟೀಚರ್ ಅಂತ ನನಗೆ ಇವತ್ತು ನೆನಪಾಗ್ತದೆ. ಅವರು ಬಾಬಾ ಗಿಳಿಯ ಬಣ್ಣದ ಗಿಳಿಯ ಪಾಠವನ್ನು ಭಾಳ ಅಭಿನಯಪೂರ್ವಕವಾಗಿ ಅಭಿನಯ ಗೀತೆಗಳ ಮೂಲಕ ಹೇಳ್ತಾ ಇದ್ರು. ಮಗುವಿನ ಮಟ್ಟವನ್ನು ತಲಿಯುವಂಥ, ಇವತ್ತು ನಾವು ಹೇಳ್ತೀವಿ ಮಗುವಿನ ಮಟ್ಟಕ್ಕೆ ಏರಬೇಕಾಗಿದೆ. ಮೊದಲು ಏನಾಗಿತ್ತು, ಮಗು ಒಂದು ಚಾವಡಿ ಅಥವಾ ಹೊರಗಿನ ಪ್ರಪಂಚ ಭಾಳ ಕಡಿಮೆ ಇತ್ತು. ಇವತ್ತಿನ ನಾವು ಗಮನಿಸಿಕೊಂಡಾಗ ಮಗುವಿಗೆ ಸಾಧ್ಯತೆಗಳು ಭಾಳ ದಟ್ಟವಾಗಿವೆ. ಬೇರೆ ಬೇರೆ ಕಡೆಯಿಂದ ಜ್ಞಾನಗಳು ಸಿಗ್ತವೆ, ವಿಚಾರ ಸಿಗ್ತವೆ, ನೋಡ್ತದೆ, ಕಲಿತದೆ, ತಿಳಿಯುತ್ತದೆ. ಆದ್ದರಿಂದಾಗಿ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಶಿಕ್ಷಣದ ವ್ಯಾಖ್ಯಾನವನ್ನು ಮಕ್ಕಳ ಮಟ್ಟಕ್ಕೆ ಏರಿ ಪಾಠ ಮಾಡಬೇಕು. ಮಕ್ಕಳ ಮಟ್ಟಕ್ಕೆ ಇಳಿದಲ್ಲ, ಮಕ್ಕಳ ಮಟ್ಟಕ್ಕೆ ಏರಿ ನಾವು ಭಾಳ ಹಿಂದಿದ್ದೀವಿ ಅಂದ್ಕೊಳ್ತೀವಿ. ಅವ್ರು ನಮ್ಗಿಂತ ತುಂಬ ಜ್ಞಾನದಲ್ಲಿ ತುಂಬ ಮುಂದೆ ಇದ್ದಾರೆ. ಮಾಧ್ಯಮಗಳಿವೆ, ಸಮೂಹ ಮಾಧ್ಯಮಗಳಿವೆ, ಸಾಮಾಜಿಕ ಜಾಲತಾಣಗಳಿವೆ, ಇವೆಲ್ಲವೂ ಇವೆ. ಇವೆಲ್ಲದ ಒಂದು ಗಮನಿಸಿಕೊಂಡಾಗ ಇವತ್ತು ಶಿಕ್ಷಣದ ಸಾಧ್ಯತೆಗಳು ಭಾಳ ವಿಸ್ತಾರವಾಗಿವೆ. ಎಲ್ಲೋ ಒಂದು ಕಡೆ ಆತಂಕ ಅಂತೇಳಿದರೆ ಈ ಶಿಕ್ಷಣ ಬರ್ತಾ 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 ಕೇವಲ ಉದ್ಯೋಗಕ್ಕೆ ಸೀಮಿತವಾಗಿ ಬಿಡ್ತದ, ಅಥವಾ ಬದುಕಿಗೆ ಬೇಕಾದ ದಾರಿಗಳನ್ನು ಎಲ್ಲೋ ಒಂದು ಕಡೆ ಕಟ್ಟಿ ಹಾಕ್ತಾ ಇವೆಯಾ? ಯಾಕೆಂದರೆ ಇವತ್ತಿನ ನಾವು ವಿದ್ಯಾರ್ಥಿಗಳ ನಡವಳಿಕೆ ಮತ್ತು ಆತ್ಮಹತ್ಯೆ ಪ್ರಕರಣವನ್ನು ಕಂಡಾಗ ಶಿಕ್ಷಣ ಎಲ್ಲೋ ಒಂದು ಕಡೆಯಲ್ಲಿ ಸಿಗಬೇಕಾದಂತಹ ಮತ್ತು ಮಗುವಿಗೆ ಬೇಕಾದಂತಹ ಒಂದು ಆತ್ಮವಿಶ್ವಾಸವನ್ನು ಅಥವಾ ಒಂದು ಧೈರ್ಯವನ್ನು, ಸ್ಥೈರ್ಯವನ್ನು ತುಂಬಿಸುವಂತಹ ಕೊರತೆ ಕಂಡು ಬರ್ತದ ಎನ್ನುವ ಆತಂಕಗಳು ತುಂಬ ಶಿಕ್ಷಣ ವಲಯದಲ್ಲಿ ಇವೆ. ಅದೇನಿದ್ರೂ ಕೂಡ ಒಬ್ಬ ಶಿಕ್ಷಕನಾದವನು ಶಿಕ್ಷಣದಲ್ಲಿ ಹೊಸ ಸಾಧ್ಯತೆಯನ್ನು ತೆರೆದಿಡುವಂಥದ್ದು ತುಂಬ ಅವಕಾಶಗಳಿವೆ. ನನ್ನ ಅನುಭವದ ಮಿತಿಯಲ್ಲಿ ನಾನು ಹೇಳಲಿಕ್ಕೆ ಹೋದರೆ, ನಾನು ಸಮಾಜ ವಿಜ್ಞಾನವನ್ನು ಪಾಠ ಮಾಡುವಂಥ ಶಿಕ್ಷಕ. ಸಮಾಜ ವಿಜ್ಞಾನದಲ್ಲಿ ಹೊಸದಾದಂಥ ನಾವೀನ್ಯ ರೂಪವನ್ನು ತರಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಹೋದ ನಾನು. ಕಳೆದ 15-20 ವರ್ಷಗಳಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ ಅವೆಲ್ಲ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೆ. ಅದು ನಾಟಕ ರೂಪ ಆಗಿರ್ಬೋದು, ಅಥವಾ ಯಕ್ಷಗಾನ ಆಗಿರ್ಬೋದು, ತಾಳಮದ್ದಳೆ ಆಗಿರ್ಬೋದು, ಅಥವಾ ಅವರು ನೀವಾಗಿ ಯೋಚನೆ ಇರ್ಬೋದು, ಏಕ ವ್ಯಕ್ತಿ ಇರ್ಬೋದು, ಎಲ್ಲ ಮಾಡಲಿಕ್ಕಾಗತ್ತೆ. ಒಟ್ಟಿನಲ್ಲಿ ಶಿಕ್ಷಣ ಹೇಗಿರಬೇಕು ಅಂತ ಹೇಳಿದರೆ, ಮಗುವಿನಲ್ಲಿ ಒಂದು ಆತ್ಮವಿಶ್ವಾಸವನ್ನು, ಹೃದಯದಲ್ಲಿ ತಗ್ಗದ ಬಗ್ಗದ ಧರೆಗಿಳಿದು ಬತ್ತಿ ಹೋಗದ ವಿಶ್ವಾಸವನ್ನು ತುಂಬಿಸುವಂಥ ಶಿಕ್ಷಣ ಇರಬೇಕೆಂಬುದು ನನ್ನ ಅನಿಸಿಕೆ. ಶೈಕ್ಷಣಿಕವಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುವಂಥ ಯೋಗ್ಯತೆ ಇರುವಂಥ ನರೇಂದ್ರ ಕುಮಾರ್ ಕೋಟ ಅವರು ತಮ್ಮ ಮಾತಿನಲ್ಲಿ ಬಹಳ ಸುಂದರವಾಗಿ ಶಿಕ್ಷಣವನ್ನು
ಅದರ ಡೆಫಿನೇಷನ್ ಸಹಿತವಾಗಿ ಕಟ್ಟಿಕೊಟ್ರು. ಹಿಂದೆ ಡಿಫೈನ್ ಮಾಡಿದಂಥ ಕ್ರಮದಲ್ಲೇ ಈಗ ಹೋಗ್ತಾ ಉಂಟಾ ಅಂತ ಹೇಳಿದರೆ ಯಾಕೆ ಹೋಗುವುದಿಲ್ಲ ಅಂತ ಹೇಳುವುದನ್ನು ತೋರಿಸಿಕೊಟ್ಟಿದ್ದಾರೆ. ಆದರೆ ಕೊನೆಯಲ್ಲಿ ಶಿಕ್ಷಣದ ಉದ್ದೇಶ ಅಂತ ಹೇಳಿದರೆ ಮಗು ಮುಂದೆ ಏನಾದರೂ ಆಗಲಿ, ಆದರೆ ತನ್ನ ಭವಿತವ್ಯವನ್ನು ತಾನೇ ರೂಪಿಸಿಕೊಳ್ಳುವಂಥ ಆತ್ಮವಿಶ್ವಾಸವನ್ನು ಆ ಮಗುವಿನಲ್ಲಿ ಬೆಳೆಸುವುದು ಶಿಕ್ಷಣಕ್ಕೆ ಪರಮ ಲಕ್ಷ್ಯವಾಗಿರಬೇಕು ಎಂಬಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಈಗ ಕಲೆ ಅಂತ ಹೇಳಿದರೂ ಕೂಡ ಅದು ತನ್ನನ್ನು ತಾನು ಅಭಿವ್ಯಕ್ತಿಪಡಿಸುವಂಥ ಒಂದು ಕ್ರಮ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವುದೇ ಆತ್ಮವಿಶ್ವಾಸ. ಆ ಆತ್ಮವಿಶ್ವಾಸವೇ ಮುಂದೆ ಶಿಕ್ಷಣವಾಗಿಯೂ, ಆ ಶಿಕ್ಷಣವೇ ಮುಂದೆ ಆತ್ಮವಿಶ್ವಾಸವಾಗಿಯೂ ಹೀಗೆ ಪರಿವರ್ತನೆ ಆಗುವಲ್ಲಿ ಕಲೆಯ ಪಾತ್ರ ಏನು ಅಂತ ಹೇಳುವುದಕ್ಕಾಗಿ ನಮ್ಮೊಂದಿಗೆ ಶ್ರೀಯುತ ಸತೀಶ್ ವಡ್ಡರ್ಸೆ ಅವರಿದ್ದಾರೆ. ಸ್ವಯಂ ಅವರೂ ಕೂಡ ಶಿಕ್ಷಕರು ಮಾತ್ರ ಅಲ್ಲ, ಯಕ್ಷಗಾನದಲ್ಲಿ ತೊಡಗಿಸಿಕೊಂಡವರು. ಕೇವಲ ಶಾಸ್ತ್ರೀಯವಾಗಿರುವಂಥ ಯಕ್ಷಗಾನದಲ್ಲಿ ಮಾತ್ರ ಇರುವುದಲ್ಲ, ಅದರಲ್ಲಿ ಹೊಸ ಹೊಸ ಸಾಧ್ಯತೆಗಳ ಬಗ್ಗೆ ಸದಾ ತುಡಿತವನ್ನು ಹೊಂದಿದವರು. ಹಾಗಾಗಿ ಇತ್ತೀಚೆಗೆ ಅವರ ಏಕವ್ಯಕ್ತಿ ತಾಳಮದ್ದಲೆಯನ್ನು ಕೂಡ ತಾವು ನೋಡಿರಬಹುದು. ಹೀಗೆ ತಾನು ಸ್ವಯಂ ಶಿಕ್ಷಕನಾಗಿ, ರಂಗಕರ್ಮಿಯೂ ಆಗಿ ಮತ್ತು ಆ ರಂಗಚಲನೆಯ ಹೊಸ ಸಾಧ್ಯತೆಗಳ ಬಗ್ಗೆ ಕುತೂಹಲಿಯೂ ಆಗಿರುವಂಥ ಸತೀಶ್ ವಡ್ಡರ್ಸೆ ಅವರು ಈ ಬಗ್ಗೆ ಇನ್ನಷ್ಟು ಬೆಳಕನ್ನು ಚೆಲ್ಲಬಹುದು ಅಂತ ಹೇಳ್ತಾ ಅವರನ್ನು ಕೋರಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಮೊದಲಾಗಿ ನಮ್ಮ ನಗಲಿದಂತಹ ಹಿರಿಯ ಚೇತನ ಸದಾನಂದ ಸುವರ್ಣರವರಿಗೆ ನಮಿಸಿಕೊಳ್ಳುತ್ತಾ, ನರೇಂದ್ರ ಸರ್ ಹೇಳಿದರು, ಸದಾನಂದ ಸುವರ್ಣರವರ ಒಂದು ನೆನಪು ನಮಗೆ ಕಾರಂತ ಥೀಮ್ ಪಾರ್ಕ್ ಎನ್ನುವಂಥದ್ದು ಕಟ್ಟಿಕೊಡ್ತದೆ. ನರೇಂದ್ರ ಸರ್ ಅವರು ಒಂದು ಅವಕಾಶವನ್ನು ಕೊಟ್ಟಿದ್ದರು ನನಗೆ ಆ ದಿನದಲ್ಲಿ. ಅವರಿಗೆ ಹುಟ್ಟೂರ ಪುರಸ್ಕಾರವನ್ನು ಕೊಡುವಾಗ ಆ ಕಾರ್ಯಕ್ರಮದ ನಿರೂಪಣೆಯ ಸೌಭಾಗ್ಯ ನನಗೆ ಬಂದಿತ್ತು. ಒಬ್ಬ ನೇರವಾಗಿ ನಡೆದುಕೊಂಡು ಬರುವಂತಹ 80ರ ಪ್ರಾಯ ದಾಟಿದಂತಹ ಒಬ್ಬ ವ್ಯಕ್ತಿ ಬಂದು ನಿರೂಪಣೆಯಾದ ನಂತರ ಹೆಗಲ ಮೇಲೆ ಕೈ ಇಟ್ಟು ಚೆನ್ನಾಗಿ ಮಾಡಿದ್ಯಪ್ಪ ಅಂತ ಹೇಳಿದಾಗ ನಮ್ಮ ಎದೆ ತುಂಬಿ ಬಂದಿತ್ತು, ಹೃದಯ ತುಂಬಿ ಬಂದಿತ್ತು, ಮನಸ್ಸು ಖುಷಿಪಟ್ಟಿತ್ತು. ಅದಕ್ಕಿಂತ ಮಧುರವಾದ ನೆನಪು ಯಾವುದು ಕೇಳಿದರೆ, ನಮ್ಮ ಸೌಭಾಗ್ಯ ಆ ಗುಡ್ಡದ ಭೂತದ ಧಾರಾವಾಹಿಯ ಬಗ್ಗೆ ಸುಧಾ ಮೇಡಮ್ ಹೇಳಿದರು, ಪ್ರದೀಪ್ ಸರ್ ಹೇಳಿದರು. ಆ ಧಾರಾವಾಹಿ ಎನ್ನುವಂಥದ್ದು ನಮ್ಮ ವಡ್ಡರ್ಸೆಯ ಪರಿಸರದಲ್ಲಿ ಚಿತ್ರೀಕರಣಗೊಂಡಿದ್ದು. ಆವಾಗ ನಾವು ಸಣ್ಣವರು, ನಮಗೆ ಕುತೂಹಲ ಅದೇನಪ್ಪ ಅಂತ ಹೇಳ್ಕೊಂಡು ದೊಡ್ಡ ದೊಡ್ಡ ಕ್ಯಾಮರಾ ಹಿಡ್ಕೊಂಡು ಹಿಂದೆ ಅದಕ್ಕೆ ಫ್ಲ್ಯಾಶಸ್ಗಳನ್ನೆಲ್ಲ ಹಿಡ್ಕೊಂಡು ಪ್ರಕಾಶ್ ರೈ ಅವರು ಈಗ ದೊಡ್ಡ ಕಲಾವಿದ, ಆವಾಗ ಹುಡುಗ ಆಗಿದ್ದಾಗ ಅವರನ್ನು ನೋಡಿ ಅವರ ಹಿಂದೆ ಮುಂದೆ ತಿರುಗಾಡುವಾಗೆಲ್ಲ ಆಗ್ತಾ ಇದ್ದಂಥ ಖುಷಿ ಮತ್ತು ಹೆದರಿಕೆ. ಸಿನಿಮಾದವರು ಅಥವಾ ಈ ಧಾರಾವಾಹಿಯವರು ಆ ಭಾಗಕ್ಕೆ ಬರುವುದು ಮೊದಲು ನಮಗೆ ಆ ಪ್ರಪಂಚ ಎನ್ನುವಂಥದ್ದು ಬಹಳ ದೊಡ್ಡದು. ಆ ಸಂದರ್ಭದಲ್ಲಿ ಅವರನ್ನು ನೋಡಿ ಒಂದು ರೀತಿಯ ಭಯ ಮಿಶ್ರಿತವಾದ ವಾತಾವರಣ. ಮತ್ತು ಎಲ್ಲಕ್ಕಿಂತ ಖುಷಿ ಕೊಟ್ಟಿದ್ದೇನು ಕೇಳಿದರೆ, ಚಿತ್ರೀಕರಣ ಆಗುವಾಗ ನಾವಲ್ಲೆಲ್ಲ ಸುತ್ತಾಡುವಾಗ ಅದು ನಮಗೆ ಮಾಮೂಲಿ ಆಗ್ತಾಯಿತ್ತು. ಟಿ ವಿಯಲ್ಲಿ ಬರುವಾಗ ಅದೊಂದು ಅದ್ಭುತವಾದ ಪ್ರಪಂಚವನ್ನು ತೆರೆದಿಡ್ತಿತ್ತು. ಅಂತಹ ದೃಶ್ಯ ಕಾವ್ಯವನ್ನು ಕಟ್ಟಿಕೊಟ್ಟಂತಹ ಸದಾನಂದ ಸುವರ್ಣರವರ ನೆನಪಿನಲ್ಲಿ ನಡೆಯುತ್ತಿರುವಂಥ ಈ ಕಾರ್ಯಕ್ರಮದಲ್ಲಿ ನಾವಿರುವುದೇ ನಮ್ಮ ಸೌಭಾಗ್ಯ ಅಂತ ಹೇಳ್ತಾ ಅವರಿಗೆ ಆತ್ಮೀಯವಾಗಿ ಸದಾನಂದ ಸುವರ್ಣರ ಚೇತನಕ್ಕೆ, ಅವರ ಪಾದಕ್ಕೆ ಆತ್ಮೀಯವಾಗಿ ವಂದಿಸಿಕೊಳ್ಳುತ್ತಾ, ಶಿಕ್ಷಣದಲ್ಲಿ ಕಲೆ ಎನ್ನುವಂಥದ್ದು ಪ್ರದೀಪ್ ಸರ್ ಅವರು ಈಗ ಹೇಳಿದಂತೆ ಒಂದು ಅಭಿವ್ಯಕ್ತಿಯ ಮಾಧ್ಯಮ. ನಾವು ಚಿಕ್ಕ ಮಗು ಇದ್ದಾಗ ಮಗುವನ್ನು ವಿಶ್ವಮಾನವ ಅಂತ ಹೇಳ್ತಾರೆ. ಆಗಲೇ ಎಲ್ಲ ನಟನೆಯನ್ನು ನಾವು ಕಲಿತವರು. ಏನು ಬೇಕೋ ಅದನ್ನು ನಟನೆಯ ಮೂಲಕ ಅದನ್ನು ನಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರವೃತ್ತಿ ಎನ್ನುವಂಥದ್ದು ಚಿಕ್ಕದಾಗಿ ಯಾರು ಹೇಳಿಕೊಟ್ಟಿದ್ದಲ್ಲ, ಅದು ಮಗುವಿಗೆ ತನ್ನಿಂತಾನೆ ಸ್ಪಾಂಟೇನಿಯಸ್ ಆಗಿ ಅದು ಬಂದಿರುವಂಥದ್ದು. ಅಂತಹ ಕಲೆಯನ್ನು ಹೊಂದಿರುವಂತಹ ಮಗು ಶಾಲಾ ಶಿಕ್ಷಣದ ವ್ಯಾಪ್ತಿಯ ಒಳಗಡೆ ಬಂದಾಗ ಯಾಕೋ ಅದೆಲ್ಲವೂ ಚೂಟಿದಂತೆ ಆಗ್ತದೇನೋ ಅಂತ ಅನಿಸ್ತದೆ. ಪ್ರಬಲವಾದ ಅಭಿವ್ಯಕ್ತಿಯ ಮಾಧ್ಯಮ ಮಗು ತನ್ನನ್ನು ತಾನು ತೆರೆದುಕೊಳ್ಳುವಂಥದ್ದು ಅಥವಾ ವ್ಯಕ್ತಿ. ಕಲೆಯ ಮಾಧ್ಯಮ ಹಲವಾರಿರ್ಬೋದು, ಅದರ ಉದ್ದೇಶ ತನ್ನನ್ನು ಅಭಿವ್ಯಕ್ತಿಸಿಕೊಳ್ಳುವಂಥದ್ದೇ ಆಗಿರ್ತದೆ. ಆ ಅಭಿವ್ಯಕ್ತಿ ಎನ್ನುವಂಥದ್ದು ಅದರ ಬಗ್ಗೆ ಭಾಳಷ್ಟು ಮಾತನಾಡಲಿಕ್ಕೆ ನನಗೆ ಭಯ ಆಗ್ತದೆ ಕೂಡ. ಅಭಿಲಾಷ ಮೇಡಮ್ ಇದ್ದಾರೆ, ಸುಧಾ ಮೇಡಮ್ ಇದ್ದಾರೆ, ನರೇಂದ್ರ ಸರ್ ಇದ್ದಾರೆ, ರಾಘವೇಂದ್ರ ತುಂಗ ಸರ್ ಇದ್ದಾರೆ, ಸ್ವತಃ ಸಾಮಗ್ರಿ ಇದ್ದಾರೆ, ನಮ್ಮ ರಘುಪಾಂಡೇಶ್ವರ ಇದ್ದಾರೆ, ಕಲೆಯ ಮೇರು ವ್ಯಕ್ತಿತ್ವಗಳು. ಅವರ ಎದುರಿನಲ್ಲಿ ನಾನು ಮಾತನಾಡುವಂಥದ್ದು ಬಹಳ ಸಣ್ಣವನಾಗಿ ಮಾತನಾಡಿದಂಥ ಆಗ್ತದೆ. ಆದರೆ
ಆ ಕಲೆ ಎನ್ನುವಂಥದ್ದು ಅಂತಹ ಅತ್ಯಂತ ಪ್ರಭಾವಶಾಲಿಯಾಗಿ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸುವಂಥ ಮಕ್ಕಳು, ಈ ಸಣ್ಣವರು ಇರುವಾಗ ಅವರೇ ಕಟ್ಟಿಕೊಳ್ಳುವಂಥ ಆಟಗಳು, ಚಿಕ್ಕ ಚಿಕ್ಕ ಮಕ್ಕಳು ಆಡುವಂಥ ಅವರ ಸಣ್ಣ ಸಣ್ಣ ಆಟಗಳು, ಅದು ಎಷ್ಟು ಅದ್ಭುತವಾಗಿರ್ತದೆ ಕೇಳಿದರೆ, ಅಲ್ಲಿ ಅನುಕರಣೆ ಇರ್ತದೆ ಮತ್ತು ಅನುಸರಣೆ ಇರ್ತದೆ. ಅವೆರಡರ ಮೂಲಕ ಮಗು ತನ್ನ ಅದ್ಭುತವಾದ ಪ್ರಪಂಚವನ್ನು ಕಟ್ಟಿಕೊಂಡಿರ್ತದೆ, ಕಲ್ಪನಾ ಲೋಕದಲ್ಲಿ ವ್ಯವಹರಿಸ್ತಾ ಇರ್ತದೆ. ಶಾಲಾ ಶಿಕ್ಷಣದ ವ್ಯಾಪ್ತಿಯೊಳಗೆ ಬಂದಾಗ ಅಂತಹ ಮಗು ಎಲ್ಲಿ ಕಳೆದು ಹೋಗ್ತದೆ ಅಂತ ಹೇಳಿದರೆ, ನಾವೇನು ಮಾಡ್ತೇವೆ, ಔಟ್ಪುಟ್ಗಳನ್ನು ಕೇಳಲಿಕ್ಕೆ ಹೋಗ್ತೇವೆ. ಮಗು ನೀನು ಇದನ್ನು ಮಾತ್ರ ಕಲಿಬೇಕು ಅಂತ ಹೇಳ್ಕೊಂಡು ಡೋಂಟ್ಸ್ ಅಂತ ಹೇಳ್ತೀವಲ್ಲ, ಡೂ ಮತ್ತು ಡೋಂಟ್ಸ್, ನಾವು ಡೋಂಟ್ಸನ್ನು ಹೆಚ್ಚು ಹೇಳ್ತೇವೆ, ಮಾಡು ಅನ್ನೋದಕ್ಕಿಂತ ಮಾಡಬೇಡ ಅನ್ನೋದನ್ನು ಹೆಚ್ಚು ಹೇಳ್ತೇವೆ. ಆವಾಗ ಏನಾಗ್ತದೆ ಕೇಳಿದರೆ, ಮಗುವಿನ ಮನಸ್ಸು ಸಂಕುಚಿತಗೊಳ್ಳಲಿಕ್ಕೆ ಹೋಗ್ತದೆ. ಇದು ನಾನು ಮಾಡಬಾರ್ದು, ಇದು ನನ್ನ ಶಿಕ್ಷಕರಿಗೆ ಇಷ್ಟ ಆಗೋದಿಲ್ಲ, ಇದು ನನ್ನ ಪೋಷಕರಿಗೆ ಇಷ್ಟ ಆಗೋದಿಲ್ಲ, ಇದು ನನ್ನ ಸಮಾಜಕ್ಕೆ ಇಷ್ಟವಾಗುವುದಿಲ್ವೋ ಎನ್ನುವಂಥ ಮಗು ಅಂತರ್ಮುಖಿ ಆಗ್ತಾ ಹೋಗ್ತದೆ. ಎಲ್ಲಿ ಮಗು ಅಂತರ್ಮುಖಿ ಆಗ್ತದೋ ಅದು ಭಯಾನಕವಾದಂಥದ್ದು. ಶಿಕ್ಷಣ ಎನ್ನುವಂಥದ್ದು ಅದನ್ನು ಆಗಲಿಕ್ಕೆ ಬಿಡದೇ ಇರಬೇಕಾದ್ರೆ ಅಲ್ಲಿ ಕಲೆ ಎನ್ನುವಂಥದ್ದು ಅತಿ ಅಗತ್ಯ. ಕಲಾ ಮಾಧ್ಯಮ ಎನ್ನುವಂಥದ್ದು ಮಗುವಿನ ಮನಸ್ಸು ಅರಳಬೇಕು ಅಂತ ಹೇಳ್ತದೆ. ಆ ಅರಳುವಂಥದ್ದೆಲ್ಲಿ ಕೇಳಿದರೆ ಈ ಕಲಾ ಶಿಕ್ಷಣದಲ್ಲಿ ಕಲೆಯ ಎನ್ನುವಂಥ ಕಲ್ಪನೆ ಹೊಂದಿದೆ. ಅದು ಶಿಕ್ಷಣ ಇಲಾಖೆಯ ಜೊತೆಯಲ್ಲಿ ಬೆರೆತು ಹೋಗಿದೆ, ಶಾಲಾ ಪಠ್ಯದ ಜೊತೆಯಲ್ಲಿ ಬೆರೆತು ಹೋಗಿದೆ. ಅದನ್ನು ಎಷ್ಟು ಪ್ರಭಾವಶಾಲಿಯಾಗಿ ಶಿಕ್ಷಕ ಅದನ್ನು ಗುರುತಿಸಿಕೊಳ್ತಾನೆ, ಬಳಸಿಕೊಳ್ತಾನೆ, ಮಗುವಿನಿಂದ ಅಭಿವ್ಯಕ್ತಿ ಪಡಿಸ್ತಾನೆ ಎನ್ನುವುದರ ಮೇಲೆ ಅದು ನೆಲೆಗೊಳ್ಳುತ್ತದೆ. ಯಾಕೆ ಶಿಕ್ಷಣದಲ್ಲಿ ರಂಗಕಲೆ ಬೇಕು ಅಂತ ಹೇಳಿದರೆ, ಶಿಕ್ಷಣದ ಉದ್ದೇಶವನ್ನು ನರೇಂದ್ರ ಸರ್ ಅವರು ಹೇಳಿದರು, ಮಗುವಿನ ಸರ್ವತೋಮುಖವಾದ ಅಭಿವ್ಯಕ್ತಗೊಳಿಸುವಂಥದ್ದು, ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ಮಗುವಿನಲ್ಲಿ ರೂಪುಗೊಳಿಸುವಂಥದ್ದೇ ಶಿಕ್ಷಣ ಆಗಿರ್ತದೆ. ಪರಿಪೂರ್ಣ ವ್ಯಕ್ತಿತ್ವ ಅಂತ ಹೇಳಿದರೆ ಅದು ಅಂಕ ಒಂದು ಮಾನದಂಡ ಅಲ್ಲ. ಯಾವುದೋ ಒಂದು ತನ್ನ ಜೀವನದ ಸಾಧನೆಗಾಗಿ ವೃತ್ತಿಯನ್ನು ಕೈಗೊಳ್ಳುವಂಥದ್ದು, ಅದಕ್ಕೆ ಬೇಕಾದಂತಹ ಕೌಶಲ್ಯಗಳನ್ನು ಗಳಿಸಿಕೊಳ್ಳುವಂಥದ್ದು ಮಾತ್ರ ಅಲ್ಲ. ಮಗು ಸಮಾಜದಲ್ಲಿ ಜೀವನ ಶಿಕ್ಷಣ ಅಂತ ಹೇಳ್ತಾ ಇತ್ತು ಮೊದಲು. ಜೀವನ ಶಿಕ್ಷಣ, ಜೀವನವನ್ನು ಜೀವಿಸಲಿಕ್ಕೆ ಮಗು ಏನು ಶಿಕ್ಷಣವನ್ನು ಪಡೀತದೆ ಅನ್ನುವುದು ಮುಖ್ಯ ಆಗ್ತದೆ. ಸಮಾಜದಲ್ಲಿ ಒಬ್ಬ ಯಶಸ್ವಿ ನಾಗರಿಕನಾಗಿ ಬದುಕಬೇಕಾದ್ರೆ ಮಗುವಿಗೆ ಏನು ಬೇಕು ಅನ್ನುವುದು ಶಿಕ್ಷಣದ ಮುಖ್ಯ ಉದ್ದೇಶ ಆಗ್ತದೆ. ಹಾಗಾಗಬೇಕಾದ್ರೆ ಶಾಲಾ ಪಠ್ಯದ ಜೊತೆಯಲ್ಲಿ ಶಾಲಾ ಪಠ್ಯದಲ್ಲಿ ಅಳವಡಿಸಿಕೊಳ್ಳಬಹುದಾದಂತಹ ಈ ನಾಟಕ ಇರ್ಬೋದು, ನೃತ್ಯ ಇರ್ಬೋದು, ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳುವಂಥದ್ದು. ಉದಾಹರಣೆಗೆ 10ನೇ ತರಗತಿಯ ಪಾಠ ಹಡಗಲಿಯ ಬೇಡರು, ಆ ಪಾಠವನ್ನು ಯಕ್ಷಗಾನ ತಾಳಮದ್ದಲೆಯ ರೂಪದಲ್ಲಿ ಮಕ್ಕಳಲ್ಲಿ ಅಳವಡಿಸಿದಾಗ ಆ ಮಕ್ಕಳು ಎಷ್ಟು ಚೆನ್ನಾಗಿ ಕಲಿತಾರೆ ಮತ್ತು ಅದು ಎಷ್ಟು ಹೊಸ ಸಾಧ್ಯತೆಯನ್ನು ಹೊರಹೊಮ್ಮಿಸ್ತದೆ ಅನ್ನೋದನ್ನು ನಾವು ತಿಳ್ಕೊಂಡವರು. ಆ ರೀತಿಯ ಪ್ರಯೋಗಗಳು ಆಗ್ತಾ ಹೋದ ಹಾಗೆ ಚಿಕ್ಕ ಚಿಕ್ಕ ಇವಾಗಿನ ಪಾಠ ಎನ್ನುವಂಥದ್ದು, ಈ ಶಾಲಾ ಪಠ್ಯದಲ್ಲಿರುವಂಥ ಪಾಠಗಳು ಹೆಚ್ಚಾಗಿ ಇರುವಂತಹದ್ದು ಏನು ಕೇಳಿದರೆ, ಮಕ್ಕಳನ್ನು ಅಂತಹ ನಾಟಕಗಳು, ರಂಗ ಭೂಮಿಯ ಹೊಸ ಅವಕಾಶಗಳನ್ನು ಬಳಸಿಕೊಳ್ಳಲಿಕ್ಕೆ ಇರುವಂಥದ್ದು. ಅದು ನಾಟಕಗಳಾಗಿರ್ಬೋದು, ಅದನ್ನು ನೃತ್ಯ ರೂಪದಲ್ಲಿ ಹೇಳ್ಬೋದು, ಪದ್ಯವನ್ನು ಹಾಡುವಂಥದ್ದು, ಅದಕ್ಕೆ ಆ ಪದ್ಯಕ್ಕೆ ನೃತ್ಯ ಸಂಯೋಜನೆ ಮಾಡಿ ಒಂದಷ್ಟು ಜನ ಹಾಡ್ತಾ ನೃತ್ಯ ಮಾಡುವಂಥದ್ದು. ಆ ಮೂಲಕ ಆ ಮಕ್ಕಳು ಕಲಿತಾರೆ. ಒಂದು ಇಂಗ್ಲೀಷ್ ಪದ್ಯ ಇದ್ದರೆ ಅದನ್ನು ಮಕ್ಕಳಿಗೆ ಬಾಯ್ಪಾಠ ಮಾಡಲಿಕ್ಕೆ ಕೊಟ್ಟರೆ ಆ ಮಕ್ಕಳು ಕಲಿಯುವುದು ಕಷ್ಟ ಆಗ್ತದೆ. ಅದನ್ನು ಶಿಕ್ಷಕನಾಗಿದ್ದವನು ತನಗೆ ಗೊತ್ತಿರುವ ರಾಗದಲ್ಲಿ ಆ ಮಕ್ಕಳಿಗೆ ಹಾಡಲಿಕ್ಕೆ ಕೊಟ್ಟರೆ ಆ ಮಗು ಚೆನ್ನಾಗಿ ಕಲಿತದೆ. ಅದು ಅನ್ಯ ಭಾಷೆಯ ಶಬ್ದ ಆದರೂ ಕೂಡ ಮಗು ಅದಕ್ಕೊಂದು ಟ್ಯೂನ್ ಹಾಕಿದಾಗ ಮಗು ತೆರೆದುಕೊಳ್ಳುತ್ತದೆ. ಅಂಥೇಳಿದರೆ ಆ ರಂಗಕಲೆ ಎನ್ನುವಂಥದ್ದು ಮಗುವನ್ನು ಅಭಿವ್ಯಕ್ತಿಗೊಳಿಸ್ತದೆ, ಉದ್ದೀಪನಗೊಳಿಸ್ತದೆ, ಕಲಿಬೇಕು ಅನ್ನುವ ಮನೋಭಾವನೆಯನ್ನು ಬರ್ತದೆ. ಈಗ ಏನಾಗ್ತಾಯಿದೆ ಕೇಳಿದರೆ, ಮಕ್ಕಳು ಕಲಿಕೆಯಲ್ಲಿ ನಮ್ಮ ಒಂದು ದೊಡ್ಡ ಆಪಾದನೆ ಮಕ್ಕಳ ಮೇಲೆ ಹೊರಿಸುವುದೇನು ಕೇಳಿದರೆ, ಮಕ್ಕಳು ಕಲಿಕೆಯಲ್ಲಿ ಆಸಕ್ತಿಯನ್ನು ಹೊಂದಿಲ್ಲ ಅನ್ನುವಂಥದ್ದು, ಮಕ್ಕಳು ತರಗತಿಯ ಚಟುವಟಿಕೆಯಲ್ಲಿ ಭಾಗವಹಿಸ್ತಿಲ್ಲ ಅನ್ನುವಂಥದ್ದು. ಅದಕ್ಕೆ ಮೂಲ ಕಾರಣ ಎಲ್ಲಿದೆ ಕೇಳಿದರೆ, ನಾನು ಮೊದಲೇ ಹೇಳಿದ ಹಾಗೆ ಮಗು ಚಿಕ್ಕವನಾಗಿದ್ದಾಗ ಏನು ನಾಟಕಗಳನ್ನು ಮಾಡಿಕೊಂಡು ಬೆಳೀತಾ ತನಗೆ ಬೇಕಾದದನ್ನು ಏನು ಪಡಿತಾ ಇದ್ದ, ಶಾಲೆಗೆ ಬಂದಾಗ ಮಾಡಬೇಡ ಅಂತೇಳಿದರೆ ಡೋಂಟ್ಸ್ ಅನ್ನುವುದನ್ನು ಮಕ್ಕಳ ಮೇಲೆ ಹೇರಿ
ಮಗುವಿನ ಮನಸ್ಸು ಏನು ಸಂಕುಚಿತ ಆಗ್ತದೆ, ಅದನ್ನು ಒಳ್ಳೆಯದಲ್ಲ ಅನ್ನುವಂಥ ಹಿಂಜರಿಕೆಯ ಭಾವನೆ ಬರ್ತದೆ. ನಾನು ಹೋಗಿ ಮಾತನಾಡಿದರೆ ಅದು ಸರಿ ತಪ್ಪುಗಳ ಕಲ್ಪನೆಯನ್ನು ಮಾಡ್ಕೊಳ್ತದೆ. ಸರಿಯೋ ತಪ್ಪೋ ನೀನು ಮಾತಾಡಪ್ಪ ಎನ್ನುವಂಥ ಆತ್ಮವಿಶ್ವಾಸವನ್ನು ಕೊಡುವುದಿದ್ರೆ ಅದು ಯಾವುದು ಕೇಳಿದರೆ ಕಲಾ ಮಾಧ್ಯಮ. ಆ ಕಲಾ ಮಾಧ್ಯಮವನ್ನು ನಾವು ತೊಡಗಿಸಿಕೊಂಡಾಗ ಮಗುವಿನಲ್ಲಿ ಆಸಕ್ತಿಯನ್ನು ಉದ್ದೀಪನಗೊಳಿಸ್ತದೆ, ಮಗು ಆತ್ಮವಿಶ್ವಾಸವನ್ನು ಪಡೆದುಕೊಳ್ಳುತ್ತದೆ. ಅದರ ಜೊತೆಯಲ್ಲಿ ಮಕ್ಕಳು ಪಾಠದಲ್ಲಿ ಏನು ಅಂಕಗಳನ್ನು ನಾವು ಮಾನದಂಡವಾಗಿ ಇಟ್ಕೊಳ್ತೇವೆ ಅದು ಸರಾಗವಾಗಿ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮಗು ಶಾಲಾ ಶಿಕ್ಷಣದಲ್ಲಿ ಆಸಕ್ತಿಯನ್ನು ತಳಿಬೇಕಾದ್ರೆ ಏನು ನಮ್ಮ ಮಾರ್ಕ್ ಓರಿಯೆಂಟೆಡ್ ಮಾರ್ಕ್ ಬೇಕು, 90, 80, 100, 90 99.99 ಬೇಕೀಗ. ಆ ಮಾರ್ಕ್ಸ್ ಏನು ಬೇಕು ಅದು ಬರಬೇಕಾದ್ರೆ ಶಿಕ್ಷಣದಲ್ಲಿ ರಂಗಕಲೆಯನ್ನು ಅಳವಡಿಸಿಕೊಂಡಾಗ ಮಕ್ಕಳು ಶಾಲಾ ಶಿಕ್ಷಣದ ಬಗ್ಗೆ ಆಸಕ್ತಿಯನ್ನು ತಳಿತಾರೆ. ಮಕ್ಕಳು ಎಲ್ಲೆಲ್ಲೋ ಓಡಾಡ್ತಾರೆ. ಸಮಯ ಇದೆ ಅಂತ ತಿಳಿಸ್ಕೊಡ್ತೇನೆ, ಒಂದು 5 ನಿಮಿಷ. ಮಕ್ಕಳು ಎಲ್ಲೆಲ್ಲೋ ಓಡಾಡ್ತಾರೆ. ಕಾರಣ ಏನು ಕೇಳಿದರೆ ಅವರಿಗೆ ಆಸಕ್ತಿಯ ಕ್ಷೇತ್ರ ಇಲ್ಲಿಲ್ಲ. ಮಕ್ಕಳು ಮೊಬೈಲ್ ದಾಸರಾಗ್ತಾರೆ ಅಂತ ಹೇಳ್ತೇವೆ. ಕಾರಣ ಏನು ಕೇಳಿದರೆ ಅವರ ಕೈಗೆ ಮತ್ತು ತಲೆಗೆ ಕೆಲಸವನ್ನು ನಮ್ಮ ಪಾಠ ಎನ್ನುವಂಥದ್ದು, ನಮ್ಮ ಶಾಲಾ ಶಿಕ್ಷಣವನ್ನುವಂಥದ್ದು ಕೊಡದೇ ಇದ್ದಾಗ ಮಕ್ಕಳು ಏನು ಮಾಡ್ತಾರೆ, ಅವರ ತಲೆಗೆ ಕೈಗೆ ಏನು ಬೇಕಾಗ್ತದೆ ಅದನ್ನು ಹುಡ್ಕೊಂಡು ಹೋಗ್ತಾರೆ. ಅದೇ ಮಕ್ಕಳಿಗೊಂದು ಕಲಾತ್ಮಕವಾದ ಚಿತ್ರವನ್ನು ಬಿಡಿಸ್ಕೊಂಡು ಬಾ, ನಿನ್ನ ಪಾಠವನ್ನು ನೀನು ಕೇಳಿದ್ದೀಯಲ್ಲ ಇದಕ್ಕೆ ನಿನ್ನದೇ ಅರ್ಥದಲ್ಲಿ ಒಂದು ಚಿತ್ರವನ್ನು ಬಿಡಿಸೋ, ಅಥವಾ ಒಂದು ಸಂಭಾಷಣೆಯನ್ನು ಬರೆಯೋ, ಅಥವಾ ಒಂದು ನಾಟಕವನ್ನು ಬರೆ, ಅಥವಾ ಇದರ ಮೇಲೆ ಒಂದು ಕಥೆಯನ್ನು ನಿನ್ನ ರೀತಿಯಲ್ಲಿ ಬರೆ ಅಂತ ಹೇಳಿದಾಗ ಆ ಮಗು ಏನು ಮಾಡ್ತದೆ, ತನ್ನ ಯೋಚನೆಯನ್ನು ಆ ನಿಟ್ಟಿನಲ್ಲಿ ಹರಿಯ ಬಿಡ್ತದೆ. ಆವಾಗ ಮಕ್ಕಳು ಮುಖ್ಯ ಭೂಮಿಕೆಗೆ, ಏನು ಕಲಿಕೆ ಅಂತ ಹೇಳ್ತೀವಲ್ಲ ನಾವು, ಆ ಮುಖ್ಯ ಭೂಮಿಕೆಗೆ ಬರ್ತವೆ. ಅಲ್ಲಿ ಪಡೆದಂಥ ಜ್ಞಾನ ಎಲ್ಲಿಯೂ ಕೂಡ ಮಾಸಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಒಂದು ಮಾತು ಹೇಳೋದಿತ್ತು ಈ ನಮ್ಮ ಕುಂದಾಪುರ ಕನ್ನಡದಲ್ಲಿ, ಚಟ ಬೇಕು ಅಂತ ಹೇಳ್ಕೊಂಡು. ಏನಾದ್ರು ಒಂದು ಚಟ ಬೇಕು, ಆ ಚಟ ಇಲ್ಲದೆ ಇದ್ದರೆ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಆಗಲಿ, ಕೆಟ್ಟದ್ದಲ್ಲ ನಾನು ಹೇಳ್ತಿರೋದು, ಒಳ್ಳೆಯದು. ಆ ಚಟ ಇದ್ದರೆ ಮಾತ್ರ ಆ ಮಕ್ಕಳು ತಮ್ಮ ದಾರಿಯನ್ನು ತಾವು ಕಂಡುಕೊಳ್ತವೆ. ಜೀವನದಲ್ಲಿ ಎಷ್ಟೋ ಯಶಸ್ಸಾದವರು ಇದ್ದರೆ ಅವರು ಏನು ಕೇಳಿದರೆ ಈ ರಂಗಭೂಮಿಯಲ್ಲಿ ಅದು ನಾಟಕ ಇರ್ಬೋದು, ಚಿತ್ರಕಲೆ ಇರ್ಬೋದು, ನೃತ್ಯ ಇರ್ಬೋದು, ಯಕ್ಷಗಾನ ಇರ್ಬೋದು, ಅಥವಾ ಯಾವುದೇ ಒಂದು ಅವರ ಆಸಕ್ತಿಯ ಕ್ಷೇತ್ರದಲ್ಲಿ ಅವರು ತೊಡಗಿಸಿಕೊಳ್ಳುವಂಥದ್ದು, ಅದರ ಮೇಲೆ ಹೋಗಲಿಕ್ಕೆ ಸಾಧ್ಯ ಇದೆ. ಮತ್ತು ಮಕ್ಕಳ ಜೀವನಕ್ಕೊಂದು ಚೌಕಟ್ಟನ್ನು ಕೊಡ್ತದೆ. ನಾವು ಹೇಳ್ತೇವೆ ನಮ್ಮ ಜನಾಂಗ ಎಲ್ಲೆಲ್ಲೋ ಹೋಗ್ತಾ ಇದೆ ಅಂತ ಹೇಳ್ಕೊಂಡು. ಕಾರಣ ಏನು ಕೇಳಿದರೆ ಅವರಿಗೊಂದು ಚೌಕಟ್ಟನ್ನು ನಾವು ಕೊಡಲಿಲ್ಲ. ನಾವು ಹಿಂಗಿರಬೇಕು ಅಂತ ಹೇಳ್ತೇವೆ ಬಿಟ್ಟರೆ ಅದು ಯಾಕಿರಬೇಕು, ಅದರಿಂದ ನನಗಾಗುವಂಥ ಪ್ರಯೋಜನ ಏನು ಅಂತ ಮಗು ಆಲೋಚನೆ ಮಾಡಲಿಕ್ಕೆ ಬಿಡೋದಿಲ್ಲ. ನಮ್ಮ ಆಲೋಚನೆಯನ್ನು ಮಗುವಿನ ಮೇಲೆ ಹೇರ್ತೇವೆ. ಆ ನಮ್ಮ ಆಲೋಚನೆಯನ್ನು ಮಗುವಿನ ಮೇಲೆ ಹೇರಿದಾಗ ಆಗುವಂಥದ್ದು ದಾರಿ ತಪ್ಪಿದ ಸಮಾಜವನ್ನು ನಾವು ನಿರ್ಮಾಣ ಮಾಡುವಂಥದ್ದು. ಮಗುವಿನ ಆಸಕ್ತಿಯನ್ನು ಗುರುತಿಸಿ ಆ ಕ್ಷೇತ್ರದಲ್ಲಿ ಮಗುವನ್ನು ತೊಡಗಿಸುವಂತೆ ಮಾಡಿ ಮಗುವಿನ ಆಸಕ್ತಿಯನ್ನು ಉದ್ದೀಪನಗೊಳಿಸುವಂತಹ ರಂಗ ಶಿಕ್ಷಣವನ್ನು ತರಗತಿಯ ಕೋಣೆಗಳಲ್ಲಿ ನಮಗೆ ಬಳಸ್ಕೊಳ್ಳಿಕ್ಕೆ ಯಾವತ್ತು ಸಾಧ್ಯ ಆಗ್ತದೋ ಆವಾಗ ಹೊಸದೊಂದು ಸಮಾಜ ಸೃಷ್ಟಿ ಆಗ್ತದೆ. ಆ ಸಮಾಜ ಎನ್ನುವಂಥದ್ದು ನಾವೇನು ಮುಖ್ಯ ವಾಹಿನಿ ಅಥವಾ ಮುಖ್ಯ ಭೂಮಿಕೆ ಅಂತ ಹೇಳ್ತೇವೆ ಅದರಲ್ಲಿ ಮಗು ಇರಲಿಕ್ಕೆ ಸಾಧ್ಯ ಆಗ್ತದೆ. ಏನು ಅಂಕಗಳ ಮಾನದಂಡ ಕಷ್ಟ ಅಂತ ಹೇಳ್ತೇವೆ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗೆ ಗೊತ್ತಿರ್ಬೋದು, ಆವಾಗೆಲ್ಲ ನಾಟಕ ಆಗ್ತಿತ್ತು, ವಾರ್ಷಿಕೋತ್ಸವ ಶಾಲೆಯಲ್ಲಿ ಪ್ರತಿ ವರ್ಷವೂ ವಾರ್ಷಿಕೋತ್ಸವಗಳಾಗ್ತಾ ಇತ್ತು. ಆವಾಗ ಮಕ್ಕಳ ನೆನಪಿನ ಶಕ್ತಿ ಎಷ್ಟು ಪ್ರಭಾವಶಾಲಿಯಾಗಿ ಬೆಳೀತಾ ಇತ್ತು. ಅದೆಲ್ಲ ಆಗಬೇಕಾದ್ರೆ ಮಕ್ಕಳನ್ನು ರಂಗಭೂಮಿಯಲ್ಲಿ ತೊಡಗಿಸಿಕೊಳ್ಳುವಂಥ ವಿಪುಲ ಅವಕಾಶಗಳನ್ನು ಶಾಲಾ ಪಠ್ಯದಲ್ಲಿರುವುದನ್ನು ನಾವು ಬಳಸ್ಕೊಂಡ್ರೆ ಅಷ್ಟೇ ಸಾಕಾಗ್ತದೆ. ಮತ್ತೆ ಮಕ್ಕಳು ಮುಂದಿನ ಆಸಕ್ತಿಯನ್ನು ಗಳಿಸ್ಕೊಳ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಶಿಕ್ಷಣದಲ್ಲಿ ಕಲೆಯ ಮಹತ್ವವನ್ನು ಬಹಳ ವಿಸ್ತೃತವಾಗಿ ಹೇಳಿಕೊಟ್ರು ಸತೀಶ್ ಸರ್ ಅವರು. ನಿಜವಾಗಿ ನನ್ನ ಸಹಪಾಠಿಗಳಲ್ಲಿ ಕೆಲವರು ಇದ್ದಿದ್ರು, A+B² ಅಂತ ಕೇಳಿದರೆ ಗೊತ್ತಿಲ್ಲ ಅವರಿಗೆ. ಹಾಗಂತ ವರ್ಷದ ಕೊನೆಯಲ್ಲಾಗುವಂಥ ನಾಟಕದ ಅಷ್ಟು ಡೈಲಾಗ್ ಕೂಡಲೇ ಒಂದು ಸರ್ತಿ ಮಾಡಿದ ಕೂಡಲೇ ಬಾಯಿಪಾಠ ಬರ್ತಿತ್ತು. ಹಾಗಾದರೆ ಇದನ್ನು ನೆನ್ಪಿಟ್ಕೊಳ್ಳಿಕ್ಕಾಗ್ತದೆ, A+B² ಫಾರ್ಮುಲಾ ನೆನ್ಪಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಈ ರೀತಿಯಲ್ಲಿ A+B² ಫಾರ್ಮುಲಾ ಹೇಳಿಕೊಡಲಿಲ್ಲ ಅಷ್ಟೇ. ಹಾಗಾಗಿ ಪ್ರತಿಯೊಂದು ಮಕ್ಕಳಿಗೂ ಕೂಡ ಕಲಾತ್ಮಕವಾದಂಥ ಅಭಿವ್ಯಕ್ತಿ ಇರ್ತದೆ. ಆ ಅಭಿವ್ಯಕ್ತಿಯನ್ನು ಶಿಕ್ಷಣದಿಂದ ಪ್ರತ್ಯೇಕಿಸಿ ಶಿಕ್ಷಣ ಮತ್ತು ಕಲೆ ಎರಡನ್ನೂ ಕೂಡ ಪ್ರತಿಸ್ಪರ್ಧಿಯಾಗಿ ನಾವು ನಿಲ್ಲಿಸುವ ಕಾರಣದಿಂದಾಗಿ ಮಕ್ಕಳು ಒಂದು ಅಲ್ಲಿ ಸೋಲ್ತಾರೆ, ಇಲ್ಲ ಇಲ್ಲಿ ಸೋಲ್ತಾರೆ, ಅಲ್ವಾ ಎರಡೂ ಕಡೆಯಲ್ಲಿ ಸೋಲ್ತಾರೆ. ಹೀಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ ಅಂತ ಹೇಳೋದನ್ನು ಅವರು ಹೇಳಿದರು. ತನ್ನ ಜೀವನವನ್ನೇ ಕಲೆಯಲ್ಲಿ ಕಟ್ಟಿಕೊಂಡ, ಶಿಕ್ಷಣಕ್ಕಿಂತ ಹೆಚ್ಚಾಗಿ ಕಲೆಯನ್ನೇ ನೆಚ್ಚಿಕೊಂಡು ಅದರಲ್ಲೇ ಯಶಸ್ವಿಯಾಗಿ ನಮ್ಮೆದುರಿಗೆ ಒಬ್ಬರು ಅತ್ಯಂತ ಆಪ್ತರು ಮತ್ತು ಪರಿಚಿತರೂ ಆಗಿ ನಿಂತಿರುವಂಥ ರಘು ಪಾಂಡೇಶ್ವರು ನಮ್ಮಲ್ಲಿದ್ದಾರೆ.
ಹಾಗಾದರೆ ಅವರ ಜೀವನದಲ್ಲಿ ಶಿಕ್ಷಣಕ್ಕಿಂತ ಕಲೆ ಹೇಗೆ ಮಹತ್ತರವಾದಂಥ ಪಾತ್ರವನ್ನು ವಹಿಸಿದೆ ಅಂತ ಹೇಳಿ ಅವರ ಕೈಯಲ್ಲೇ ಕೇಳುವ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮನ್ನು ಅಗಲಿರುವಂಥ ಸದಾನಂದ ಸುವರ್ಣ ಇವರನ್ನು ನೆನಪಿಸ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಶಿಕ್ಷಣ ಮತ್ತು ಕಲೆ, ನನ್ನ ಪ್ರಕಾರ ಶಿಕ್ಷಣದೊಳಗೆ ಕಲೆ ಇದೆ, ಕಲೆಯೊಳಗೆ ಶಿಕ್ಷಣ ಇದೆ. ನಾವೀಗ ಒಂದು ಡ್ರಾಮಾ ಟ್ರೈನಿಂಗ್ ಮಾಡ್ತಂದ್ರೆ ಅದು ಶಿಕ್ಷಣವೇ. ಏನು ಶಿಕ್ಷಣ ಮಾಡಿ ಡ್ರಾಮಾ ಕಲಿತಾ ಇದ್ದ ಅಥವಾ ಏನೋ ಒಂದು ಆರ್ಟ್ ಮಾಡ್ತಾ ಇದ್ದ, ಓಕೆ. ನಾನು ಹೇಳ್ಕೊಡ್ದು ಈಗ ನನಗೆ ಮಾತಾಡೋಕೆ ಹೇಳ್ರಿ ಕಲೆ ಬಗ್ಗೆ. ಶಿಕ್ಷಣ ಅಂದರೆ ನಾವು ಸ್ವಲ್ಪ ಮಟ್ಟಿನ ಶಿಕ್ಷಣ ಕಲ್ತಿತ್ತು. ಆಗಳಿಕೆ ಯಾವ ಥರ ಶಿಕ್ಷಣ ಇದ್ದಿತ್ತಂದರೆ ಮಾಸ್ಟರ್ ಒಂದೇ ಹೇಳ್ತಿದ್ದರು, ಲಕ್ಷ ಕೊಟ್ಟು ಕೇಣಿ ಅಂದೇಳಿ, ಗಮನ ಕೊಟ್ಟು ಕೇಣಿ ಪಾಠ. ಆದರೆ ಈಗ ಲಕ್ಷ ಕೊಟ್ಟು, ಅದು ಲಕ್ಷ್ಯ, ಇದು ಲಕ್ಷ ಕೊಟ್ಟು ಕೇಂದ್ರ, ಇದು ಲಕ್ಷ ಕೊಟ್ಟು. ಆದ್ದರಿಂದ ನಮ್ಗೆ ಅಷ್ಟು ಲಕ್ಷ್ಯ ಇರಲಿಲ್ಲ, 1000 ಕಮ್ಮಿ ಇದ್ದಿತ್ತು, 100 ಮಾತ್ರ ಇದ್ದಿತ್ತು, ಹೆಚ್ಚು ಕಲೂಕಾಯಿಲ್ಲ. ಆದರೆ ನರೇಂದ್ರ ಮಾಸ್ಟರ್ ಹೇಳ್ರು, ಮಕ್ಕಳು ವಿದ್ಯೆ ಕಲಿಯೋದ್ರಂಗೆ ಅಥವಾ ಕಾನ್ಸಂಟ್ರೇಟ್ ಮಾಡ್ಕೆ ಏನೋ ಒಂದು ವಿಷಯದಂಗೆ. ಯಾಕೆ ಇವತ್ತು ನನ್ನ ಒಂದು ಅಭಿಪ್ರಾಯ, ಯಾಕೆ ಅವ್ರಿಗೆ ಆಗ್ತಾ ಇಲ್ಲ ಅಂದರೆ ಆ ಥರದ ಸಮಾಜ ಸೃಷ್ಟಿ ಆಯಿತು. ಒಂದೇ ಒಂದು ಶತ್ರು ಅಂದರೆ ಮೊಬೈಲ್. ಮತ್ತೊಂದು, ಮಕ್ಕಳಿಗೆ ಆತ್ಮಸ್ಥೈರ್ಯ ಕಮ್ಮಿ. ಸಣ್ಣ ವಿಷಯ ಇದ್ದರೂ 5ನೇ ಕ್ಲಾಸ್ ಮಕ್ಕಳು 6ನೇ ಕ್ಲಾಸ್ ಮಕ್ಕಳಿಗೂ ಡಿಪ್ರೆಷನ್ ನಂಬ್ರು, ಏನೋ ಸರಿ ಇಲ್ಲ, ಮಂಡೆ ಇದಾಯಿತು. 6ನೇ ಕ್ಲಾಸ್ ಮಕ್ಕಳು, ಹೈಸ್ಕೂಲ್ ಮಕ್ಕಳಿಗೆ ಡಿಪ್ರೆಷನ್ನು. ಕಾರಣ ನನ್ನ ಅಭಿಪ್ರಾಯದ ಪ್ರಕಾರ ನಾವೆಲ್ಲ ಹೇಗೆ ಸ್ವಲ್ಪ ಶಿಕ್ಷಣ ಮಾಡಿಕೊಂಡು ಇವತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮದ ಮೈಕ್ ಹಿಡ್ಕೊಂಡು ಕೂತಿದೆ ಅಂದರೆ ಕಲೆಯನ್ನು ಅವಲಂಬಿಸ್ಕೊಂಡು ಬಂದದ್ದು, ಕಲೆಯನ್ನು ನಂಬ್ಕೊಂಡು ಬಂದದ್ದು. ಆ ಕಲೆಗೆ, ಆ ರಂಗಭೂಮಿಯೇ, ಆ ನಾಟಕವೇ ಆ ಏನೊಂದು ಶಿಕ್ಷಣವಾಗಿ ನಾವು ಪಡ್ಕೊಂಡು ಈ ಚೇರ್ ಮೇಲೆ ಇಷ್ಟು ಜನರ ಮುಂದೆ ನಾನು ಮಾತಾಡ್ತಾ ಇದ್ದೆ. ನಮ್ಮ ಕಾಲದಂಗೆ ಜಾಯಿಂಟ್ ಫ್ಯಾಮಿಲಿ ಇದ್ದಿತ್ತು, ಎಲ್ಲರೂ ಇರ್ತಿದ್ದೀರು. ಮಕ್ಕಳೆಲ್ಲ ಒಂದು ಚೂರು ಅಜ್ಜಿ ಕುಪ್ಪನ್ಕೊಂಡು ಹೀಗೆ ಕೂರ್ತಾ ಇದ್ದರೆ, ಊಟ ಮಾಡದೇ ಇದ್ದರೆ, ಮನೆಗೆ ಹೋದ ಮಗ ಅಥವಾ ಮಗಳು, ಪ್ಯಾಟಿಗೆ ಹೋದ ಮಗ, ಆಡೋಕೆ ಹೋದವ ಲೇಟಾಗಿ ಬಂದರೆ ಜೋರು ಮಾಡೋಕ್ಕೆ ಅಪ್ಪ ಅಮ್ಮ ಇಲ್ಲ ಅಂದರು. ಚಿಕ್ಕಮ್ಮ ಬೈತ್ರ ಅಂಬ ಭಯ ಇದ್ದಿತ್ತು, ದೊಡ್ಡಣ್ಣ ಬೈತ್ರ ಅಂಬ ಭಯ ಇದ್ದಿತ್ತು, ಮಾವ ನಂಗೆ ಬೈತ್ರ ಅಂದಿದ್ದಿತ್ತು. ಎಲ್ಲಿ ನಾವು ನಮ್ಮ ಫ್ಯಾಮಿಲಿ ನಾನು ಬಿಟ್ಟು, ನಾನು ನನ್ನ ಹೆಂಡತಿ ನನ್ನ ಮಕ್ಕಳಂತ ಸಪ್ರೇಟ್ ಹೋದಾಗ ಮಕ್ಕಳಿಗೆ ಇವೆಲ್ಲ ಒಂದು ಏನು ಸಂಸ್ಕೃತಿ ಸುಸಂಸ್ಕೃತಿಗೆ ಬದುಕುವಂಥದ್ದು ಅಥವಾ ಭಯ, ಭೀತಿ, ಪ್ರೀತಿ, ಭಕ್ತಿ, ಧಾರ್ಮಿಕ ವಿಷಯದಲ್ಲಿ ಒಂದಿಷ್ಟು ವಿಚಾರಗಳು, ವಿದ್ಯೆ ಅಂದರೆ ಏನು, ಕಷ್ಟ ಸುಖ ಹೆಂಗ್ತ, ಯಾರು ಎಷ್ಟು ಕಷ್ಟ ಮಾಡಿ ದುಡ್ಕೊಂಡು ಬಂದರೆ ಇವತ್ತು ನಮಗೆ ಯಾರು ಊಟ ಆಗ್ತಾಯಿದ್ರು, ನಾವು ಇನ್ನೊಬ್ರಿಗೆ ಎಷ್ಟು ಸ್ಪಂದಿಸ್ಕೊನ್ನೋದನ್ನು ಈ ಒಂದು ಆತ್ಮಸ್ಥೈರ್ಯ ತುಂಬಿಸುವಂಥ ಪ್ರಕ್ರಿಯೆ ಇಲ್ಲ ಇಲ್ಲಿ. ಯಾಕಂದರೆ ಗಂಡನ ಹತ್ರ ಒಂದು ಮೊಬೈಲ್ ಇರುತ್ತೆ, ಹೆಂಡತಿ ಹತ್ರ ದೊಡ್ಡದು ಮಾತೊಂದು ಇರುತ್ತೆ, ಇಬ್ಬರು ಹಿಂಗೆ ರೀಲ್ಸ್ ಕಾಣ್ತಾ ಇರ್ತಾರೆ. ಮಕ್ಕಳು ಏನೋ ಕೇಮಕ್ಕೆ ಬಂದಂದು ಕಂಡ್ರೆ ಅಪ್ಪಯ್ಯ ಅಮ್ಮ ಇಬ್ಬರು ಚಿಕ್ಕಂದು ಬೈದು ಬಿಡ್ತಾರೆ. ಆದ್ದರಿಂದ ಮಕ್ಕಳು ಅವ್ರದ್ದು ಏನೋ ಒಂದು ಪ್ರಾಬ್ಲಮ್, ಶಾಲೆಯಲ್ಲೇ ಆಯಿತು, ಏನೋ ನನ್ನ ಫ್ರೆಂಡ್ ಏನೋ ಹೇಳ್ದ, ಆ ಟೀಚರ್ ಏನೋ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಬೇಕಿದ್ದಿತ್ತು, ಇಂಥದ್ದು ಏನೋ ಒಂದು ವಿಚಾರ ಇಟ್ಕೊಂಡು ನಮ್ಮ ಹತ್ರ ಬಬ್ಬಕ್ಕೂ ಇಲ್ಲ ಅಥವಾ ಹುಡುಗಿ ಹತ್ರ ಬಬ್ಬಕ್ಕೂ ಇಲ್ಲ. ಕಾರಣ ಏನಂದರೆ ಎಲ್ಲರೂ ಮೊಬೈಲಲ್ಲಿ ಬ್ಯುಸಿ ಇರ್ತಾರೆ. ಅದೊಂದು ದೊಡ್ಡ ಶತ್ರು ಆಯಿತು. ಬಹುಶಃ ಇವತ್ತಿನ ಒಂದು ಕ್ರಿಯೇಟಿವಿಟಿ ಪ್ರಪಂಚ, ಪ್ರತಿಯೊಬ್ಬರಲ್ಲಿ ಒಂದು ಕಲೆ ಇರುತ್ತೆ. ಯಾರು ಇವತ್ತು ಮುಖ್ಯ ಭೂಮಿಕೆಗೆ ಬಾರದೇ ಇಪ್ಪದ ಕಾರಣ ಎಲ್ಲೂ ಕರೆದ್ರೂ ಕೂಡ ನಮ್ಮಲ್ಲೂ ಕೆಲಸ ಯಾಪದೇ ಇರುತ್ತೆ. ಯಾವುದೋ ಒಂದು ಮೀಟಿಂಗ್ ಇತ್ತು, ಮಾತಾಡುವ ಒಂದು ಮೀಟಿಂಗಿಗೆ ಕರೆದು, ಬಟ್ ಬಂದ್ರೆ ಕೂಡಲೇ ಅಲ್ಲಿ ಹಾಸ್ಪಿಟ್ಲಂಗೆ ICU ವಾರ್ಡ್ ಕಣಂಗೆ ವೆರಿ ಸೈಲೆಂಟ್ ಇರುತ್ತೆ, ಎಲ್ಲರೂ ಸುಮ್ಮನೆ ಕೊಂಡು ಮೊಬೈಲ್ ಇಟ್ಕೊಂಡು ಇರ್ತಾರೆ. ಇದು ದೊಡ್ಡ ಎಫೆಕ್ಟ್. ಮಾತಾಡೋಕೆ ಆತಿಲ್ಲ. ಕಾರಣ ಏನಂದರೆ ಕೈಯಂಗೆ ಮೊಬೈಲ್ ಇತ್ತು, ಅವ್ರ ಹತ್ರ ಒಂದಿತ್ತು, ಇವ್ರ ಹತ್ರ ಒಂದಿತ್ತು, ಮತ್ತೊಂದು ಇರುತ್ತೆ. ಹಿಂಗೆ ಮಾತಾಡ್ತಾ ಒಬ್ಬರು ಇದು ದೊಡ್ಡ ಕಾರಣ. ಒಬ್ಬರು ಮೊಬೈಲ್ ಹಿಡ್ಕೊಂಡು ಪ್ರತಿಯೊಬ್ಬರು ಮೊಬೈಲ್ ಹಿಡ್ಕೊಂತ ದೊಡ್ಡ ಶತ್ರು ಅಂತ ನಾನು ಹೇಳ್ತೆ. ಅದಕ್ಕೆ ಬಹುಶಃ ಇವತ್ತು ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಇಲ್ಲದೆ ಇರುವುದಕ್ಕೆ, ಅಲ್ಲಿ ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ, ಅವರಲ್ಲಿ ಆತ್ಮಸ್ಥೈರ್ಯ ತುಂಬಿಸುವ ಹಿರಿಯರಿಲ್ಲ. ಮಕ್ಕಳಿಗೆ ಬೇಕು, ಮುಂಚೆ ಇದ್ದಿತ್ತು ಅಜ್ಜಿ ಹೇಳ್ತಿದ್ರು, ಎಂತ ಕೇಳಿದ್ರು ಅಜ್ಜಿ ಅಜ್ಜ ಬುದ್ಧಿ ಹೇಳ್ತಿದ್ರು, ಧೈರ್ಯ ತುಂಬ್ತಿದ್ರು. ಈಗ ಮಕ್ಕಳು ಎಂತ ಬೇಕಿದ್ರು ಗೂಗಲ್ ಸರ್ಚ್ ಮಾಡು, ಅದ್ರಂಗೆ ಕಾಣಂದೇಳಿ. ಸೊ ಈ ಪ್ರಪಂಚ ಆದ್ದರಿಂದ, ಈ ಸಮಾಜ, ಈ ಒಂದು ವ್ಯವಸ್ಥೆಗಳಾದ ಆ ಥರ ಬಂದಿದ್ದರಿಂದ ಬಹುಶಃ ಮಕ್ಕಳಲ್ಲಿ, ಮುಂದಿನ ಪೀಳಿಗೆಯಲ್ಲಿ ಅವರಲ್ಲಿ ಧೈರ್ಯವೇ ಇಲ್ಲ. ಕಾರಣ ನಾವು ಕೂಡ, ಈ ಮೊಬೈಲು ಕೂಡ ಎಷ್ಟು ತಂತ್ರಜ್ಞಾನ ಮುಂದುವರೆದ್ರೂ ಕೂಡ ಎಲ್ಲೋ ಖುಷಿ ಹೌದು, ಅಷ್ಟೇ ಬಿಸಿಯೂ ಹೌದದು. ಇದನ್ನು ನಾವು ಅರ್ಥ ಮಾಡ್ಕೊಂಡ್ಕಂತ ನನ್ನ ಅನಿಸಿಕೆ. ಜೊತೆಗೆ ಈಗ ಕಲೆ ನಿಜವಾಗಿಯೂ ನಾವು ಕಲುವತ್ತಿಗೆ ಇಲ್ಲೇ ಇದ್ದರು, ನಮ್ಮ ಊರಾಳ್ರಿದ್ರು, ನಾವು ಇವ್ರನ್ನೂ ಕಲ್ತಿತ್ತು. ನಮ್ಮ ಶ್ರೀಧರ್ ಹಂದೇವರಿದ್ದರು ಹೈಸ್ಕೂಲಂಗೆ, ಅವರು ನನ್ನ ಗುರುಗಳು. ನಾಟಕ ಅಂತ ಬಂದಾಗ ನಾವು ಕಲುವ ರೀತಿ ಇತ್ತು. ಕಾರಣ ಬಹುಶಃ ನಾನು ಹೇಳೋದು, ಈ ಮೊಬೈಲ್ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಮೊಬೈಲ್ ಇದ್ರೆ ಬಹುಶಃ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋದು ಇನ್ನೂ ಲೇಟ್ ಆಗ್ತಿತ್ತೇನೋ. ಯಾಕಂದರೆ ಎಲ್ಲರ ಕೈಗೂ ಮೊಬೈಲ್ ಇರ್ತಿತ್ತು. ಗ್ರೂಪ್ ಮಾಡ್ಕೊಂಡು ನಾವು ವಿರೋಧಿಸ್ತೇವೆ, ನಾವು ಖಂಡಿಸ್ತೇವೆ, ಬರೀ ಗ್ರೂಪಲ್ಲಿ ಮಾತ್ರ.
ಬಹುಶಃ ಋಷಿಮನಿಗಳಿಗೆಲ್ಲ ದೇವ್ರ ಪ್ರತ್ಯಕ್ಷ ಆಗ್ದು ಲೇಟ್ ಇದ್ದಿತ್ತು. ಓಂ ನಮ ಶಿವಾಯ ಅಂದೇಳಿ ಒಂದು ಸಾರಿ ರೀಲ್ಸ್ ಕಂಡು ಓಂ ನಮ ಶಿವ ಎಷ್ಟೊತ್ತಿ ಪ್ರತ್ಯಕ್ಷ ಆತ ಚಾನ್ಸೇ ಇಲ್ಲ. ಆ ಏಕಾಗ್ರತೆ ಅನ್ನೋದು ತಪ್ಪಿ ಹೊತ್ತಾಯಿತು. ನಮ್ಗೆ ಹಂಗೆ ಆಗ್ತಿರ್ಲಿಲ್ಲ, ಕಾರಣ ಮೊಬೈಲೇ ಇರಲಿಲ್ಲ. ಕರೆಂಟ್ ಹೋದರೆ ಚಿಮಣಿ ಬೆಳಕು ಅಥವಾ ಮೇಣದ ಬತ್ತಿ ಇಟ್ಕೊಂಡು ನಾಟಕ ಟ್ರಯಲ್ ಮಾಡಿ, ನಾಟಕ ಟ್ರಯಲಿಗೆ ಒಂದು ವಿಶೇಷತೆ ಈಗಿನ ರೀ ನನ್ನ ನಾಟಕ ಟೀಮು ಇದೆ. ಏನು ಸಮಸ್ಯೆ ಅಂದರೆ ಎಲ್ರಿಗೂ ವಾಟ್ಸಪ್ಪಲ್ಲಿ ಕಳಿಸಿ ಇವರೇ ಫೋಟೋ ಹೊಡೆದು ಎಷ್ಟು ಸೀನ್ ಇತ್ತು ಅನ್ನೋದು ವಾಟ್ಸಪ್ಪಲ್ಲಿ ಕಳಿಸಿ. ಆ ವಾಟ್ಸಪ್ಪಲ್ಲಿ ನಾವು ಕಳಿಸ್ರೋಡಿಲ್ಲ, ಅವನು ಬರ್ಕೊಂದಿಲ್ಲ, ಅವನು ವಾಟ್ಸಪ್ಪಂಗೆ ನಮ್ಮ ಟ್ರಯಲ್ ಪತಿ ಬಿಡಿಸಿ ಕಾಣ್ತಾ ಇರ್ತಾ. ಒಂದು ನಮ್ಗಾಗಲಿ ಹಂಗೆ ವ್ಯವಸ್ಥೆ ಇರಲಿಲ್ಲ, ಯಾಕಂದ್ರೆ 10 ಸಾರಿ ಓದುವುದಕ್ಕಿಂತ 1 ಸಾರಿ ಬರಿ ಅಂತ ಹೇಳ್ತಾರೆ. ನಮಗೆ ಇಮ್ಮಿಡಿಯೇಟ್ ಒಂದು ಬರ್ಕಣಿಕೆ ಇದ್ದಿತ್ತು. ನಾವು ಬರೋದ್ರಿಂದ ತಲೆ ಒಳಗೆ ಹೋಗ್ತಿತ್ತು ಆ ಅಕ್ಷರಗಳು. ಒಂದು 3-4 ದಿವಸದಲ್ಲೇ ನಮಗೆ ಪ್ರತಿಯೊಂದು ನಾವು ತಗೊಂಬ ಇಂಟ್ರೆಸ್ಟಲ್ಲಿರುತ್ತೆ, ಒಳ್ಳೆಯದನ್ನ ಇಲ್ಲಿ ಕೆಟ್ಟದ್ದನ್ನ ಇಲ್ಲಿ, ನಾವು ಅದನ್ನು ಎಷ್ಟರ ಮಟ್ಟಿಗೆ ನಮ್ಮೊಳಗೆ ತಗೊಂಡು ತಂಬುದೇ ಇಂಪಾರ್ಟೆಂಟ್ ಆಗ್ಬಿಟ್ರೆ ಯಾವುದೂ ಅಲ್ಲ ಅಷ್ಟೇ. ನಮಗೆ ಆ ಕಾಲದಂಗೆ ಆ ಥರ ಇದ್ದಿತ್ತು. ಮತ್ತು ನಾಟಕ ಅಂದ್ರೆ ಆಗಳಿಕೆ ಒಂಥರ ಸಿನಿಮಾದ ರೀತಿಯ ಫೀಲ್ ನಮಗೆ ಆ್ಯಕ್ಟ್ ಮಾಡುತ್ತೆ. ನಾವು ಹೊತ್ತಂದರೆ ನಾಟಕದವ್ರು ನಾವು ಹಿಂಗೆ ಮಾಡ್ಕೊಕಂತೀವಿ, ಅವ ನಾಟಕ ಮಾಡ್ತಾ ಅಂದೇಳಿ, ಅಥವಾ ಅವಳು ನಾಟಕ ಮಾಡ್ತಾಳೆ ಮರಿ, ಅದು ಹೆಂಗೆ ಅಂದೇಳಿ, ಅದು ಹೆಂಗೆ ಕೇಳಿದ್ರೆ ನಾವು ಟ್ರಯಲ್ ಮಾಡ್ತಿತ್ತು ಒಂದು. ಆಮೇಲೆ ಅಷ್ಟು ಶಿಸ್ತಿದ್ದಿತ್ತು, ಎಲ್ಲದಕ್ಕೂ ಡಿಸ್ಟರ್ಬ್ ಮಾಡುವಂಥ ಮೊಬೈಲ್ ಆಗಳಿಕೆ ಇರಲಿಲ್ಲ. ಬರೇ ನಾವು ಒಟ್ಟಾಯಿತು ಅಂದರೆ ನಮ್ಮದೇ ಎಲ್ಲ ಮಾತುಗಳು, ನಮ್ಮದೇ ಮಾತು, ಅವ್ರ ಅನುಭವ ನಾವು ಕೇಳ್ದು, ನಮ್ಮ ಅನುಭವ ಇನ್ನೊಬ್ಬರಿಗೆ ಹೇಳೋದು ಇದಾಗ್ತಿತ್ತು. ಇದಾಗಿ ಪ್ರಾಕ್ಟೀಸ್ ಸಿಕ್ಕಾಪಟ್ಟೆ ಎವ್ರಿ ಡೇ ಮಿಸ್ಸಿಂಗ್ ಇಲ್ಲ. ಈಗೆಲ್ಲ ಪ್ರಾಕ್ಟೀಸ್ ಯಾವ ಥರ ಅಂದರೆ ಶನಿವಾರ ಮಾಡುವ, ಗುರುವಾರ ಮಾಡುವ, ಅದು ಶನಿವಾರ ಎಷ್ಟು ಮಾಡುತ್ತೋ ಗುರುವಾರ ಅಷ್ಟು ಮಾಡುತ್ತೋ ಸ್ಟೇಜ್ ಹಂಗಷ್ಟೇ ಕಲಿಸಿ ಬಿಡತ್ತೆ ನಮಗೆ. ಅದು ಹಂಗಲ್ಲ, ಹಿಡಿದು ಟ್ರಯಲ್ ಮಾಡುವಂಥದ್ದು. ಆಗ ನಮ್ಗದೇ ಫುಲ್ಲು ಟ್ರಯಲ್ ಅಂದರೆ ಖುಷಿ ನಮಗೆ. ನಾಟಕ ಟ್ರಯಲ್ ಮಾಡಿ ನಾಟಕ ಮುಗೀತಂದರೆ ಭಾರಿ ಬೇಜಾರು, ಒಂದು ದೊಡ್ಡ ಹಬ್ಬ ಮುಗಿದು ಹೋದಂಗೆ, ಹೋಯ್ತಲ್ಲ ಅಷ್ಟು ಬೇಜಾರು. ಬಹುಶಃ ಆ ಒಂದು ಪ್ರೀತಿ, ನಾಟಕದ ಮೇಲಿರುವಂಥ ಒಂದು ಪೂಜ್ಯ ಭಾವನೆ, ಅದನ್ನು ತಗೊಂತಿದ್ದ ರೀತಿ ಮನಸ್ಸೊಳಗೆ ನಮ್ಮನ್ನು ಇಲ್ಲಿವರೆಗೆ ಕರ್ಕೊಂಬಂದಂತೆ ಅನಿಸ್ತೆ. ಈಗಲೂ ನಮ್ಮ ಟೀಮಂಗೆ ಅಥವಾ ಬೇರೆಯವರದ್ದು ನಾವು ಕಾಣ್ತೀವಿ. ಯಾವ ಥರ ಅಂದರೆ ಗಮನ ಇಪ್ಪುದಿಲ್ಲ, ಆ್ಯಕ್ಚುಲಿ ಒಂದು ಚೂರು ಗಮನ ಇಪ್ಪುದಿಲ್ಲ. 10 ಸಾರಿ ಹೇಳಿದ್ರು ಗೊತ್ತಾಗ್ತಿಲ್ಲ ನಮ್ಗೆ. ಅಗಳಿಕೆ ಕಣ್ಣಿಕ್ಕಂಬ ಫ್ರೆಂಡ್ಸ್ ಮಾತ್ರ ಫ್ರೆಂಡ್ಸು. ಇಲ್ಲಿ ಬಂದರೆ ಇವರು, ಅಲ್ಲಿ ಬಂದರೆ ಅವರು, ಫಿಕ್ಸ್ ಅವರೇ ಲಾಸ್ಟ್ವರೆಗೂ ಅವರೇ. ಈಗ ಹಂಗಲ್ಲ, ಹಿಂಗೆ ತೆಗೆದ್ರೆ 2,000-3,000 ಫ್ರೆಂಡ್ಸ್. ಆ ಫ್ರೆಂಡ್ಸಲ್ಲಿ ನಾವು ಕೊಡುವ ಪ್ರೀತಿ, ನಂಬಿಕೆ, ಗೌರವಗಳು ಹಂಚಿ ಹೊತ್ತು 100ಕ್ಕೆ 100 ಒತ್ತು ಕೊಟ್ಟು ಯಾರನ್ನ ಅಭಿಮಾನದಿಂದ ಕಾಮ್ದು, ಯಾರನ್ನ ಫ್ರೆಂಡ್ ಅಂತ ಕಾಮ್ದು. ಮುಂಚೆ ನಮ್ಗೆ ಅವಕಾಶವೇ ಇರಲಿಲ್ಲ, ಹುಡ್ಕೊಂಡು ಬರ್ತಿದ್ವಿ ನಾವು. ಪ್ಯಾಟಿಂಗ್ ನಡ್ಕೊಂಡು ಬಂದು ಸ್ಲಿಪ್ಪರ್ ಮೆಟ್ಟು ನಮ್ಮ ಫ್ರೆಂಡನ್ನು ಮೀಟ್ ಆದದ್ದು ಒಂದು ಖುಷಿ, ದೊಡ್ಡ ವ್ಯಕ್ತಿನ ಮೀಟ್ ಆದಂಗೆ. ಅವ ನನ್ನ ಕಾಮ್ದು, ನಾವು ಅವನ ಕಾಮ್ದತ್ತು, ನಾವೊಂದು ಗ್ರೂಪ್ ಸೇರೋದು. ಆದರೆ ಈಗ ಎಲ್ಲವೂ ಅಪೂರ್ಣ, 50-50. ನಂಬಿಕೆಯೂ ಇಲ್ಲ, ಒಂದು ಗಳಿಗೆ ಅದು ಡೌಟ್ ಹೇಳೋಕ್ಕಿಲ್ಲ ಎಂತ ಅಂತಂದೇಳಿ. ಆ ಥರದ ಇದಿಪ್ಪೊತ್ತಿಗೆ ಮನಸ್ಸಿನ ತಲೆ ಒಳಗೆ ತಳಮಳ ಕನ್ಫ್ಯೂಷನ್ ಇಪ್ಪಕ್ಕೋಸ್ಕರ ಯಾರಿಗೂ ಏನೂ ಕಲಿಯೋಕ್ಕಾಗ್ತಿಲ್ಲ ಅಂತ. ಶಿಕ್ಷಣವೂ ಅಷ್ಟೇ. ಶಿಕ್ಷಣ ಅಂದರೆ ಆಗಳಿಕೆ ಮೇಸ್ಟ್ರುಗಳು ಪಾಠ ಮಾಡೋತ್ತಿಗೆ ಏನು ತಪ್ಪಾದರೂ ಒಂದು ಹೊಡಿತಿದ್ದೀರು. ಯಾಕೆ ಅಂದೇಳಿ ನಾವೂ ಪೆಟ್ಟು ತಿಂದಿದೆ. ಆ ಹೊಡೆದು ಭಯ ಇತ್ತು, ಅದು ಗುರುಗಳು ಶಿಷ್ಯನಿಗೆ ಕೊಡುವಂಥದ್ದು, ಸ್ಟೂಡೆಂಟ್ಸ್ಗಳಿಗೆ ತಪ್ಪಾದ್ದಕ್ಕೆ ಸರಿ ದಾರಿಗೆ ಬರ್ಕೊಳೋ ಉದ್ದೇಶಕ್ಕೆ ಹೊಡೆಯುವಂಥದ್ದು. ಆ ಪೆಟ್ಟು ತಿಂದ್ಕೊಂಡು ನಾವು ಸುಮ್ಮನೆ ಯಾಕಂತೀವಿ, ತಪ್ಪು ಮಾಡಿದ್ದೆ ಪೆಟ್ಟು ಆಯಿತು. ಅದೀಗ ಚೇಂಜ್ ಆಯಿತು. ಶಾಲೆಂಗೆ ಮಾಸ್ಟ್ರು ಹೊಡೆದ್ರೆ ಮನೆಗೆ ಅಪ್ಪನಿಗೆ ಬಂದು ಹೇಳಿ ಆಯಿತು, ಅಮ್ಮನಿಗೆ ಹೇಳಿ ಆಯಿತು, ಹೊಡೋಕ್ಕಿಲ್ಲ. ಯಾರು ಹೊಡೆದು, ಏನು ಮಾಡ್ದಾಳೆ ನನ್ನ ಮಗಳು, ಏನು ಮಾಡ್ದ ನನ್ನ ಮಗ. ಇದು ಏನಾಗ್ತಂದರೆ ಎಲ್ಲೋ ಒಂದು ಕಡೆ ಅದೇ ಹೇಳಿದೆ ನಾನು. ಯಾಕೆ ಎಷ್ಟಿತ್ತಂದ್ರೆ ಆಗಲಿಕ್ಕೆ ಒಂದು ಅಪ್ಪ ಅಮ್ಮಿಗೆ 7-8 ಮಕ್ಕಳು, 10-12 ಮಕ್ಕಳು. ಒಬ್ಬ ಬಿದ್ದ, ಒಬ್ಬ ಎದ್ದ, ಒಬ್ಬಳು ಸುಮ್ಮಳು ಸುರ್ಕೊಂಡಿದ್ದಾಳು, ಮತ್ತೊಬ್ಬಳು ಹರ್ಕಟ್ಟಿ ಬಟ್ಟೆ ಹಾಕೊಂಡು ತೆವಡಿ ಬಿದ್ದಾಳು. ಯಾರು ಕೆಂಬರಿಲ್ಲ. ಒಂದಕ್ಕೆ ಜ್ವರ, 2 ದಿವಸ ಗುಣ ಆಯ್ತು, ಮತ್ತೊಂದು ಮೂಂಗ ಶೀತ ಆಯ್ತು, ಕೆಮ್ಮುತ್ತು, ಮತ್ತೊಬ್ಬ ದಮ್ಮು ಬಿಡತ್ತು, ಲೆಕ್ಕ ತಗೊಂದಿಲ್ಲ. ಈಗ ಆ ಋತಿಗೊಂದು ಕೀರುತಿಗೊಂದು, ಆಚೆ ಪಕ್ಕಕ್ಕೊಂದು ಈಚೆ ಪಕ್ಕಕ್ಕೊಂದು. ಹಂಗಾಗಿ ಮಕ್ಕಳೆಲ್ಲ ಆಚೆ ಹೊತ್ತರೇನೋ, ಯಾರು ಬೈದ್ರೇನೋ, ಟೀಚರ್ ಬೈದ್ರು ಸಿಟ್ಟು ಬಂತು, ಮಾಸ್ಟ್ರು ಬೈದರು. ಯಾಕೆ ಬೈದರು? ತಪ್ಪು ಮಾಡಿ ಬೈದ್ರು, ಆ ಕೆಮ್ಮದೇ ಬೇಡ, ಯಾಕೆ ಹೊಡೆದ್ರಿ ಇಷ್ಟೇ. ಎಲ್ಲಿಯವರಿಗಂದರೆ ಶಾಲೆಗೆ ಬಂದ್ಕೊಂಡು ಗಲಾಟೆ ಮಾಡೋರು ಇರ್ತಾರೆ. ಅಂಥ ಮಕ್ಕಳು ಅವ್ರಿಗೆ ಏನು ಬಂದುಬಿಡತ್ತಂದರೆ, ಯಾರು ಎಂತ ಮಾಡ್ರೆ ಮನೆಗೆ ಹೇಳಿದ್ರೆ ಅಪ್ಪ ಮತ್ತು ಅಮ್ಮ ಬತ್ರ ಸಮ ಬೈದರು. ಇದನ್ನು ತಿಳ್ಕೊಂಡು ಮಕ್ಕಳು ಮುಂದೆ ಪೆಟ್ಟು ತಿಂಬದ ಕಡೆ ಸ್ಟೇಷನ್ಗೆ ಪೊಲೀಸರ ಹತ್ರ ಆ ಮಟ್ಟಿಗೆ ಬೆಳೆದು ಬಿಡ್ತಾರೆ, ತಪ್ಪು ಮಾಡ್ತಾರೆ. ಆರಂಭದಂಗೆ ನಮಗೆಲ್ಲ ಶಿಕ್ಷಣದಂಗೆ ಮಾಸ್ಟ್ರು ಹೊಡಿತರು, ಟೀಚರ್ ಪೆಟ್ಟು ತಿನ್ನಲೇಬೇಕು. ನಮ್ಮ ಮೇಲೇನು ದ್ವೇಷ ಅಲ್ಲ ಅವರಿಗೆ. ತಪ್ಪು ಮಾಡಿದಾಗ ಅದೇ ನಮ್ಮನ್ನು ತಿದ್ದುದಕ್ಕೋಸ್ಕರ ಹೊಡಿತರು. ಸೊ ಅದನ್ನೆಲ್ಲ ಇವತ್ತು ಯಾವುದೂ ಹೊಡೆಯೋಂಗಿಲ್ಲ, ಬಡಿಯೋಂಗಿಲ್ಲ, ಬೈಯೋಂಗಿಲ್ಲ. ಇದಾದಾಗ ಮಕ್ಕಳ ಪರಿಸ್ಥಿತಿ, ಮನೆಗೆ ನಾವು ಬೈಯೋದಿಲ್ಲ, ನಾವು ಹೊಡೋದಿಲ್ಲ, ಹಿರಿಯರಿಲ್ಲ ಮನೆಗೆ, ನಾವು ನಮ್ಮ ಫ್ಯಾಮಿಲಿ ಮಾಡ್ಕೊಂಡು ಸಪ್ರೇಟ್ ಇಪ್ಪದು. ಆ ಮಕ್ಕಳಿಗೆ ಯಾರು ಹೇಳ್ತಾರೆ? ಯಾರು ಧೈರ್ಯ ಕೊಡ್ತಾರೆ? ಯಾರು ಬುದ್ಧಿ ಹೇಳ್ತಾರೆ? ಯಾರು ತಿದ್ದುತ್ತಾರೆ? ಯಾರೂ ಇಲ್ಲ. ಸೊ ಇವತ್ತಿನ ಸಮಾಜ ಆ ರೀತಿ ಆದ್ದರಿಂದ ಇವೆಲ್ಲ ಏರುಪೇರುಗಳು,
ಇವೆಲ್ಲ ಅನಾಚಾರಗಳು, ಇವೆಲ್ಲ ಸಾವು ನೋವುಗಳು, ಡಿಪ್ರೆಷನ್ ಆಗುವಂಥದ್ದು ಇಂಥದ್ದೆಲ್ಲ ನಡೀಬೋದು. ಮತ್ತು ಕಲೆಯಲ್ಲಿ ಆಸಕ್ತಿ ಇರುವವರಿಗೆ ಇವತ್ತೇನು ಆಸೆ ಅಂದರೆ ಡೈರೆಕ್ಟ್ ನಾವು ಏನು ಆಯ್ಕಂತ, ಡೈರೆಕ್ಟ್ ಆ್ಯಕ್ಟರ್ ಆಯ್ಕ್, ಒಂದು ಆ್ಯಕ್ಟಿಂಗ್ ನನಗೆ ಹೀರೋ ಜೊತೆಗೆ ಸಿಕ್ಕತ್ತಾ ಮಾತಾಡೋಕ್ಕೆ, ಹೀರೋ ಜೊತೆಗೆ ಸಿಕ್ಕುವ ಇಲ್ಲ, ನಾವು ಸ್ಟ್ರಗಲ್ ನಾವೆಲ್ಲ ನಿಜವಾಗಿ ಇವತ್ತು ಅಲ್ಲಿಲ್ಲ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡ್ತಿತ್ತು ಅಂದರೆ ಎಷ್ಟೋ ಸಿನಿಮಾಗಳಂಗೆ ಸೈಡಂಗೆ ಕೈ ಕಟ್ಟಿ ನಿಂತಿತ್ತು. ಅದು ಕೂಡ ಒಂದು ಪಾಠವೇ. ಹೆಂಗೆ ಕೈ ಕಟ್ಟಿ ನಿಂತ್ಕೊಂಡು ಕೈ ಕಿಟ್ಕೊಂಡು ನಿಂತ್ಕೊಂಬತ್ತಿಗೆ ಆ ಸಿಚುವೇಶನ್ ಸರಿ ನನ್ನ ಮುಖದ ಎಕ್ಸ್ಪ್ರೆಷನ್ ಹೆಂಗಿರ್ಕ ಅದು ಇಂಪಾರ್ಟೆಂಟ್ ಆಯ್ತು. ಬಿಟ್ಟರೆ ಅಯ್ಯೋ ಡೈಲಾಗ್ ಇಲ್ಲ ಅಂಬ್ರು ಸುಮ್ಮನೆ ನಿಂತ್ಕೊಂಡ್ಕಂಬ್ರು ಅನ್ನೋದಾಯ್ತು. ಆ ಮೈಂಡ್ಸೆಟ್ ಟಿಪ್ಕೆ ಆಗ ಕಲಿಯೋದು ಕಲಿತು ಸ್ಟ್ರಗಲ್ ಮಾಡಿ ಒಂದು ಹಂತದ ಆ್ಯಕ್ಟ್ರ್ ಆಗ್ಬೋದು, ಅಥವಾ ಒಳ್ಳೆಯ ಶಿಕ್ಷಣ ತಗೊಂಡು ಯಾವುದೋ ಒಂದು ಕೆಲಸದಲ್ಲಿ ವೃತ್ತಿ ಮಾಡ್ಕೊಂಡಿರ್ಬೋದು, ಪ್ರವೃತ್ತಿಯಾಗಿ ಒಂದು ಕಲೆಯನ್ನು ಇದು ಮಾಡ್ಕೊಳ್ಬೋದು. ನಮ್ಮ ಸುಧಾ ಮೇಡಮ್ ಅವರು ಇವತ್ತು ಕಾರ್ಯಕ್ರಮದ ರೂವಾರಿ ಸುಧಾ ಮೇಡಮ್ ಅವರು ಕೂಡ ಒಂದು ಸಾರಿ ಹೇಳ್ರಿ, ಎಲ್ಲೋ ನಾನು ಹೇಳಿದೆ ನಮ್ಮ ಟೀಮಂಗೆ ಆ್ಯಕ್ಚುಲಿ ಎಂತ ಇತ್ತು, ಪೇಮೆಂಟ್ ಇತ್ತು. ಒಂದು ಆರ್ಟಿಸ್ಟು ಒಂದು ಕೆಲಸ ಆ್ಯಕ್ಟ್ ಮಾಡ್ದಂದ್ರೆ ಅವನಿಗೊಂದು ಪೇಮೆಂಟ್, ಒಂದು ಲಿಮಿಟೆಡ್ ಏನೋ ಪೇಮೆಂಟ್ ಇರುತ್ತೆ. ಅವ್ರ ಬಾಯಿಗೆ ಒಂದು ದಿವಸ ಒಂದು ಮಾತು ಬಿಡುತ್ತೆ, ನಂಗೆ ಇತ್ತೀಚೆಗೆ ಅದು ಹೌದು ಅನ್ನಿಸ್ತಾ ಇತ್ತು ಸುಧಾ ಮೇಡಮ್ ಅವರೇ, ನೀವು ಈ ಕಲಾವಿದರಿಗೆ ಪೇಮೆಂಟ್ ಕೊಡುವುದರಿಂದ ಕೊಡುವುದರಿಂದ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸು ನೈಜ ಕಲೆಯನ್ನು ಬಿಟ್ಟು ನಂಗೆ ಇವತ್ತಿಷ್ಟು ಪೇಮೆಂಟ್ ಸಿಕ್ಕತ್ತು ಅನ್ನೋ ಉದ್ದೇಶವೇ ಹೈಲೈಟಂಗೆ ಇಟ್ಕೊಂಡ್ರೆ, ಮುಖ್ಯ ವಿಷಯವೇ ಅದೇ, ನಂಗೆ ಇಷ್ಟು ಪೇಮೆಂಟ್ ಸಿಕ್ಕತ್ತು ಅನ್ನೋದೇ ನಾವು ಮಾಡ್ಕೊಂಡು ಬಂದರೆ ಎಲ್ಲೋ ಒಂದು ಕಡೆ ಆ್ಯಕ್ಟಿಂಗಲ್ಲಿ ಗಮನ ಅಥವಾ ಬರುವಂಥ ಸಮಯ ಪ್ರಜ್ಞೆ, ಶಿಸ್ತು, ಅದರಲ್ಲಿ ಸ್ವಲ್ಪ ಏನೋ ಆಗುತ್ತೇನೋ ಅಂತ ನಗಾಡಿ ಹೇಳಿದ್ದೀರ. ನನಗದು ಒಂದಿಷ್ಟು ಅವ್ರು ಹೇಳಿದ ಮೇಲೆ ಒಂದಿಷ್ಟು ವರ್ಷಗಳ ಮೇಲೆ ಗೊತ್ತಾಯಿತು, ಎಲ್ಲೂ ನಮ್ಮ ಕಲೆಯನ್ನು ಮತ್ತೊಂದನ್ನು ದುಡ್ಡಿನಲ್ಲಿ ಅಳೆದುಕೊಂಡು ದುಡ್ಡು ಸಿಗುತ್ತು ಅಂದ್ಕೊಂಡು ಹೋದರೆ ನಿಜವಾಗಿಯೂ ನಾನು ಒಬ್ಬ ಕಲಾವಿದನಾಗಿ ರಘುಪರ್ಣಚರಿಗೆ ಮೇಲೆ ಬರ್ತಿರ್ಲಿಲ್ಲ. ಯಾಕಂದರೆ ದುಡ್ಡು ಮತ್ತೆ ನಮ್ಮನ್ನು ಹುಡ್ಕೊಂಡು ಬರ್ತತ್ತು. ಯಾವುದೇ ಕೆಲಸ ಇರುತ್ತೆ, ಫಸ್ಟ್ ನಮ್ಮ ಸಾಧನೆ, ಒದ್ದಾಟಗಳು, ಈ ಕಲೆಗೆ ನಮ್ಮನ್ನು ನಾವು ಮುಡಿಪಾಗಿಡ್ಸ್ಕೊಳ್ಳುವಂಥದ್ದು, ಇವನ್ನೆಲ್ಲ ಮಾಡ್ಕೊಂಡಾಗಳಿಕೆ ನಾವು ಒಬ್ಬ ಕಲಾವಿದನೂ ಆಗ್ಬೋದು, ಹೆಸರು ಮಾಡ್ಬೋದು. ಶಿಕ್ಷಣದಲ್ಲೂ ಅಷ್ಟೇ, ಎರಡೂ ಒಂದು ನನ್ನ ಪ್ರಕಾರ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ. ಎಷ್ಟೋ ಜನ ಶಿಕ್ಷಣ ಇಲ್ಲದಿದ್ದವರು ಕೂಡ ಕಲಾವಿದರಾಯರು. ನಮ್ಮ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರು ಸಣ್ಣ ಪ್ರಾಥಮಿಕ ಶಾಲೆಯಲ್ಲಿ ಓದ್ದವರು. ನಮ್ಮ ಟೀಮಲ್ಲಿ ಒಬ್ಬರಿದ್ದರು ಕಲಾವಿದರು, ಅವರಿಗೆ ಶಿಕ್ಷಣವೇ ಇಲ್ಲ, ಅಕ್ಷರ ಗೊತ್ತಿಲ್ಲ. ಅವ್ರಿಗೆ ಬಾಯ್ಪಾಠ ಮಾಡಿ ಸೈಡ್ ವಿಂಗ್ಸಂಗೆ ಕೆಲವುಗೆ ಅವ್ರಿಗೆ ಸನ್ನೆ ಮಾಡಿ ಹೇಳ್ರ ಮೇಲೆ ಡೈಲಾಗ್ ಹೇಳ್ತಿದ್ದೀರು. ಅಷ್ಟನ್ನು ಮಾಡ್ಕೊಂಡಂದರೆ ಅದೇ ನಾನು ಆಗ ಹೇಳ್ದಂಗೆ ನಾವು ಅದನ್ನು ಎಷ್ಟರ ಮಟ್ಟಿಗೆ ತಗೊಂತ ಇದ್ದದ್ದು ಸ್ವಾಹ ಮಾಡುತ್ತೆ ಅದನ್ನು ನಾವು ರಿಸೀವ್ ಮಾಡ್ಕೊಂಬರೋ ರೀತಿ ಹೆಂಗಿರುತ್ತೆ, ನಾವು ಡೆಪ್ತ್ ಕೊಟ್ಟು 100ಕ್ಕೆ 100 ಪಟ್ಟು ರಿಸೀವ್ ಮಾಡ್ತಾಯಿದ್ರೆ ನಮಗೆ ಬೇಗ ಅದು ಆಹ್ವಾನ ಆಗ್ತದೆ. ನಮ್ಮ ಒಳಗೆ ನಾವು ಅದನ್ನು ವಶ ಮಾಡ್ಕೊಳ್ಲಕ್ಕೆ, ಕಲೆಯೂ ಮಾಡ್ಲಕ್ಕೆ, ನಾಟಕವನ್ನು ಮಾಡ್ಲಕ್ಕೆ, ಒಳ್ಳೆಯ ಶಿಕ್ಷಣ ಕಲಿತು ವೃತ್ತಿಯನ್ನು ಮಾಡ್ಲಕ್ಕೆ ಎಲ್ಲವೂ ನಮಗೆ ಬೇಕಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಕಲಾವಿದನಾಗಿ ಸುದೀರ್ಘವಾದಂಥ ಮಾತನಾಡಿದಂಥ ರಘು ಪಾಂಡೇಶ್ವರ ಅವರು ಇಂಡೈರೆಕ್ಟಾಗಿ ಶಿಕ್ಷಣ ಅಂತ ಹೇಳುವಂಥದ್ದು ಮಾತ್ರ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ಡಿಫೈನ್ ಮಾಡುವಂಥದ್ದಲ್ಲ. ನಮ್ಮ ಜೀವನದ ಸಕ್ಸಸ್ ಅಂತ, ಯಶಸ್ಸು ಅಂತ ಹೇಳೋದನ್ನು ನಾವು ಡಿಫೈನ್ ಮಾಡ್ಕೊಳ್ಬೇಕು. ಅದು ಶಿಕ್ಷಣದಿಂದಲೂ ಆಗ್ಬೋದು, ಕಲೆಯಿಂದಲೂ ಆಗ್ಬೋದು, ಅವೆರಡರ ಸಂಗಾತದಿಂದಲೂ ಆಗಬಹುದು ಅಂತ ಹೇಳುವುದನ್ನು ನಿರೂಪಿಸಿಕೊಟ್ರು. ಇನ್ನೊಬ್ಬರು ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳುವುದನ್ನು ಅಕ್ಷರಶಃ ತನ್ನ ಜೀವನದಲ್ಲಿ ಇಟ್ಟುಕೊಂಡವರು ಶ್ರೀಮತಿ ಜಾಹ್ನವಿ ಹೇರಳೆಯವರು. ಹೆಚ್ಚಿನ ಶಿಕ್ಷಣವನ್ನು ಪಡೆದವರು ಅಲ್ಲವಾದರೂ ಕೂಡ ಜಾನಪದ ಹಾಡುಗಳ ಅನರ್ಘ್ಯ ಭಂಡಾರವಾಗಿ ಗುರುತಿಸಲ್ಪಟ್ಟವರು. ತಾವೇ ಸ್ವತಃ ಆ ಪುಸ್ತಕಗಳನ್ನು ಕೂಡ ಹೊರತಂದವರು. ಹಾಗಾಗಿ ಅವರ ಜೀವನವೂ ಯಶಸ್ಸಂತೇಳಿಯೇ ನಾವು ಪರಿಗಣಿಸಬೇಕಾಗ್ತದೆ. ಹಾಗಾಗಿ ಯಶಸ್ಸಿಗೆ ಮಾನದಂಡ ನಾವು ಹಾಕಿಕೊಳ್ಳಬೇಕಾಗ್ತದೆ. ಹೀಗೆ ಆ ಕಲೆ ತನ್ನ ಜೀವನಕ್ಕೆ ತಂದುಕೊಟ್ಟಂಥ ಯಶಸ್ಸಿನ ಬಗ್ಗೆ ಅವರೇ ಮಾತಾಡಲಿಕ್ಕಿದ್ದಾರೆ. ಶ್ರೀಮತಿ ಜಾಹ್ನವಿ ಹೇರಳೆ. ಎಲ್ಲರಿಗೂ ನಮಸ್ಕಾರ. ಗತಿಸಿದ ಸದಾನಂದ ಸುವರ್ಣ ಅವರಿಗೂ ಅನಂತ ವಂದನೆಗಳು. ಈ ಶಿಕ್ಷಣ ಕಲೆ ಅನ್ನೋದು ಬರೀ ಶಾಲೆಯಿಂದ ಮಾತ್ರ ಬರೋದಿಲ್ಲ. ನಿಮಗೆ ಗೊತ್ತಿರ್ಬೋದು, ಅಭಿಮನ್ಯು ಕಥೆಯಲ್ಲಿ ಗರ್ಭದಲ್ಲಿ ಅಭಿಮನ್ಯು ಇರುವಾಗಲೇ ಶಿಕ್ಷಣ ಪ್ರಾರಂಭ ಆಗಿತ್ತು. ನಂತರ ನಾವು ಮನೆಯಲ್ಲಿರುವವರು ಮಗು ಹುಟ್ಟಿದ ಕೂಡಲೇ ಜೋಗುಳು ಹಾಡೋದ್ರಿಂದ ಒಂದು ಕಲೆಯನ್ನು ಪ್ರಾರಂಭ ಮಾಡ್ತೀವಿ. ತಾಯಿ ಜೋಗುಳ ಹಾಡ್ತಾಳೆ. 1 ವರ್ಷದ ಮಗು ಇರ್ಬೋದು, 6 ತಿಂಗಳ ಮಗು ಇರ್ಬೋದು. ಜೋಗುಳ ಹಾಡುವಾಗ ಆ ಮಗು ಎಷ್ಟು ಅದರ ಆಲಾಪನೆಯನ್ನೇ ಗಮನಿಸಿ, ಅದಕ್ಕೆ ಮನೆಯಲ್ಲಿ ಜೋಗುಳ ಹಾಡುವ ಮನೆಯ ಮಗು ಸ್ವಲ್ಪ ಸಂಗೀತದ ಬಗ್ಗದಕ್ಕೆ ನಂತರ ಜ್ಞಾನ ಇರ್ತದೆ. ಆಗ ತಾಯಿ ಹಾಡ್ತಾಳೆ, ಬಾಬೋ ನಮ್ಮಗಿನ್ ಬಾಬೋ ಹೆಣ್ಣ ಹೆತ್ತವ ಕೆಟ್ಟ ಮುನ್ನ ಪಾಂಡವ ಕೆಟ್ಟ
ತನ್ನಿಂದೇ ಕೆಟ್ಟ ಧ್ರುವರಾಯ ಸ್ವಾದ್ರಕ್ಕಿಂದೆಣ್ ತಂದೆ ಕೆಟ್ಟ ಅಭಿಮನ್ಯು ಈ ರೀತಿ ಬಾಬು ಅಂತ ಹಲವು ಪದ್ಯಗಳನ್ನು ಅವಳಲ್ಲೇ ರಚಿಸಿ ಹಾಡ್ತಾಳೆ. ಆ ಮಗುವಿಗೆ ಅದು ಎಷ್ಟು ಅರ್ಥ ಆಗುತ್ತೋ ಇಲ್ವೋ, ಆದರೆ ಮನೇಲಿ ಮತ್ತು ದೊಡ್ಡ ಮಕ್ಕಳು ಇರ್ತಾರೆ, ಅವ್ರು ಕೇಳ್ತಾರೆ ಆ ಕಥೆಯನ್ನೆಲ್ಲ. ಈ ಕಲೆಯ ಜೊತೆಗೆ ಇಲ್ಲೊಂದು ಶಿಕ್ಷಣ ಆಗ್ತದೆ. ಮಹಾಭಾರತದ ಕತೆ, ಧ್ರುವರಾಯರ ಕತೆ, ಈ ರೀತಿಯಲ್ಲಿ ಮನೆಯೇ ಮೊದಲೇ ಪಾಠಶಾಲೆಯಾಗಿ ಅಲ್ಲಿ ಶಿಕ್ಷಣ ಮತ್ತು ಕಲೆಗೆ ಒಳ್ಳೆ ಪ್ರಾಶಸ್ತ್ಯ ಸಿಗ್ತದೆ. ಇನ್ನು ನಂತರ ಪ್ರಾಥಮಿಕ ಶಾಲೆಗೆ ಹೋಗ್ತಾರೆ. ನಾನು ಶಾಲೆಗೆ ಹೋಗುವಾಗ ಶಿಶು ಸಾಹಿತ್ಯ ಮಾಸ್ಟ್ರು ಡ್ಯಾನ್ಸ್ ಮಾಡಿ ಹೇಳಿಕೊಡ್ತಾಯಿದ್ರು. ಬಾಬಾ ಗಿಳಿಯ ಯಾರು ಹೇಳಿದ್ರು ಆಗ, ಬಾಬಾ ಗಿಳಿಯ ಬಣ್ಣದ ಗಿಳಿಯ ಮೈನಾ ಹಕ್ಕಿ ಹಾಡಿತು ಹಾಡು ಮರದಲ್ಲಿ ಕಟ್ಟಿತು ಹುಲ್ಲಿ, ಅದನ್ನು ಡ್ಯಾನ್ಸ್ ಮಾಡಿ ತೋರಿಸ್ತಾ ಇದ್ರು ಆ ಕಾಲದಲ್ಲಿ. ಇವತ್ತಿನ ಒಂದು ಇಂಗ್ಲೀಷ್ ಶಿಕ್ಷಣದಲ್ಲಿ ಹಾಗಿಲ್ಲ. ಒಂದು LKG UKGಗೆ ಹೋದರೆ ಅಲ್ಲಿ ಟೀಚರ್ ಮಕ್ಕಳು ನಿಲ್ಲಿಸಿ ಡ್ಯಾನ್ಸ್ ಮಾಡ್ತಾರೆ, ಮತ್ತು ಅದನ್ನೇ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಆಗ ಮಕ್ಕಳಿಗೆ ಅದು ಕರಗತ ಆಗಿರೋದಿಲ್ಲ. ಟೀಚರ್ ಎದುರು ನಿಂತ್ಕೊಂಡು ಅದನ್ನು ಮಾಡಿ ತೋರಿಸ್ತಾ ಇರ್ತಾರೆ. ಮಕ್ಕಳು ಮುಂದೆ ತಂದೆ ತಾಯಿ ಎಲ್ಲ ಆಶ್ಚರ್ಯಪಟ್ಟು ಅದನ್ನು ನೋಡ್ತಾ ಇರ್ತಾರೆ. ಅಯ್ಯೋ ನಮಗೂ ಇಷ್ಟ ಲೈಕ್ ಆಡುತ್ತಲೆ. ನಾವು ಹಾಡುವ ರೀತಿಯೇ ಬೇರೆ ಇತ್ತಾಗ, ನಾವು ಮಾಡುವ ಡ್ಯಾನ್ಸೇ ಬೇರೆ ಇತ್ತು ಮಕ್ಕಳಿದ್ದಾಗ. ಈಗ ಮಾಡ್ತಾ ಇರೋ ಡ್ಯಾನ್ಸೇ ಇವತ್ತಿನ ಇಂಗ್ಲೀಷ್ ಶಿಕ್ಷಣದಲ್ಲಿ. ಮತ್ತು ಇಂಗ್ಲೀಷ್ ಶಿಕ್ಷಣದಲ್ಲಿ ಏನಾಗಿದೆ ಅಂದರೆ ಎಲ್ಲದೂ ಇಂಥದ್ದೇ ಬರಿಬೇಕು. ಮೊದಲು ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಿತ್ತು ನಿಮ್ಮ ವಾಕ್ಯದಲ್ಲಿ ಬರೆಯಿರಿ ಅಂತ. ಇವತ್ತು ಹಾಗಿಲ್ಲ. ಇಂಗ್ಲೀಷ್ ಶಿಕ್ಷಣ ಎಲ್ಲಿ ಇಂಜಿನಿಯರಿಂದ ಹಿಡ್ದು LKGಯಿಂದ ಹಿಡ್ದು ಅಲ್ಲಿ ಹೋಗುವವರೆಗೂ ಪ್ರಶ್ನೆ ಪಠ್ಯ ಪುಸ್ತಕದಲ್ಲಿ ಯಾವ ಉತ್ತರ ಪ್ರಶ್ನೆಗಿದೆಯೋ ಅದೇ ಉತ್ತರನ ಬರಿಬೇಕು. ಆ ರೀತಿಯ ಒಂದು ಶಿಕ್ಷಣ ಇವತ್ತಿದೆ. ಆಗ ಮಕ್ಕಳಲ್ಲಿ ಒಂದು ಕ್ರಿಯೇಟಿವಿಟಿ ಅಂತ ನೀವೇನು ಹೇಳ್ತೀರಿ, ಆ ಕ್ರಿಯಾತ್ಮಕ ಶಕ್ತಿ ಮಕ್ಕಳಲ್ಲಿ ಬರುವುದಿಲ್ಲ. ಮಕ್ಕಳು ತಮ್ಮ ವಾಕ್ಯದಲ್ಲೇ ಬರೆದ್ರೆ ಅವ್ರು ಏನಾದರೂ ಬರೀಲಿಕ್ಕೆ ಸಾಧ್ಯ ಇದೆ, ಏನಾದರೂ ರಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಸಹ ಒಂದು ರೀತಿಯಲ್ಲಿ ಕಲೆ. ಆದ್ದರಿಂದ ಮಕ್ಕಳಲ್ಲಿ ಓದುವ ಅಭ್ಯಾಸವನ್ನು ಇವತ್ತು ಬೆಳೆಸಿದರೆ ಅದು ಕಲೆಗೆ ಪೂರಕ ಆಗ್ತದೆ, ನಿಮ್ಮ ಶಿಕ್ಷಣಕ್ಕೂ ಅದು ಅನುಕೂಲ ಆಗ್ತದೆ. ಮೊದಲು ನಾವು ಶಾಲೆಗೆ ಹೋಗುವಾಗ ಎಲ್ಲ ಸ್ಕೂಲ್ ಡೇ ಮಾಡಿದರೆ ಅಧ್ಯಾಪಕರೇ ಹಾಡು ಕಟ್ಟಿ ಮಕ್ಕಳ ಹತ್ರ ಹಾಡಿಸ್ತಿದ್ರು. ಮೆಚ್ಚಿನ ಮಕ್ಕಳೇ ನೆಚ್ಚಿನ ಕಂದರೆ ನೆಟ್ಟಗೆ ಕಿವಿ ಕೊಟ್ಟು ಕೇಳಿ, ಮೆಚ್ಚಿನ ಮಕ್ಕಳೇ ಭಾರತ ಕಟ್ಟುವ ಧೀರರು ನೀವು, ನಾಳಿನ ನಾಡ ಶೂರರು. ಮೆಚ್ಚಿನ ಮಕ್ಕಳೇ ಗಂಗಾ ಸಿಂಧು ನದಿಗಳು, ವಿಂಧ್ಯ ಸಾತ್ಪುರ ಗಿರಿಗಳು, ಪಚ್ಚೆ ಪೈರು ತುಂಬಿದೆ ನೆಚ್ಚಿನ ಭೂಮಿಯಾಗಿದೆ. ಹುಟ್ಟಿದೆವಾವು ಬೆಳೆದೆವು ನಾವು, ನಮ್ಮ ಪುಣ್ಯ ನಾಡಿದು ಯಾವುದು ಹೇಳಿ. ಅಲ್ಲಿ ಪ್ರಶ್ನೆ, ಮಕ್ಕಳು ಭಾರತ ಅಂತ ಕೂಗಬೇಕು ಹೇಳಿ. ಮತ್ತು ಅದನ್ನೇ ಒಂದು ನಾಟಕದಲ್ಲಿ ಆಡಿಸ್ತಾ ಇದ್ರು, ಒಬ್ಬನ ಮಾಸ್ಟರ್ ಮಾಡಿ. ಆ ರೀತಿಯಲ್ಲಿ ಅಧ್ಯಾಪಕರು ರಚಿಸಿ ಹಾಡ್ತಾ ಇದ್ರು. ಇವತ್ತು ಏನಾಗಿದೆ ಅಂದರೆ, ಇವತ್ತು ನಾವು ನೋಡ್ತಾ ಇದ್ದೇವೆ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಇಲ್ಲ ಅನ್ನುವ ಒಂದು ಕಾರಣಕ್ಕೆ ಎಲ್ಲ ಶಾಲೆ ಅಥವಾ ಎಲ್ಲ ಶಿಕ್ಷಕರ ಬಗ್ಗೆ ಅಲ್ಲ, ಇವತ್ತು ಸಿನಿಮಾದ ಹಾಡುಗಳನ್ನು ತರೋದು, ಕ್ಯಾಸೆಟ್ ಹಾಕೊಳ್ಳೋದು, ದಿಮಿ ಡ್ಯಾನ್ಸ್ ಮಾಡೋದು, ಅದೇ ಬೇರೆ ರೀತಿ ಡ್ಯಾನ್ಸ್, ರಾಕ್ ಡ್ಯಾನ್ಸ್ ಅದು ಯಾವುದೋ ನನಗೆ ಗೊತ್ತಿಲ್ಲ, ಆ ರೀತಿ ಡ್ಯಾನ್ಸ್ ಮಾಡೋದು ಹೆಚ್ಚಾಗಿದೆ. ಮತ್ತು ಇನ್ನೊಂದು ನೋವಿನ ವಿಚಾರ ಅಂದರೆ, ಯಾವ ಮಕ್ಕಳು ಭರತನಾಟ್ಯ ಕಲಿತಾರೆ, ಯಾರು ಸಂಗೀತ ತಂದೆ ತಾಯಿ ಕಲಿಸ್ತಾರೆ ಅಂಥವ್ರನ್ನ ವೇದಿಕೆಯಲ್ಲಿ ಕಳಿಸ್ಕೊಳ್ತಾರೆ. ಯಾಕಂದರೆ ಅಧ್ಯಾಪಕರಿಗೆ ಭಾಳ ಪುರ್ಸೋತ್ ಸಿಗ್ತದೆ. ಅಂಥವರಿಂದಲೇ ಮನರಂಜನೆ ಕಾರ್ಯಕ್ರಮ ಮಾಡೋದನ್ನು ಇವತ್ತು ಕಾಣ್ತಿದ್ದೀವಿ. ಇದು ಸಹ ತಪ್ಪು. ಶಿಕ್ಷಣದ ಜೊತೆಗೆ ಶಾಲೆಯಲ್ಲೂ ಕಲೆ, ಮನೆಯಲ್ಲಿ ಯಾವ ರೀತಿಯಲ್ಲಿ ನಾವು ಮಕ್ಕಳಿಗೆ ಒಂದು ಪಾಠ ಕಲಿಸ್ತೇವೋ ಅದೇ ರೀತಿಯಲ್ಲಿ ಶಿಕ್ಷಣದ ಜೊತೆಗೆ ಕಲೆಯೂ ಹೋಗಬೇಕು. ಯಾಕಂದರೆ ಇವತ್ತು ಎಲ್ಲರೂ 100 ಮಾರ್ಕ್ ಬರಲಿಕ್ಕೆ ಬಯಸ್ತಾರೆ. ಯಾವ ಅಂಕ 100 ಮಾರ್ಕ್ ಬರಬೇಕಾದ್ರೂ ಆ ಹುಡುಗನಿಗೆ ಓದಿ 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 ಬೋರ್ ಆಗದ ಹಾಗೆ, ಅಥವಾ ಅವನ ಮಾನಸಿಕ ಒತ್ತಡ ಕಡಿಮೆ ಆಗಲಿಕ್ಕೆ ಅವನಿಗೊಂದು ಮನರಂಜನೆ ಬೇಕು. ಒಂದು ಸ್ವಲ್ಪ ಸಮಯ ಅವನಷ್ಟಕ್ಕೆ ಬಿಡಬೇಕು. ಆಗ ಅವನಲ್ಲಿ ಸೃಜನಾತ್ಮಕ ಶಕ್ತಿ ಹೆಚ್ಚಾಗ್ತದೆ, ಅವನೇನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಒಂದು ವಾತಾವರಣ ನಾವು ಸೃಷ್ಟಿ ಮಾಡಿ ಕೊಡಬೇಕು. ಮಕ್ಕಳಲ್ಲಿ ಸೃಜನಾತ್ಮಕ ಶಕ್ತಿ ಹೆಚ್ಚುವಂತೆ ಮಾಡಬೇಕು. ಕಲೆ ಮತ್ತು ಶಿಕ್ಷಣ ಎರಡೂ ಸಮಾನವಾಗಿ ಹೋಗಬೇಕು ಅಂತ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದಲ್ಲದೆ ನಮ್ಮ ಯಕ್ಷಗಾನ, ನಾಟಕ ಯಾವುದೇ ಇರ್ಬೋದು, ಅದು ನಮ್ಮನ್ನು ಒಂದು ಒಳ್ಳೆ ಮನುಷ್ಯರನ್ನು ಮಾಡಲಿಕ್ಕೆ, ಒಂದು ಮಾನವೀಯತೆಯನ್ನು ಕಲಿಸ್ಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಕಲಾ ಶಿಕ್ಷಣ ಎರಡು ಮಕ್ಕಳಿಗೆ ಬೇಕೇ ಬೇಕು. ಅವರ ವ್ಯಕ್ತಿತ್ವ ವಿಕಸನಕ್ಕೆ ಕಲೆ ಕೂಡ, ಶಿಕ್ಷಣದ ಜೊತೆಗೆ ಕಲೆ ಕೂಡ ಮುಖ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಸಾಂದರ್ಭಿಕವಾದಂಥ ಪದ್ಯಗಳ ಮೂಲಕ ಬಹಳ ಚೆನ್ನಾಗಿ ಶಿಕ್ಷಣದ ಮಹತ್ವವನ್ನು ಎತ್ತಿ ತೋರಿಸಿದ್ದಾರೆ. ಮತ್ತು ಶಿಕ್ಷಣ ಅಂತ ಹೇಳುವಂಥ ಶಬ್ದದಲ್ಲಿ ಈಗ ನಡೀತಾ ಇರುವಂಥ ಅಸಂಗತೆಯನ್ನು ಅತ್ಯಂತ ಚೆನ್ನಾಗಿ ಅಭಿವ್ಯಕ್ತಿಸಿದ್ದಾರೆ ಜಾಹ್ನವಿ ಹೆರ್ಲೆ ಅವರು.
ಈಗ ಮತ್ತೊಬ್ಬರು ಕಲೆಯಲ್ಲೇ ಜೀವನವನ್ನು ಕಟ್ಟಿಕೊಂಡವರು ಮಾತ್ರ ಅಲ್ಲ, ಕಲಾ ಶಿಕ್ಷಣವನ್ನು ಮಾಡುವವರು ಶ್ರೀಯುತ ಕೃಷ್ಣಮೂರ್ತಿ ಉರಾಳ್ರು. ಕಲೆಯಲ್ಲೇ ಶಿಕ್ಷಣ ಅಂತ ಹೇಳಿದ್ರೆ ಕಲೆಯನ್ನೇ ಶಿಕ್ಷಣವಾಗಿ ಕಲಿಸಿಯೂ ಗೊತ್ತಿರುವವರು, ಯಾಕಂದರೆ ಕೇಂದ್ರದಲ್ಲಿ ಗುರುಗಳಾಗಿದ್ದವರು. ಹಾಗಾಗಿ ಅವರ ದೃಷ್ಟಿಯಲ್ಲಿ ಕಲೆ ಮತ್ತು ಶಿಕ್ಷಣದ ಸಂಗತ ಹೇಗೆ ಅನ್ನೋದನ್ನು ಅವರಲ್ಲೇ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ರಂಗಭೂಮಿಯ ಭೀಷ್ಮ ಎನಿಸಿಕೊಂಡಂತಹ ನಮ್ಮವರೇ ಆದಂತಹ ನಮ್ಮ ನಾಡಿನವರಾದಂತಹ ಸದಾನಂದ ಸುವರ್ಣರಿಗೆ ಅವರ ಆತ್ಮಕ್ಕೆ ಸದ್ಗತಿ ದೊರೆಯಲಿ ಅಂತ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಲೆ ಮತ್ತು ಶಿಕ್ಷಣ. ಕಲೆ ಅಂತ ಹೇಳಿದರೆ ಅದರಲ್ಲೂ ಶಿಕ್ಷಣವೇ ಅಡಕವಾಗಿದೆ. ನಾವು ಈಗ ಯಕ್ಷಗಾನದ ಶಿಕ್ಷಣದ ಬಗ್ಗೆ ಮಾತನಾಡಿದರೆ, ಯಕ್ಷಗಾನ ಕಲೆಯ ಬಗ್ಗೆ ಮಾತನಾಡಿದರೆ, ಇದಕ್ಕೆ ಪೂರ್ವ ಇತಿಹಾಸ ಸುಮಾರು 6 ಶತಮಾನಗಳಿಗೂ ಹೆಚ್ಚಿನ ಇತಿಹಾಸ ನಾವಿಲ್ಲಿ ಕಂಡುಕೊಳ್ಳಬಹುದು. ಈ ಯಕ್ಷಗಾನ ಹುಟ್ಟು ಹಾಕಿದ್ದವರು ನಮ್ಮ ಜನಪದರು. ಹುಟ್ಟು ಹಾಕಿದವರು ಯಾರು? ಅವರು ಶಿಕ್ಷಣದಿಂದ ವಂಚಿತರಾಗಿದ್ದವರೇ ಆಗಿದ್ದಾರೆ. ಶಿಕ್ಷಣ ಅಂತ ಹೇಳಿದರೆ ಶಾಲಾ ಶಿಕ್ಷಣ, ಅಕ್ಷರಜ್ಞಾನ ಇಲ್ಲದಂತಹ ಶಿಕ್ಷಣವಂತರೇ ಆಗಿದ್ದಾರೆ. ಹಾಗೇ ಅದು ಹುಟ್ಟಿ ನಮ್ಮ ಈ ಕರಾವಳಿಯ ನೆಲದಲ್ಲಿ ಬೆಳೆದು ಈಗ 6 ಶತಮಾನಗಳಿಗೂ ಹೆಚ್ಚು ಬದುಕಿ ಈ ಕಾಲದಲ್ಲಿಯೂ ಅದು ಪ್ರಚಲಿತವಾಗಿ ಬಹಳಷ್ಟು ಹೆಸರುವಾಸಿಯಾಗಿ ಮುನ್ನಡೆಯುತ್ತಾ ಇದೆ. ವಿಶ್ವವ್ಯಾಪಿಯಾಗಿ ಆ ಕಲೆ ಬೆಳೆದು ನಿಂತಿದೆ. ಆದರೆ ಅಂದು ಇದಕ್ಕೆ ಶಿಕ್ಷಣ ಇರಲಿಲ್ಲ. ಶಿಕ್ಷಣ ಹೇಳಿದರೆ ಅಕ್ಷರಜ್ಞಾನ. ಅಕ್ಷರಜ್ಞಾನ ಇಲ್ಲದೇ ಇದ್ದರೂ ಕೂಡ ಆ ಕಾಲದಿಂದಲೂ ಯಕ್ಷಗಾನಕ್ಕೆ ಒಂದು ಶಿಸ್ತುಬದ್ಧವಾದಂಥ ಶಿಕ್ಷಣ ಇತ್ತು. ಯಾಕೆ ಕೇಳಿದರೆ ಈ ಯಕ್ಷಗಾನದಲ್ಲಿ, ಕಲೆಯಲ್ಲಿ ಶ್ರುತಿಯ ಅವಶ್ಯಕತೆ ಬಹಳ ಇದೆ. ತಾಳದ ಆ ಮೊಟ್ಟು, ತಿಟ್ಟು, ಪ್ರಕಾರ ಇವುಗಳೆಲ್ಲವೂ ಅಡಕವಾಗಿದೆ. ಅಲ್ಲದೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟದ್ದು ಈ ಯಕ್ಷಗಾನ. ಯಕ್ಷಗಾನದಲ್ಲಿ ಮಾತನಾಡುವಾಗ ಯಾವುದೇ ಆಂಗ್ಲ ಪದಗಳ ಬಳಕೆ ಇಲ್ಲದೆ, ಶಿಕ್ಷಣ ಇಲ್ಲದ ಕಲಾವಿದ, ಅಕ್ಷರಜ್ಞಾನ ಇಲ್ಲದ ಕಲಾವಿದ. ಶಿಕ್ಷಣ ಅಂದರೆ ಆ ನೆಲೆಯಲ್ಲಿ ಹೇಳ್ತಿರುವಂಥದ್ದು ನಾನು. ಅವನೇನು ಅಜ್ಞಾನಿಯಾಗಿರಲಿಲ್ಲ, ಬುದ್ಧಿವಂತನೇ ಆಗಿದ್ದ. ಆದರೆ ಅಕ್ಷರ ಜ್ಞಾನ ಅವನಿಗಿರಲಿಲ್ಲ. ಅನೇಕ ಮಹತ್ತರವಾದಂತಹ ಪ್ರಸಂಗಗಳನ್ನು ಹಿಂದೆ ರಚಿಸಿದ್ದ. ಅದ್ಭುತವಾದಂತಹ ಸಾಹಿತ್ಯವನ್ನು ತಾಳರೂಪದಲ್ಲಿ ಅದಕ್ಕೆ ಅಳವಡಿಸಿದ್ದ. ಅದನ್ನು ರಂಗದಲ್ಲಿ ಕಲಾವಿದರು ನಟಿಸುತ್ತಾ, ಕುಣಿಯುತ್ತಾ, ತಾಳಬದ್ಧವಾಗಿ ಲಯಬದ್ಧವಾಗಿ ಕುಣಿಯುತ್ತಾ ಸಮಾಜಕ್ಕೆ ಒಳ್ಳೆಯ ದಾರಿಯನ್ನು ತೋರಿಸ್ತಾ ಇದ್ದರು ಆ ಕಾಲದಿಂದಲೂ ಕೂಡ. ಈ ಯಕ್ಷಗಾನ ನೋಡುವುದರಿಂದ ಹಿಂದೆ ಬರೇ ಕಲಾವಿದ ಮಾತ್ರ ಅಲ್ಲ, ಸಮಾಜವೇ ಶಿಕ್ಷಿತವಾಗಿತ್ತು ಯಕ್ಷಗಾನ ನೋಡುವುದರಿಂದ. ಆ ಯಕ್ಷಗಾನವನ್ನು ನೋಡಿ ಅದರಲ್ಲಿರುವಂತಹ ಒಳಿತು ಕೆಡುಕು, ಏನು ಮಾಡಿದರೆ ಏನಾಗ್ತದೆ, ಯಾವ ಕರ್ಮ ಮಾಡಿದರೆ ಏನು ಪರಿಣಾಮ ಆಗ್ತದೆ, ಇದೆಲ್ಲವನ್ನು ಅಕ್ಷರಜ್ಞಾನ ಇಲ್ಲದ ನಮ್ಮ ಸಮಾಜ ಒಂದು ಕಂಡುಕೊಂಡಿತ್ತು. ಅದೇ ರೀತಿಯಾಗಿ ಅದನ್ನು ಅನುಸರಿಸ್ತಾ ಇತ್ತು. ಅಲ್ಲದೆ ಅಕ್ಷರಜ್ಞಾನ ಇಲ್ಲದ ಅವಿದ್ಯಾವಂತರಾಗಿದ್ದ ನಮ್ಮ ಹಿರಿಯರು
ಅದೆಷ್ಟೋ ಮಂದಿ ಬಾಯಿಪಾಠವಾಗಿ ಈ ಪ್ರಸಂಗಗಳನ್ನು ಹೇಳ್ತಾ ಇದ್ದರು, ಪದ್ಯಗಳನ್ನೆಲ್ಲ ಬಾಯಿಪಾಠ ಮಾಡಿದ್ರು. ಈಗ ನಾವು ನೋಡ್ತಾ ಇದ್ದೇವೆ, ಪ್ರತಿ ಇಲ್ಲದೆ ಯಾವ ಭಾಗವತರಿಗೂ ಪದ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಪ್ರತಿಯೊಂದು ಮುಂದಿರಲೇಬೇಕು. ಆದರೆ ಅಂದಿನ ಆ ಹಿರಿಯರು ಭಾಗವತರಾದವರು ಪ್ರತಿ ಇಲ್ಲದೆ ಪದ್ಯವನ್ನು 50, 60, 70 ಪ್ರಸಂಗಗಳನ್ನು ಬಾಯಿಪಾಠದ ಮುಖೇನ ಪ್ರಸಂಗವನ್ನು ನಿರ್ದೇಶಿಸ್ತಿದ್ರು, ಆಡ್ತಿದ್ರು. ಇದೆಲ್ಲ ಹೇಗೆ ಬಂತು ಕೇಳಿದರೆ ಆ ಕಲೆಯಲ್ಲಿ ಅಡಕವಾಗಿದ್ದಂಥ ಶಿಕ್ಷಣ. ಆ ಶಿಕ್ಷಣ ತನ್ನಿಂದ ತಾನೇ ಅವರಿಗೆ ಒದಗಿ ಬಂದಿತ್ತು. ಗುರುಗಳ ಮುಖೇನ ಅವರು ಅದನ್ನು ಕಲಿತುಕೊಂಡು ಮುಂದುವರಿಸ್ಕೊಂಡು ಬಂದಿದ್ದರು. ರಾಮಾಯಣ ಕಥೆಗಳನ್ನು, ಮಹಾಭಾರತ ಕಥೆಗಳನ್ನು, ದೇವಿ ಮಹಾತ್ಮೆಗಳನ್ನು, ಇದನ್ನೆಲ್ಲ ನಮ್ಮ ಜನರು ಆ ಕಾಲದಲ್ಲಿ ಅದನ್ನು ಅಷ್ಟು ಚೆನ್ನಾಗಿ ಅರಿತುಕೊಂಡಿದ್ದರು. ಅದರಲ್ಲಿ ಬರುವಂತಹ ಎಲ್ಲ ಒಳ್ಳೆಯ ಅಂಶಗಳನ್ನು ಅಳವಡಿಸಿಕೊಂಡು ಸುಸಂಸ್ಕೃತ ಸಮಾಜವನ್ನು ಕಟ್ಟಿಕೊಂಡು ಜೀವನವನ್ನು ನಡೆಸ್ತಾ ಇದ್ದರು. ಇನ್ನು ಯಕ್ಷಗಾನದಲ್ಲಿ ಶಿಕ್ಷಣದ ಬಗ್ಗೆ ಹೇಳುವುದಾದರೆ, ಇಂದಿನ ದಿವಸಗಳಲ್ಲಿ ಇದು ಅಗತ್ಯ, ಅತೀ ಅಗತ್ಯ. ಯಾಕೆ ಕೇಳಿದರೆ, ನಮ್ಮ ಈ ಮಕ್ಕಳಿಗೀಗ ಈ ಶಾಲಾ ಪಠ್ಯ ಓದು ಎಲ್ಲ ಮಾತಾಡಿದ್ರೆ ಈಗಲೇ ಬರೇ ಓದು 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 ಮಾರ್ಕ್ ಪಡೆ, ಇದಿಷ್ಟೇ ಇಂದಿನ ಸನ್ನಿವೇಶದಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದರೆ ಬರೀ ಓದುವುದೇ ಶಿಕ್ಷಣ ಅಲ್ಲ, ಅವನ ಜೀವನ ಶಿಕ್ಷಣ ಇನ್ನೊಂದಿದೆ. ಅದನ್ನು ಕಟ್ಟಿಕೊಡುವಂಥದ್ದು ಈ ಯಕ್ಷಗಾನ, ನಾಟಕ, ಇತರ ಕಲೆಗಳು. ಈ ಶಿಕ್ಷಣವನ್ನು ನಾವು ಮೈಗೂಡಿಸಿಕೊಂಡದ್ದು ಹೌದಾದರೆ, ಜೀವನದಲ್ಲಿ ಅವನ ಓದಿನ ಶಿಕ್ಷಣದ ಜೊತೆಯಲ್ಲಿ ಇದನ್ನು ಅಳವಡಿಸಿಕೊಂಡ ಅಂತಾದರೆ ಅವ ಬಹಳ ದೊಡ್ಡ ಮೇಧಾವಿಯಾಗಿಯೋ ಅಥವಾ ಸಮಾಜಕ್ಕೆ ಒಬ್ಬ ಗಣ್ಯ ವ್ಯಕ್ತಿಯಾಗಿಯೋ ಜೀವಿಸುವುದಕ್ಕೆ ಸಾಧ್ಯ ಉಂಟು. ಅಲ್ಲದೆ ಹೋದರೆ ಬರೇ ಶಾಲಾ ಶಿಕ್ಷಣವನ್ನು ಮಾರ್ಕ್ ತೆಗೆಯುವುದನ್ನೇ ಪ್ರಮುಖ ಉದ್ದೇಶವಾಗಿಟ್ಟುಕೊಂಡು ದೊಡ್ಡ ದೊಡ್ಡ ಉದ್ಯೋಗವನ್ನು ಅರಸಬೇಕನ್ನುವುದೇ ಮುಖ್ಯವಾಗಿದ್ದರೆ ಅವನ ಮುಂದಿನ ಜೀವನದಲ್ಲಿ ಅವನಿಗೆ ನೆಮ್ಮದಿ ಎನ್ನುವಂಥದ್ದು ಇಲ್ಲದೆ ಹೋಗುವುದ ಸಾಧ್ಯತೆಯನ್ನು ನಾವು ಈಗಾಗಲೇ ಮನೆಗಾಣ್ತಾ ಇದ್ದೇವೆ. ಯಕ್ಷಗಾನ ಶಿಕ್ಷಣವನ್ನು ಪಡೆದ ವಿದ್ಯಾರ್ಥಿ ಬಹಳ ಉತ್ತಮವಾದಂತಹ ನಡತೆಯನ್ನು ಪಡೆಯುವಲ್ಲಿ ಅಥವಾ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಬೆಳೆಯುವಲ್ಲಿ ಅವ ಕಾರಣನಾಗ್ತಾನೆ ಅನ್ನೋದನ್ನು ನಾವು ಈ ಯಕ್ಷ ಶಿಕ್ಷಣದಿಂದ ಈಗ ಕೆಲವಾರು ವರ್ಷಗಳಿಂದ ಪಡೆದುಕೊಂಡಿದ್ದೇವೆ. ನಾನು ಸುಮಾರು 30 ವರ್ಷಗಳಿಂದ ಯಕ್ಷಗಾನ ಶಿಕ್ಷಣವನ್ನು ಶಾಲಾ ಮಕ್ಕಳಿಗೆ ಕೊಡ್ತಾ ಇದ್ದೇನೆ. ಅಲ್ಲಿ ಮಕ್ಕಳು ತೊಡಗಿಸಿಕೊಳ್ಳುವಂಥ ರೀತಿ, ಆ ಶಾಲಾ ಜಂಜಾಟಗಳನ್ನು ಬಿಟ್ಟು ಆ ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಳುವಂಥ ರೀತಿ, ಅದರಲ್ಲಿ ಅವರು ಖುಷಿ ಪಡುವ ರೀತಿ, ಇದೆಲ್ಲ ಅದ್ಭುತವಾದದ್ದು. ಹಾಗೆ ಯಕ್ಷಗಾನ ಶಿಕ್ಷಣದಿಂದ ಆ ಮಗುವಿನ ವಿದ್ಯಾರ್ಥಿಯ ಮನಸ್ಸಿನ ಮೇಲೆ ಯಾವೆಲ್ಲ ಪರಿಣಾಮ ಕೊಡದೆ ಅಂತ ಹೇಳಿದರೆ, ಸರ್ವತೋಮುಖ ಅಭಿವೃದ್ಧಿಯನ್ನು ಪಡೆಯುವುದಕ್ಕೆ ಸಾಧ್ಯ ಉಂಟು. ಯಾಕೆ ಕೇಳಿದರೆ, ಇದರಲ್ಲಿ ತಾಳವನ್ನು ಅಭ್ಯಾಸ ಮಾಡಬೇಕವ. ಯಕ್ಷಗಾನದಲ್ಲಿ ಅಡಕಾಗಿರುವಂತಹ ಮೂಲ ತಾಳಗಳನ್ನೆಲ್ಲ ಅಭ್ಯಾಸ ಮಾಡಿ, ಅದನ್ನು ಬಾಯಿಪಾಠ ಮಾಡಿ, ಅದರ ತತ್ಕಾರಗಳನ್ನು ಬಾಯಲ್ಲಿ ಹೇಳುವಾಗ, ಮತ್ತು ಕಥೆಯನ್ನು ಅವ ಪ್ರಸ್ತುತಪಡಿಸುವಾಗ, ಸಂಭಾಷಣ ರೂಪದಲ್ಲಿ ಅವನು ಮಾತನಾಡುವಾಗ, ಅವನ ಆ ಬಾಯಿಯ ಆ ತೊದಲುವಿಕೆ ಆಗಿರಲಿ ಅಥವಾ ನಿರರ್ಗಳತೆ ಆಗಿರಲಿ, ಆ ಹುಡುಗನಿಂದ ಹೋಗೋದಕ್ಕೆ ಸಾಧ್ಯ ಉಂಟು, ವಿದ್ಯಾರ್ಥಿಯಿಂದ ಹೋಗೋದಕ್ಕೆ ಸಾಧ್ಯ ಉಂಟು. ಅಲ್ಲದೆ ಕಾಲಿನಲ್ಲಿ ಹೆಜ್ಜೆಯನ್ನು ಹಾಕಬೇಕು, ಮನಸ್ಸಿನಲ್ಲಿ ಆ ತಾಳವನ್ನು ನೆನಪಿಸಿಕೊಳ್ಬೇಕು, ಹಿಮ್ಮೇಳದವರು ಬಾರಿಸುವ ಆ ಪೆಟ್ಟುಗಳನ್ನು ಆಲಿಸಬೇಕು, ವೇಷವನ್ನು ಕಟ್ಟಿಕೊಂಡಿರಬೇಕು. ಮತ್ತು ಅದೆಲ್ಲ ಆದ ಮೇಲೆ ತಾನೇನು ಮಾತಾಡಬೇಕು, ಈ ಎಲ್ಲ ಅಂಶಗಳನ್ನು ಒಳಗೊಂಡು ಅವ ನರ್ತಿಸುತ್ತಿರುವಾಗ, ಅಭಿನಯಿಸುತ್ತಿರುವಾಗ
ಆ ಏಕಾಗ್ರತೆ ಎನ್ನುವಂಥದ್ದು ಯಕ್ಷಗಾನದಿಂದ ಖಂಡಿತವಾಗಿ ಸಿಗ್ತದೆ ಹುಡುಗನಿಗೆ, ವಿದ್ಯಾರ್ಥಿಗೆ. ಈ ಏಕಾಗ್ರತೆ ಇಲ್ಲದಿದ್ದರೆ ಯಾವ ಶಿಕ್ಷಣವೂ ಅದು ಸಾಫಲ್ಯವನ್ನು ಪಡೆಯುವುದಿಲ್ಲ. ಈ ಫಲಿತಾಂಶವನ್ನು ನಾವು ಇತ್ತೀಚೆಗೆ ಶಾಲಾ ಶಿಕ್ಷಣವನ್ನು, ಶಾಲಾ ಮಕ್ಕಳ ಜೊತೆಯಲ್ಲಿ ಯಕ್ಷಗಾನ ಶಿಕ್ಷಣವನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಕಂಡುಕೊಂಡಾದ ಸತ್ಯ ಇದು. ಈಗಾಗಲೇ ಈ ಜಿಲ್ಲೆಯಲ್ಲಿ ಯಕ್ಷ ಶಿಕ್ಷಣ ಎನ್ನುವಂತಹ ಒಂದು ಮಹಾಯಜ್ಞ ನಡೀತಾ ಇದೆ. ಉಡುಪಿಯ ಕಲಾರಂಗದವರು ಹಿಂದಿನ MLA ಆಗಿದ್ದಂಥ ರಘುಪತಿ ಭಟ್ರ ಅವರ ಆಶಯದಂತೆ ಈ ಯಕ್ಷ ಶಿಕ್ಷಣ ಕಾರ್ಯವನ್ನು ಪ್ರಾರಂಭಿಸಿ ಈ ವರ್ಷ ಅಂತೂ ಇಡೀ ಜಿಲ್ಲೆ, ಉಡುಪಿ ಜಿಲ್ಲೆಯ ಇಡೀ ಜಿಲ್ಲೆಯಲ್ಲಿ ಶಾಲೆಗಳಲ್ಲಿ ಮಕ್ಕಳಿಗೆ ಯಕ್ಷ ಶಿಕ್ಷಣ ಕೊಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಯಕ್ಷ ಶಿಕ್ಷಣದಲ್ಲಿ ಕೂಡ ನಾನು 10 ವರ್ಷ ಅಧ್ಯಾಪಕನಾಗಿ ದುಡಿದಿದ್ದೆ. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲೂ ನಾನು ಪಾಠ ಮಾಡಿದ್ದೆ. ಕನ್ನಡ ಶಬ್ದವನ್ನೇ ಉಚ್ಚಾರಣೆ ಮಾಡಬಾರದಂತಹ ಹುಡುಗ ಯಕ್ಷಗಾನದಲ್ಲಿ ನಾವು ಬರೆದುಕೊಟ್ಟ ಅರ್ಥ ಕಲಿಯುವುದಷ್ಟೇ, ಮತ್ತು ಹೆಚ್ಚಿನದ್ದು ಅವನಿಗೆ ಅಭ್ಯಾಸ ಮಾಡುವುದಕ್ಕೆ ಆಗುವುದಿಲ್ಲ. ಅದನ್ನೇ ಸ್ಪಷ್ಟವಾಗಿ ಕನ್ನಡದಲ್ಲಿ ಅಷ್ಟು ಚಂದವಾಗಿ ಮಾತನಾಡ್ತಾನೆ. ಈ ಎಲ್ಲ ಹೇಳಿದಂಥ ಈ ಎಲ್ಲ ಭೌತಿಕವಾದಂಥ ಶಿಕ್ಷಣ ಅವನಲ್ಲಿ ಧೈರ್ಯವನ್ನು ತುಂಬುತ್ತದೆ, ಸಭಾ ಕಂಪನವನ್ನು ಹೋಗಲಾಡಿಸ್ತದೆ, ಅವನ ಮನಸ್ಸಿನ ತುಮುಲತೆಯನ್ನು ಹೋಗಲಾಡಿಸ್ತದೆ. ಇದೆಲ್ಲವೂ ಯಕ್ಷ ಶಿಕ್ಷಣದಿಂದ ದೊರಕುವಂಥದ್ದು ವಿದ್ಯಾರ್ಥಿ. ಹಾಗಾಗಿ ಆ ಕಾಲದಿಂದಲೂ ನಮ್ಮವರು ಹಾಕಿಕೊಟ್ಟಂತಹ ಈ ಕಲೆ, ಯಕ್ಷಗಾನ ಕಲೆ, ಅದು ಈ ರೀತಿಯ ಪರಿಣಾಮವನ್ನು ಜನರ ಮೇಲೆ ಬೀರ್ತಾ ಇದೆ. ಹೆಚ್ಚು 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 ಮಕ್ಕಳು ಇನ್ನು ಮುಂದಿನ ದಿನಗಳಲ್ಲಿ ಈ ಯಕ್ಷ ಶಿಕ್ಷಣವನ್ನು ಪಡೆದವರು ಹೋದಾದರೆ ಅವರ ಜೀವನ ಸುಗಮವಾಗ್ತದೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಚೊಕ್ಕವಾಗಿ ಕಲೆಯೇ ಶಿಕ್ಷಣವಾಗಿದ್ದ ಕಾಲದಿಂದ ಆರಂಭಿಸಿ ಕಲೆಯಲ್ಲಿ ಶಿಕ್ಷಣದ ಪ್ರಸ್ತುತತೆಯನ್ನು ವಿಶ್ಲೇಷಿಸಿ ಶಿಕ್ಷಣದಲ್ಲಿ ಕಲೆ ಸೇರಿದಾಗ ಆಗುವ ಅನುಭವವನ್ನು ಅಭಿವ್ಯಕ್ತಿಸಿ ಮಾತನಾಡಿದಂಥ ಉರಾಡ್ರಿಗೆ ಧನ್ಯವಾದಗಳು. ತಾನು ಸ್ವಯಂ ಅಧ್ಯಾಪಕನಾಗಿದ್ದು ಅದರೊಂದಿಗೆ ಯಕ್ಷಗಾನ ಕಲಾವಿದನಾಗಿಯೂ ತಾಳಮದ್ದಲೆ ಅರ್ಥಧಾರಿಯಾಗಿಯೂ ಗುರುತಿಸಲ್ಪಟ್ಟಿರುವಂಥ ಶ್ರೀಯುತ ರಾಘವೇಂದ್ರ ತುಂಗರು ನಮ್ಮೊಂದಿಗಿದ್ದಾರೆ. ಅವರ ಮಾತುಗಳಿಗಾಗಿ ಎಲ್ರಿಗೆ ನಮಸ್ಕಾರ. ಶ್ರೀಯುತ ಸದಾನಂದ ಸುವರ್ಣರು ನಿರ್ದೇಶಿಸಿದ ಘಟಶ್ರಾದ್ದ ಸಿನಿಮಾ ಕೋಟದ ಶಾಂಭವಿ ಶಾಲೆಯಲ್ಲಿ ನಮಗೆ ದೊಡ್ಡ ಪರದೆಯನ್ನು ಹಾಕಿ ತೋರಿಸಿದರು. ಅತ್ಯಂತ ಪರಿಣಾಮ ಬೀರಿದ ಸಿನಿಮಾ. ಹಾಗೆಯೇ ಅವರ ನಿರ್ದೇಶನದ ಇನ್ನಿತರ ಕಲಾಕೃತಿಗಳನ್ನು ಕೂಡ ನೋಡಿದವರು, ಅದರಿಂದ ಪ್ರಭಾವಿತರಾದವರು. ತನ್ನ ರಂಗಭೂಮಿಯ ಕೈಂಕರ್ಯದ ಮೂಲಕ ಸಮಾಜಕ್ಕೆ ಶಿಕ್ಷಣವನ್ನು ನೀಡಿದ ಶ್ರೀಯುತರನ್ನು ಸ್ಮರಿಸುತ್ತಾ ನನ್ನ ಒಂದೆರಡು ಅನಿಸಿಕೆಗಳನ್ನು ಇಲ್ಲಿ ಪ್ರಸ್ತುತಪಡಿಸುವುದಕ್ಕೆ ಇಚ್ಛಿಸ್ತೇನೆ. ಒಂದು, ವಿಷಾದದ ವಿಚಾರ ಅಂತ ಹೇಳುವುದಕ್ಕಿಂತಲೂ ಕೂಡ ಅದನ್ನು ನ್ಯೂನ್ಯತೆ ಅಂತ ಹೇಳ್ಬೋದು. ನಾವು ಬೇರೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಹೊಂದಿದ ವಿಚಾರಗಳನ್ನು ಪಟ್ಟಿ ಮಾಡ್ತೇವೆ. ಆದರೆ ಶಿಕ್ಷಣ ಕ್ಷೇತ್ರ ಮಾತ್ರ ಇವತ್ತಿಗೂ ಪ್ರಾಯೋಗಿಕ ಹಂತದಲ್ಲೇ ಇದೆ. ಅಧಿಕಾರ ವ್ಯವಸ್ಥೆ ಎನ್ನುವಂಥದ್ದು ಬದಲಾದ ಹಾಗೆ ಶಿಕ್ಷಣದ ವ್ಯವಸ್ಥೆ ಬದಲಾದರೆ ಅದು ಶಿಕ್ಷಣದ ಮೇಲೆ ನೇರವಾದಂತಹ ಪರಿಣಾಮವನ್ನು ಬೀರ್ತದೆ. ಆಡಳಿತ ವ್ಯವಸ್ಥೆ ಯಾವುದೇ ಇದ್ದರೂ ಕೂಡ ಶಿಕ್ಷಣ ಎನ್ನುವಂಥದ್ದು ಅದು ನಿರಂತರವಾಗಿ ನಿರಾತಂಕವಾಗಿ ಮುಂದುವರಿಬೇಕಾದದ್ದು. ಅದು ಯಾಕೆ ಅಂತ ಹೇಳಿದರೆ ಮುಂದಿನ ಜನಾಂಗದ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ. ಸ್ವತಃ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ ನಾನು ಪಾಠ ಮಾಡ್ತಾ ಇರುವ ಕಾರಣಕ್ಕಾಗಿ ಮಾತನ್ನು ಆಡ್ತಾ ಇದ್ದೇನೆ. ಹಾಗಾಗಿ
ಶಿಕ್ಷಣ ಎನ್ನುವಂಥದ್ದು ಅದು ಹೊಸತನ್ನು ಕೊಡಬೇಕು, ಅಥವಾ ಶಿಕ್ಷಕರು ಅಪ್ಡೇಟ್ ಆಗ್ತಾ ಇರಬೇಕು, ವಿದ್ಯಾರ್ಥಿಗಳಿಗೆ ಹೊಸತನ್ನು ನಾವು ಕಲಿಸಿಕೊಡಬೇಕು ಎನ್ನುವಂಥ ಎಲ್ಲ ಮಾತುಗಳನ್ನು ಒಪ್ಪಿಕೊಳ್ತಾ, ಅದು ವಿದ್ಯಾರ್ಥಿಗಳಲ್ಲಿ ಮತ್ತು ಉಪನ್ಯಾಸಕರಲ್ಲಿ, ಶಿಕ್ಷಕರಲ್ಲಿ ಯಾವುದೇ ರೀತಿಯ ಗೊಂದಲವನ್ನು ಹುಟ್ಟುಹಾಕುವಂತೆ ಇರಬಾರ್ದು. ಹಾಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮೂಲ ಚೌಕಟ್ಟೊಂದಿರಬೇಕು. ಅದರ ಮೇಲೆ ಇರುವಂತಹ ಕಟ್ಟೋಣ ನಿಮಗೆ ಬೇಕಾದ ಹಾಗೆ ಯಾವ ರೀತಿಯ ಆಕರ್ಷಿತವಾಗಿ ಕಟ್ಟಿದರೂ ಕೂಡ ಚಿಂತೆ ಇಲ್ಲ. ಆದರೆ ಇನ್ನೂ ಕೂಡ ನಾವು ಬೇರೆ ಬೇರೆ ಮಾನದಂಡಗಳ ಅಥವಾ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇಲ್ಲ. ಸುದೀರ್ಘವಾದಂತಹ ಈ ಆಧುನಿಕ ಶಿಕ್ಷಣ ವ್ಯವಸ್ಥೆ ಎನ್ನುವಂಥದ್ದು ಪ್ರಾಯೋಗಿಕ ಹಂತದಲ್ಲಿರುವಂಥದ್ದು ಒಂದು ಸಣ್ಣ ಕೊರತೆ ಎನ್ನುವುದಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಲೆ ಅದು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಇದೆ. ವರ್ತಮಾನದಲ್ಲಿ ಈಗ ಆಧುನಿಕ ವ್ಯವಸ್ಥೆಗಳನ್ನು ಬಳಸಿಕೊಂಡು ಕಲೆ ಪ್ರಸ್ತುತಗೊಳ್ತಾ ಇದೆ. ಆ ಕಾರಣಕ್ಕಾಗಿ ಉದಾಹರಣೆಗೆ ನಾವು ಯಕ್ಷಗಾನವನ್ನೇ ತೆಗೆದುಕೊಂಡರೂ ಕೂಡ ಸೀಮಿತವಾದಂತಹ ಋತುಮಾನಕ್ಕೆ ಪ್ರದರ್ಶನಗೊಳ್ತಾ ಇದ್ದಂತಹ ಕಲೆ ವರ್ಷ ಪೂರ್ತಿ ಪ್ರದರ್ಶನಗೊಳ್ತಾ ಇದೆ. ಆಮೇಲೆ ಬಯಲಿನಲ್ಲಿ ಪ್ರದರ್ಶನಗೊಳ್ತಾ ಇದ್ದದ್ದು ಇವತ್ತು ಸುಸಜ್ಜಿತವಾದಂತಹ ಎ ಸಿ ಥಿಯೇಟರ್ನಲ್ಲಿಯೂ ಕೂಡ ಪ್ರದರ್ಶನಗೊಳ್ತಾ ಇದೆ. ಪ್ರೇಕ್ಷಕರ ಕೂತ್ಕೊಳ್ಳುವಂತಹ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ರೀತಿಯ ಆಮೂಲಾಗ್ರವಾದಂತಹ ಬದಲಾವಣೆ ಆಗಿದೆ. ಹಾಗಾಗಿ ಈ ಬದಲಾವಣೆಗಳನ್ನೆಲ್ಲ ನಾವು ಒಪ್ಪಿಕೊಳ್ತಾ ಅದರ ಜೊತೆಯಲ್ಲಿ ಅದರ ಮೂಲ ಸತ್ವವನ್ನು ಹಿಡಿದಿಟ್ಟುಕೊಳ್ಳುವುದು ಹೇಗೆ ಎನ್ನುವುದರ ಕುರಿತಾಗಿ ನಾವು ಆಲೋಚಿಸಬೇಕಾದಂತಹ, ಚಿಂತಿಸಬೇಕಾದಂತಹ ಅಗತ್ಯತೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಶಿಕ್ಷಣ ಮತ್ತು ಕಲೆ ಅದು ಒಂದಕ್ಕೊಂದು ಪೂರಕವಾಗಿರುವಂಥದ್ದು. ಶಿಕ್ಷಣ ಎನ್ನುವಂಥದ್ದು ನಮಗೆ ಲೋಕಜ್ಞಾನವನ್ನು ಅಥವಾ ವ್ಯಾವಹಾರಿಕವಾದಂತಹ ಜ್ಞಾನವನ್ನು ನೀಡಿದರೆ, ಕಲೆ ಅದು ನೈತಿಕ ಜ್ಞಾನವನ್ನು, ನೈತಿಕ ಶಿಕ್ಷಣವನ್ನು ನೀಡುವಂಥದ್ದು. ಹಾಗಾಗಿ ಶಿಕ್ಷಣದಲ್ಲಿ ನೈತಿಕತೆ ಎನ್ನುವಂಥದ್ದು ಇರಬೇಕು, ಹಾಗೆ ಕಲೆಯಲ್ಲಿ ಶಿಕ್ಷಣ ಎನ್ನುವಂಥದ್ದು ಇರಬೇಕು. ಜ್ಞಾನ ಎನ್ನುವಂಥದ್ದು ಯಾವ ಕಡೆಯಿಂದ ಬಂದರೂ ಕೂಡ ಅದನ್ನು ನಮ್ಮದಾಗಿಸಿಕೊಳ್ಳುವಂತಹ ಕೆಲಸದಲ್ಲಿ ನಾವು ಮುಂದಾಗಬೇಕು. ಆ ಕಾರಣಕ್ಕಾಗಿ ಯಕ್ಷ ಶಿಕ್ಷಣ ಅಥವಾ ಕಲೆಯ ಕುರಿತಾದಂತಹ ಶಿಕ್ಷಣ, ಆಮೇಲೆ ಶಿಕ್ಷಣದಲ್ಲಿರುವಂತಹ ಕಲೆ ಅದು ಯಾವ ಕಾಲಕ್ಕೂ ಕೂಡ ಸ್ವೀಕಾರಾರ್ಹವಾದುದು ಎಂಬುದಾಗಿ ಹೇಳ್ತಾ, ನಾವು ಅತಿಯಾದಂತಹ ಭ್ರಮಾಲೋಕದಲ್ಲಿ ಇರದೆ, ತೀರಾ ಆತಂಕದ ಸ್ಥಿತಿಯಲ್ಲಿಯೂ ಕೂಡ ಇಲ್ಲದೆ, ವರ್ತಮಾನಕ್ಕೆ ಮಾತ್ರ ಉತ್ತರವನ್ನು ಕೊಡುವಂತಹ ನಾವು ಕೆಲಸವನ್ನು ಮಾಡಿದರೆ ಕಲಾಕ್ಷೇತ್ರ ಮತ್ತು ಅದರ ಜೊತೆಯಲ್ಲಿ ಶಿಕ್ಷಣ ಕ್ಷೇತ್ರ ಎನ್ನುವಂಥದ್ದು ಉತ್ತಮವಾದಂತಹ ರೀತಿಯಲ್ಲಿ ಇರ್ತದೆ. ಹಾಗಾಗಿ ಪ್ರಾಯೋಗಿಕ ಹಿನ್ನೆಲೆಯಲ್ಲಿ ಕಲೆ ಮತ್ತು ಶಿಕ್ಷಣ ಅದನ್ನು ನಾವು ಅರ್ಥೈಸಬೇಕಾದಂತಹ ಅಗತ್ಯ ಇದೆ ಎಂಬುದಾಗಿ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ನಮಸ್ಕಾರ. ಶಿಕ್ಷಣ ಎನ್ನುವುದೇ ಪ್ರಾಯೋಗಿಕವಾದಂಥ ಸ್ಥಿತಿಯಲ್ಲಿದೆ. ಕಲೆಯಂತೂ ಸದಾ ಪ್ರಯೋಗದಲ್ಲೇ ಇರುವಂಥದ್ದಕ್ಕೆ ಕಲೆ ಎಂಬಂಥ ಹೆಸರು. ಹಾಗಾದರೆ ಎರಡೂ ಪ್ರಾಯೋಗಿಕವಾಗಿರುವಂಥನ್ನು ಒಟ್ಟುಗೂಡಿಸುವುದು ಕೂಡ ಅದೊಂದು ಪ್ರಯೋಗವೇ. ಆ ಪ್ರಯೋಗದಿಂದ ಅತಿ ಹೆಚ್ಚು ಎಂಬಂಥ ಆದರ್ಶವನ್ನು ಅದು ಏನೂ ಅಲ್ಲ ಎಂಬಂಥ ಅಧಪತನವನ್ನು ಹೊಂದಿದೆ ಎಂಬಂಥ ವಿಷಾದವನ್ನು ಇಟ್ಟುಕೊಳ್ಳದೆ ನಾವು ಸ್ಥಿಮಿತವಾದಂಥ ದೃಷ್ಟಿಯಲ್ಲಿ ನೋಡಬೇಕು ಅಂತ ಹೇಳಿದಂಥ ಈ ತಮ್ಮ ಅಭಿಪ್ರಾಯಗಳಿಗಾಗಿ ವಂದಿಸುತ್ತಾ, ಮುಂದೆ ತಾವು ಸ್ವಯಂ ಅಧ್ಯಾಪಕಿಯೂ ಆಗಿದ್ದು, ಸಾಹಿತಿಯೂ ಆಗಿದ್ದು, ಕವಯಿತ್ರಿಯೂ ಆಗಿದ್ದು, ಅನುವಾದಕಿಯಾಗಿದ್ದು, ಮಕ್ಕಳಲ್ಲಿ ಕಲಾಪ್ರಜ್ಞೆಯನ್ನು ಮೂಡಿಸುವುದಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದಂಥ ಅನುಭವವನ್ನು ಹೊಂದಿರುವಂಥ ಸುಧಾ ಆಡುಕಳ ಅವರು ನಮ್ಮೊಂದಿಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ವಿಶ್ಲೇಷಣೆಯನ್ನು ಕೇಳುವುದಕ್ಕಾಗಿ ಉತ್ಸುಕರಾಗಿದ್ದೇವೆ. ಎಲ್ರಿಗೂ ನಮಸ್ಕಾರ. ಪ್ರದೀಪ್ ಸ್ವಲ್ಪ ಟೆನ್ಷನ್ನಲ್ಲಿದ್ದಾರೆ, ಸಮಯ ಆಗ್ತಾಯಿದೆ ಅಂತ.
ಹಾಗಾಗಿ ನಾನು ಹೇಳಬೇಕಾದ್ದನ್ನು ಬಹಳ ಪ್ರಿಸೈಸ್ ಆಗಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಏನಾದರೂ ಸಮಯ ನನ್ನ ಇದರಲ್ಲಿ ಉಳ್ಕೊಂಡಿದ್ದರೆ ಅದನ್ನು ನಾನು ನನ್ನ ಗೆಳತಿ ಅಭಿಲಾಷ ಅವರಿಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈ ಕಲೆ ಮತ್ತು ಶಿಕ್ಷಣದ ಕ್ಷೇತ್ರದಲ್ಲಿ ನಿರಂತರವಾಗಿ ಹಠತೊಟ್ಟ ಹಾಗೆ ತಪಸ್ಸಿನ ಹಾಗೆ ಅವರ ಶಾಲೆಯ ಮುಖ್ಯಸ್ಥರಾಗಿ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಅವರು. ಅದಕ್ಕೆ ಅವರ ಮಾತುಗಳನ್ನು ಕೇಳಲಿಕ್ಕೆ ಕುತೂಹಲಿಯಾಗಿದ್ದೇನೆ. ಮೊದಲಿಗೆ ಸರ್ ಗುಡ್ಡದ ಭೂತದ ಕಥೆಯನ್ನು ತುಂಬ ಜನ ಹೇಳಿದ್ರಿ. ಗುಡ್ಡದ ಭೂತದಲ್ಲಿ ನಟಿಸಿ ಬಹಳ ಪ್ರಸಿದ್ಧರಾಗಿರುವಂಥ ಪ್ರಕಾಶ್ ರಾಜ್ ಅವರು ಮಂಗಳೂರಿನಲ್ಲಿ ಮಾರ್ಚಲ್ಲಿ 5 ದಿನಗಳ ರಂಗಹಬ್ಬವನ್ನು ಆಯೋಜಿಸಿದರು. ಆಗ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಬೈತಾನೇ ಇರ್ತಾರೆ ಯಾವಾಗಲೂ. ಅದರ ಮೊದಲೊಮ್ಮೆ ಬಂದಾಗ ಸರಿ ಬೈದಿದ್ರು. ಅವರಿಗೆ ಸದಾನಂದ ಸುವರ್ಣರು ನೆನಪಾಗೋದಿಲ್ಲ, ಈಗ ದೊಡ್ಡ ಜನ ಆಗಿದ್ದಾರೆ ಅಂತ. ಬೈದರು ಅಂತಲ್ಲ, ಆ ರಂಗಹಬ್ಬಕ್ಕೆ ದ್ವೀಪ ನಾಟಕವನ್ನು ನೋಡಲಿಕ್ಕೆ ಸದಾನಂದ ಸುವರ್ಣ ಅವರನ್ನು ವೀಲ್ಚೇರಲ್ಲಿ ಕರೆಸಿ ಅವರ ಹತ್ರ ಕೂತ್ಕೊಂಡು ಅವರನ್ನು ತಬ್ಬಿ ಹಿಡ್ಕೊಂಡು ಇಡೀ ನಾಟಕವನ್ನು ಪ್ರಕಾಶ್ ರಾಜ್ ಸರ್ ಅವರು ತೋರಿಸಿದ್ರು. ಈ ವಿನಯ, ಈ ರೀತಿಯ ರಂಗಭೂಮಿಗೆ ಕೊಡುಕೊಳ್ಳುವಿಕೆ ಎಲ್ಲ ಇದೆ ಅಲ್ವಾ, ಅದೆಲ್ಲ ಸಾಧ್ಯ ಆಗೋದು ಪ್ರಕಾಶ್ ರಾಜ್ ಚಿಕ್ಕವರಿದ್ದಾಗ ಕಲಾವಿದರಾದ್ರಿಂದ ಅಂತ ನಾನು ಅಂದ್ಕೊಳ್ತೇನೆ. ಮುಖ್ಯವಾಗಿ ನನಗೆ ಒಂದು ಮಾತನ್ನು ಹೇಳಬೇಕು. ರವೀಂದ್ರನಾಥ್ ಠಾಗೋರ್ ಒಂದು ಕಡೆ ಹೇಳ್ತಾರೆ, ನಾವು ಎಷ್ಟೆಲ್ಲ ಏನೆಲ್ಲ ಲೈಫಲ್ಲಿ ಮಾಡ್ತಾ ಇದ್ದೇವೆ ಅದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಾವು ಬಯಸಿದ ಜಗತ್ತು ನಮ್ಮದಾಗಬೇಕು ಅಂತ. ನಾವು ಬಯಸಿದ ಜಗತ್ತು ನಮ್ಮದಾಗಬೇಕಂತ. ಅದನ್ನು ಅವರು ಸತ್ಯಲೋಕ ಅಂತ ಕರೀತಾರೆ. ಆ ಸತ್ಯಲೋಕ ಕಳೆದೋಯ್ತಲ್ಲ ಅಂತ ಈಗ ಯಾರು ಕೇಳಿದರು, ಸರ್ ಹೇಳಿದರು ಕಾಲ ಹಾಳಾಯಿತು ಅಂತ, ಮೇಡಮ್ ಹೇಳಿದರು ಹಾಳಾಗ್ತಿದೆ ಅಂತ, ಎಲ್ಲರೂ ಹೇಳಿದರು ಹಾಳಾಗ್ತಿದೆ ಅಂತ. ಅಂದರೆ ಸತ್ಯಲೋಕ ಕಳ್ಕೊಳ್ತಿದ್ದೇವೆ ಅನ್ನುವ ದುಃಖದಲ್ಲಿ ನಾವಿರ್ತೇವೆ. ಆದರೆ ರವೀಂದ್ರರು ಭರವಸೆಯನ್ನು ಕಳ್ಕೊಳ್ಳೋರಲ್ಲ. ಸರ್ ಹೇಳಿದಾಗೆ ಅವ್ರು ಹೇಳ್ತಾರೆ ಏನಂದರೆ, ಸತ್ಯಲೋಕವನ್ನು ಯಾವಾಗ ಬೇಕಾದರೂ ವಾಪಸ್ ತರ್ಬೋದು. ನಮ್ಮ ಹತ್ರ ನಾಟಕ, ನೃತ್ಯ ಮತ್ತು ಚಿತ್ರ ಇಂಥ ಯಾವುದು ಕಲೆ ಇದೆ ಅದೆಲ್ಲ ಇಷ್ಟರವರೆಗೆ ಸಮಾಜದಲ್ಲಿ ಇರ್ತದೆ, ಅಷ್ಟರವರೆಗೆ ನಾವು ಅದನ್ನು ವಾಪಸ್ ತರ್ಬೋದು, ಹೆದರಿಕೆ ಇಲ್ಲ ಅಂತ. ಆದ್ದರಿಂದ ಆ ಕೆಲಸ ಇವತ್ತು ಶಿಕ್ಷಣ ಅಂತಲ್ಲ, ಎಲ್ಲ ಇಡೀ ಸಮಾಜದಲ್ಲಿ ಆಗಬೇಕು ಅಂತ ನನಗೆ ಅನ್ನಿಸ್ತದೆ. ಮತ್ತೊಂದು ಹೇಳಿದರು ಶಿಕ್ಷಣದಲ್ಲಿ ರಂಗಕಲೆ ಅಂತ. ಒಂದು ನಾವು ನೆನಪಿಟ್ಕೊಳ್ಬೇಕು, ಶಿಕ್ಷಣದಲ್ಲಿ ರಂಗಕಲೆ ಅಂದರೆ ಶಾಲೆಯಲ್ಲಿ ನಾಟಕ ಮಾಡಿಸೋದಷ್ಟೇ ಅಲ್ಲ. ಈಗ ಒಬ್ಬ ನಾಟಕ ಮಾಡುವವ ಏನು ಮಾಡ್ತಾನೆ ಅಂತ ಹೇಳಿದರೆ, ತಾನು ಪಾತ್ರವಾಗಿ ತಾನು ಏನು ಹೇಳಬೇಕು ಅದನ್ನು ಪ್ರೇಕ್ಷಕರೆದುರು ತೆರೆದಿಡ್ತಾನೆ. ನಿಜವಾಗಿ ಶಿಕ್ಷಕ ಕೂಡ ಈ ಕ್ಲಾಸ್ ರೂಮಲ್ಲಿ ಮಾಡ್ತಾ ಇರೋದು ಅದೇ ಕೆಲಸವನ್ನೇ. ತಾನು ಯಾವ ಪಠ್ಯವನ್ನು ಮಕ್ಕಳಿಗೆ ಮುಟ್ಟಿಸಬೇಕೋ ಅದನ್ನು ಪರಿಣಾಮಕಾರಿಯಾಗಿ ತೆರೆದಿಡುವಂಥದ್ದು. ಇದಕ್ಕೆ ತುಂಬಾ ಹೋಲಿಕೆ ಇದೆ. ಇಲ್ಲಿ ನಾವು ನಾಟಕ ನೋಡಲಿಕ್ಕೆ ಇಂಥವರೇ ಬರಬೇಕು ಅಂತ ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಯೂ ಕೂಡ ಹಾಗೆ ನಮ್ಮೆದುರು ಇಂಥ ಮಕ್ಕಳೇ ಕೂತ್ಕೊಳ್ಬೇಕು ಅಂತ ನಾವು ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಶಿಕ್ಷಣವನ್ನು ಕೊಡುವ ಪ್ರತಿಯೊಬ್ಬರೂ ಕೂಡ, ಆ ಕ್ಷೇತ್ರದಲ್ಲಿರುವವರೆಲ್ಲರೂ ಕೂಡ ರಂಗಭೂಮಿಯ ಗ್ರಾಮರನ್ನು ತಿಳ್ಕೊಂಡಿದ್ದಾಗ ಆ ಪರಿಸರ ಹೇಗೆ ನೀವು ನಾಟಕದಲ್ಲಿ ಹೇಳ್ತೀರಿ ಯಾರು ಮುಖ್ಯರಲ್ಲ, ಯಾರೂ ಮುಖ್ಯರಲ್ಲ, ಎಲ್ಲ ಪಾರ್ಟ್ ಕೂಡ ಇಲ್ಲಿ ಇಂಪಾರ್ಟೆಂಟು. ನಾವೆಲ್ಲರೂ ಸೇರಿದರೆ ಒಂದು ನಾಟಕ ಆಗತ್ತೆ. ಮತ್ತು ಇನ್ನೊಂದು ನಾವೇನು ಹೇಳ್ತೇವೆ ಅಂತ ಹೇಳಿದರೆ, ಯಾರಿಗೆ ಯಾವುದರಲ್ಲಿ ತಾಕತ್ತಿದೆ ಇಂಪ್ರೂವೈಸೇಷನ್ ಕೊಡ್ತೀರಿ, ಅದನ್ನು ಮಾಡಿಸಿದರೆ ನಾವು ಅವರನ್ನು ಮುಂದೆ ತರ್ಬೋದು. ಅವರ ಕಾನ್ಫಿಡೆನ್ಸನ್ನು ನಾವು ಯಾವಾಗ ಕೊಲ್ತೇವೆ ಆಗ ಆ ಮಗುವಿನ ಶಿಕ್ಷಣ ಎಂಡ್ ಆಯಿತು ಅಂತ ಅರ್ಥ ಅಂತ ನಾವೇನು ಅರ್ಥ ಮಾಡ್ಕೊಂಡಿದ್ದೇವೆ ರಂಗಭೂಮಿಯಲ್ಲಿ, ಅದೆಲ್ಲ ಕೂಡ ಶಿಕ್ಷಕರು ಮನದಟ್ಟು ಮಾಡಿಕೊಂಡಾಗ ಮಾತ್ರ ಸ್ಟೂಡೆಂಟ್ ಫ್ರೆಂಡ್ಲಿ ಆದ ಒಂದು ಕ್ಲಾಸ್ ರೂಮ್ ಸೃಷ್ಟಿ ಆಗ್ತದೆ. ನಾವೆಲ್ಲ ಇಲ್ಲಿರುವವರು ಶಿಕ್ಷಕರು ತುಂಬ ಲಕ್ಕಿ. ಯಾಕೆ ಅಂತ ಹೇಳಿದರೆ ಆ ವಿಷಯ ನಮಗೆ ಅರ್ಥ ಆಗಿದೆ. ಅದರ ಜೊತೆಯಲ್ಲಿ ನಮ್ಮ ಸ್ಟೂಡೆಂಟ್ಸ್ ಕೂಡ ತುಂಬ ಲಕ್ಕಿ ಅಂತ ಅನ್ನಿಸ್ತದೆ. ಇನ್ನು ಒಂದು ವಿಷಯ ನನಗೆ ಹೇಳಲಿಕ್ಕಿದೆ, ಏನಂದರೆ ನಾಟಕವನ್ನು ಜಾಸ್ತಿ ಮಾಡಿಸಿದರೆ, ಕಲಾ ಪ್ರದರ್ಶನಗಳನ್ನು ಹೆಚ್ಚು ಮಾಡಿಸಿದರೆ, ಅದರಲ್ಲಿ ನಮ್ಮ ಮಕ್ಕಳನ್ನು ಮುಂದೆ ತಂದರೆ ನಾವು ಕಲೆಯನ್ನು ಬೆಳೆಸ್ತಾ ಇದ್ದೇವೆ ಅನ್ನುವ ಅರ್ಥ ಖಂಡಿತ ಅಲ್ಲ. ನಾವು ಇವತ್ತು ಮಾಡಬೇಕಾದ್ದೇನು ಅಂತೇಳಿದರೆ, ಕಲೆಯನ್ನು ಆಸ್ವಾದನೆ ಮಾಡುವಂಥ ರೀತಿಯನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿದ್ದು. ನನಗೆ ಅಭಿಲಾಷ ಮೇಡಮ್ ಭಾಳ ಇಷ್ಟ ಆಗ್ತಿರೋದು ಯಾಕೆ ಅಂದರೆ, ನನ್ನ ಮಗ ಕೂಡ ಅದೇ ಶಾಲೆಯಲ್ಲಿ ಓದಿದ್ದಕ್ಕಾಗಿ ನನಗೆ ನಿಕಟವಾಗಿ ಗೊತ್ತು. ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಫೋಟೋ, ಅವರಿಗೆ ಪ್ರದರ್ಶನ, ಅವರಿಗೆ ಏನು ಪ್ರಚಾರಗಳು ಮುಖ್ಯ ಅಲ್ಲ, ಕಲೆಯನ್ನು ಆಸ್ವಾದಿಸೋದು ಹೇಗೆ ಅಂತ. ನೀವೆಲ್ಲ ಕೇಳಿದ್ದೀರಿ ಹೆಲೆನ್ ಕೆಲ್ಲರ್ ಅಂತ. ಅವಳಿಗೆ ಕಣ್ಣಿಲ್ಲ, ಅವಳಿಗೆ ಕಿವಿ ಕೂಡ ಇಲ್ಲ, ಆದರೆ ಜಗತ್ತಿನ ಪ್ರಸಿದ್ಧ ಒಂದು ರೈಟರ್ ಆಗ್ತಾಳೆ ಅವಳು, ಮತ್ತು ಪ್ರಸಿದ್ಧ ವ್ಯಕ್ತಿಯಾಗಿ ಬೆಳವಣಿಗೆ ಆಗ್ತಾಳೆ. ಅವಳೊಂದು ಸಲ ಗೆಳತಿ ಹತ್ರ ಕೇಳ್ತಾಳೆ, ನೀನು ವಾಕಿಂಗ್ ಹೋಗಿ ಬಂದೆ ಅಲ್ಲ, ಏನು ನೋಡಿ ಬಂದೆ ಅಂತ. 1.5 ಗಂಟೆ ವಾಕಿಂಗ್ ಹೋಗಿ ಬಂದವಳು, ಏನು ವಿಶೇಷ ಇರಲಿಲ್ಲ ಅಂತ ಹೇಳ್ತಾಳೆ. ಆಗ ಇವಳು ಹೇಳ್ತಾಳೆ,
ಕಣ್ಣಿದೆ ಇವಳಿಗೆ, ಕಿವಿ ಇದೆ, ಇಷ್ಟು 1.5 ಗಂಟೆ ನಡೆದು ಹೋಗಿ ಬಂದಿದ್ದಾಳೆ, ಏನೂ ವಿಶೇಷ ಇಲ್ಲ ಹೇಳ್ತಾಳಲ್ಲ. ನಮ್ಮಲ್ಲಿ ಯಾಕೆ ಅಂಥ ಯೂನಿವರ್ಸಿಟಿ ಇರಬಾರ್ದು? ಕಣ್ಣನ್ನು ಉಪಯೋಗಿಸ್ಕೊಳ್ಳೋದು ಹೇಗೆ, ಕಿವಿ ಉಪಯೋಗಿಸ್ಕೊಳ್ಳೋದು ಹೇಗೆ ಅಂತ ಯಾರು ಹೇಳಿಕೊಡ್ತಾರೆ? ಅಂದರೆ ಸ್ಥೂಲವಾಗಿ ನಾನು ಹೇಳ್ತಾ ಇರೋದಿಷ್ಟೇ, ಅದನ್ನು ಹೇಳಿಕೊಡುವಂಥ. ನಾನೊಂದು ಯಕ್ಷಗಾನ ಈ ಸಲ ನೋಡಿದ್ರೆ ನಾನು ಸತ್ತೇ ಹೋಗ್ತೇನೆ ಈ ಸೀಸನ್ನಲ್ಲಿ ಅಂತ ಹೇಳುವ ಆಸೆಯನ್ನು ಹುಟ್ಟಿಸುವಂಥ, ನಾನೊಂದು ಒಳ್ಳೆ ನಾಟಕ ಈ ವೀಕೆಂಡಲ್ಲಿ ನೋಡಿದ್ರೆ ನನಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹುಟ್ಟಿಸುವಂಥ ಕಲೆಯ ಆಸ್ವಾದನೆಯ ಶಕ್ತಿಯನ್ನು ನಾವು ಇವತ್ತು ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ. ಮತ್ತು ಹಾಗೆ ಬೆಳೆಸಿದ್ರಿಂದಲೇ ಪ್ರದೀಪ್ರಂಥವರು ಇವತ್ತು ಯಾವುದೋ ಕ್ಲಬ್ಬಲ್ಲಿ ಹೋಗಿ ಕೂತ್ಕೊಂಡಿಲ್ಲ, ಅವರು ಇಲ್ಲಿ ಬಂದು ನಮ್ಮ ಜೊತೆ ಕೂತ್ಕೊಂಡು ನಮ್ಮ ಮಾತನ್ನು ಕೇಳ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಆ ರೀತಿಯ ಬೆಳವಣಿಗೆಗಳು ನಮ್ಮಲ್ಲಿ ಕೂಡ ಆಗಬೇಕು. ಆಗ ಸತ್ಯಯುಗ ವಾಪಸ್ ಬರ್ಬೋದು. ಒಂದೇ ಹೇಳಿ ನಿಲ್ಲಿಸ್ತೇನೆ, ತುಂಬ ಮಾತಾಡಿದೆ ಅನ್ನಿಸ್ತದೆ. ನಾನು ಈ ಥರ ಶಿಕ್ಷಣದಲ್ಲಿ ಎಕ್ಸ್ಪೆರಿಮೆಂಟನ್ನು ಈಗ ಅಭಿಲಾಷ ಅಂತ ಹೇಳಿದ್ದು ಯಾಕೆ ಅಂದರೆ ಅಲ್ಲಿ ನನಗೆ ಕಾಂಟ್ಯಾಕ್ಟ್ ಇದೆ ಅಂತ. ಹಾಗೆ ಪ್ರಯೋಗ ಮಾಡ್ತಾ ಇರುವ ತುಂಬ ಜನರು ಇದ್ದೇವೆ ನಾವೆಲ್ಲರೂ ಕೂಡ. ಇವನ್ ನಮ್ಮ ಶಾಲೆಯಲ್ಲಿ ಕೂಡ ಆ ರೀತಿ ಆಗ್ತಾ ಇರೋದು. ನಾನು ಒಂದು ಸಲ ಅವರ ಶಾಲೆಯ ಒಬ್ಬ ಸ್ಟೂಡೆಂಟ್ ಹತ್ರ ಕೇಳಿದೆ, ಎಲ್ಲ ಕಡೆ ಮಾರ್ಕ್ಸ್ ಅಂತೇಳಿ ಬರೀ ಮಾರ್ಕ್ ಓರಿಯೆಂಟೆಡ್, ಫೋಟೋಗಾಗಿ ಕಾರ್ಯಕ್ರಮ, ಭರತನಾಟ್ಯ ಗೊತ್ತಿದ್ದವರಿಂದ ಡ್ಯಾನ್ಸ್ ಮಾಡಿಸಿ ಶಬಾಸ್ಗಿರಿ ಎಲ್ಲ ಮಾಡ್ತಿದ್ದಾರಲ್ಲ, ನಿಮ್ಮ ಸ್ಕೂಲಲ್ಲಿ ಆ ಥರ ಆಗ್ತಾ ಇಲ್ಲಲ್ಲ, ಇದಕ್ಕೆ ಏನು ಡಿಫ್ರೆನ್ಸ್, ನಿನಗೆ ಅನಾಲಿಸಿಸ್ ಮಾಡಲಿಕ್ಕೆ ಆಗುತ್ತಾ ಅಂತ ಕೇಳಿದೆ. ಆಗ ಆ ಹುಡುಗ ನನಗೆ ಅದನ್ನು ತುಂಬ ಚೆಂದ ಮಾಡಿ ಹೇಳಿದ, ಆಗುತ್ತೆ ಡೆಫಿನೆಟ್ಲಿ. ನಾನೀಗ ಹೈಯರ್ ಎಜುಕೇಷನಿಗೆ ಬಂದಾಗ ಗೊತ್ತಾಗ್ತಿದೆ, ಹೀಗೆ ಮಾಡೋದ್ರಿಂದ ನಮಗಾಗುವ ಲಾಭ ಏನು ಅಂತೇಳಿದರೆ, ನಾನು ಏನು ಮಾಡಬೇಕು ಅನ್ನೋದು ನನಗೆ ನಿರ್ದಿಷ್ಟ ಇದೆ, ನನಗೆ ಸ್ಪಷ್ಟ ಇದೆ, ನಾನು ಏನಾಗಬೇಕು, ನಾನು ಏನು ಮಾಡಬೇಕು ಅನ್ನೋದು ಒಂದು. ಇನ್ನೊಂದು ಏನು ಅಂತೇಳಿದರೆ, ನಾನು ಈ ವಾಟ್ಸಪ್ ಯೂನಿವರ್ಸಿಟಿಯೋ ಬೇರೆ ಬೇರೆ ಕಡೆಯೋ ಏನೆಲ್ಲ ನಮ್ಮನ್ನು ಆಕ್ರಮಿಸುವ ಜಾಲಗಳು ಬರ್ತಾ ಇದೆ, ಅದರಲ್ಲಿ ಯಾವುದನ್ನು ಸ್ವೀಕರಿಸಬೇಕು, ಯಾವುದನ್ನು ತಿರಸ್ಕರಿಸಬೇಕು ಅನ್ನುವಂಥ ಯೋಚನಾ ಶಕ್ತಿ ನಮ್ಮ ಶಾಲೆಯಿಂದ ಬಂದ ಎಲ್ಲ ಮಕ್ಕಳಲ್ಲಿ ನಾನು ಕಾಣ್ತಾ ಇದ್ದೇನೆ ಅಂತ ಹೇಳಿದೆ. ಈ ವಿಷಯವನ್ನು ನಾನು ಅಭಿಲಾಷ್ ಅವರಿಗೆ ಕೂಡ ಹೇಳಿದ್ದೆ. ಇದು ಕಲೆಯ ಶಕ್ತಿ ಮತ್ತು ಇದು ಆಗಬೇಕಾದದ್ದು ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ. ಶಿಕ್ಷಣದಲ್ಲಿ ಕಲೆ ಅಂತ ಹೇಳೋದ್ರಲ್ಲಿ ಆ ಕಲೆಯನ್ನು ಹೇಗೆ ಬಳಸಬೇಕು ಅಂತ ಹೇಳೋದ್ರ ಬಗ್ಗೆ ಹೊಸತೊಂದು ಸಾಧ್ಯತೆಯನ್ನು ತೆರೆದುಕೊಟ್ಟಿದ್ದಾರೆ ಸುಧಾ ಅಡುಕಳ ಅವರು. ಅವರೇ ಹೇಳಿದ ಹಾಗೆ ನಮ್ಮೊಂದಿಗೆ ಇರುವವರು ಅಭಿಲಾಷ ಮೇಡಮ್, ಸ್ವಯಂ ಪ್ರಾಂಶುಪಾಲೆಯಾಗಿದ್ದುಕೊಂಡು ರಂಗಕರ್ಮಿಯೂ ಆಗಿದ್ದುಕೊಂಡು ಅನೇಕ ನಾಟಕಗಳನ್ನು ಬರೆದು ಪ್ರಸ್ತುತಪಡಿಸಿದಂಥ ಒಬ್ಬಾಕೆ, ಜೊತೆಗೆ ಅನೇಕ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದವರು. ಅವರು ನಮ್ಮೊಂದಿಗಿದ್ದಾರೆ. ತಾವು ಕಂಡಂತೆ ಶಿಕ್ಷಣ ಮತ್ತು ಕಲೆಯ ಸಂಯೋಗ ಹೇಗೆ ಸಾಧ್ಯವಾದೀತು? ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಸದಾನಂದ ಸುವರ್ಣ ಅವರಿಗೆ ನಮನಗಳು. ಹಾಗೆ ಸಕಾಲಿಕವಾಗಿ ಇಂಥದ್ದೊಂದು ಅರ್ಥಪೂರ್ಣವಾದ ಸಂವಾದವನ್ನು ಏರ್ಪಡಿಸಿದಂತಹ ರಸರಂಗಕ್ಕೆ ಕೂಡ ಅಭಿನಂದನೆಗಳು. ಕಲೆ ಮತ್ತು ಶಿಕ್ಷಣ, ಎಲ್ಲರೂ ಹೇಳಿದ ಹಾಗೆ ಶಿಕ್ಷಣವೇ ಒಂದು ಕಲೆ, ಹಾಗೆ ಶಿಕ್ಷಣವನ್ನು ಬಿಟ್ಟು ಕಲೆ ಇಲ್ಲ. ಮತ್ತು ಮೊದಲಿಗೆ ನೆನಪಾಗುವಂಥದ್ದು ರವೀಂದ್ರನಾಥ್ ಟ್ಯಾಗೋರ್ ಅವರು. ಅವರ ಪ್ರಕಾರ ಕಲೆ ಮತ್ತು ಪ್ರಕೃತಿಯನ್ನು ಹೊರತುಪಡಿಸಿ ಶಿಕ್ಷಣಕ್ಕೊಂದು ಅಸ್ತಿತ್ವ ಇಲ್ಲ. ಇದನ್ನು ಶಿಕ್ಷಣ ಮತ್ತು ಕಲೆಯನ್ನು ಅತ್ಯಂತ ಎಫೆಕ್ಟಿವ್ ಆಗಿ, ಪರಿಣಾಮಕಾರಿಯಾಗಿ ಸಮನ್ವಯಗೊಳಿಸಿ ಅವರೊಂದು ಶಾಂತಿನಿಕೇತನವನ್ನು ನಮ್ಮೆದುರು ಕಟ್ಟಿಕೊಟ್ಟಿದ್ದಾರೆ. ಇದು ಬಹಳಷ್ಟು ಹೇಳುತ್ತೆ ನಮಗೆ. ಹೌದು, ಈಗ ಎಲ್ಲರೂ ಮಾತಾಡಿದ ಹಾಗೆ ಆಧುನಿಕ ಶಿಕ್ಷಣ ಕ್ರಮ ಅನ್ನುವಂಥದ್ದು ಅದು ನಮ್ಮ ದೇಹ, ನಮ್ಮ ಮನಸ್ಸು, ಭಾವನೆ ಎಲ್ಲ ಬೇರೆ ಬೇರೆಯಾಗಿ ನೋಡುವಂಥದ್ದು. ಶಾಲೆಯಲ್ಲಿ ಪಾಠ ಓದೋದು, ಬರೆಯೋದು ಮತ್ತು ಯೋಚನೆಗೆ ಸ್ವಲ್ಪ ಅವಕಾಶ ಇದೆ, ಬಟ್ ಭಾವನೆಯ ಅಭಿವ್ಯಕ್ತಿಗೆ ಅಲ್ಲಿ ಅವಕಾಶ ತುಂಬ ಕಡಿಮೆ. ಆದರೆ ಮನುಷ್ಯ ಅಂತ ಹೇಳಿದರೆ ಬರೀ ಬೌದ್ಧಿಕತೆ ಮಾತ್ರ ಅಲ್ಲ, ಭಾವನಾತ್ಮಕತೆ ಇದೆ, ಕೌಶಲ್ಯಗಳು ಬೇಕೇ ಬೇಕು. ಅದೇ ರೀತಿ ನಮ್ಮ ಶಾಲಾ ಶಿಕ್ಷಣದಲ್ಲಿ ಪ್ರತಿಯೊಂದು ವಿಷಯಗಳನ್ನು ಕಲಿಸುವಾಗ ನಮ್ಮ ಅನುಕೂಲಕ್ಕಾಗಿ ಬೇರೆ ಬೇರೆ ಪೀರಿಯಡ್ಸ್, ಸಮಾಜ ಬೇರೆ, ವಿಜ್ಞಾನ ಬೇರೆ, ಗಣಿತ ಬೇರೆ, ಹೀಗೆ ಕಲಿಸ್ತಾ ಹೋಗ್ತೇವೆ. ಆದರೆ ನಮ್ಮ ಬದುಕಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬದುಕ್ತಾ ಇರುವುದಿಲ್ಲ ನಾವು, ಅದೆಲ್ಲವೂ ಒಂದು ಒಟ್ಟಂದದಲ್ಲಿ ಬದುಕ್ತಾ ಇರೋದು. ಇದನ್ನು ಸಮನ್ವಯಗೊಳಿಸುವುದು ಹೇಗೆ? ಇದು ನಮಗೆ ಯಾವಾಗಲೂ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಕಾಡುವಂತಹ ಒಂದು ಪ್ರಶ್ನೆ. ಇದಕ್ಕೆ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಉತ್ತರ ಕೊಡುವಂಥದ್ದು ಕಲಾ ಮಾಧ್ಯಮ. ಕಲೆಯನ್ನು ಯಾವಾಗ ನಾವು ಮಾಧ್ಯಮವಾಗಿ ಇಟ್ಕೊಳ್ತೇವೆಯೋ ಇದೆಲ್ಲದಕ್ಕೂ ಒಂದು ಉತ್ತರ ಸಿಗ್ತಾ ಹೋಗುತ್ತೆ. ಯಾಕಂದರೆ ಕಲಾ ಮಾಧ್ಯಮ ಅಂದರೆ ಅದೊಂದು ಹೋಲಿಸ್ಟಿಕ್ ಅಪ್ರೋಚ್.
ಅದರಲ್ಲಿ ಬೌದ್ಧಿಕತೆ, ಭಾವನಾತ್ಮಕತೆ ಮತ್ತು ಕೌಶಲ್ಯ ಮೂರೂ ಒಟ್ಟಿಗಿರುತ್ತೆ. ಒಂದು ನಾಟಕ ಮಾಡುವಾಗ ಈಗಷ್ಟೇ ರಘುಪಾಂಡೇಶ್ವರ್ ಹೇಳಿದ ಹಾಗೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಒಂದು ನಾಟಕ ಕಟ್ಟುವಾಗ ಕೂಡ, ಒಂದು ಸ್ಕ್ರಿಪ್ಟ್ ಬರೆಯುವಾಗ, ಸ್ಕ್ರಿಪ್ಟನ್ನು ಆರಿಸ್ಕೊಳ್ಳುವಾಗ ಅಥವಾ ಮಕ್ಕಳದನ್ನು ಪ್ರದರ್ಶನ ಮಾಡುವಾಗ ಎಲ್ಲ ಕಡೆ ಅವರು ಬೌದ್ಧಿಕವಾಗಿ ಬೆಳವಣಿಗೆಯನ್ನು ಹೊಂದುತ್ತಾರೆ, ಭಾವನಾತ್ಮಕವಾಗಿ ಅದಕ್ಕೆ ಸ್ಪಂದಿಸ್ತಾರೆ ಮತ್ತು ಅಲ್ಲಿ ಓಡೋದು, ಹಾರೋದು, ಮಾಡೋದು ಕೌಶಲ್ಯಗಳು ಕೂಡ ತುಂಬ ಬೇಕಾಗತ್ತೆ. ಅದೇ ರೀತಿ ಒಬ್ಬ ಗೆಲಿಲಿಯನೋ ಒಬ್ಬ ಐನ್ಸ್ಟೀನೋ ಇವನ ನಾಟಕ ಮಾಡ್ತಾ ಇರುವಾಗ ಅಲ್ಲೆಲ್ಲ ಸಮಾಜ, ವಿಜ್ಞಾನ, ಗಣಿತ ಎಲ್ಲದೂ ಒಟ್ಟಾಗಿ ಬಂದೇ ಬರುತ್ತೆ. ಹಾಗಾಗಿ ಇಂತಹ ಗಡಿರೇಖೆಗಳನ್ನು ಅಳಿಸಲಿಕ್ಕೆ ನಮಗೆ ಬಹಳ ಮುಖ್ಯವಾಗಿ ನಮಗೆ ಶಾಲೆಗಳಲ್ಲಿ ಸಹಕರಿಸುವಂಥದ್ದು ಕಲಾ ಮಾಧ್ಯಮ. ಮತ್ತು ಈ ಕಲಾ ಮಾಧ್ಯಮದಿಂದಾಗಿ ಬಹಳ ಮುಖ್ಯವಾಗಿ ಒಂದು ಸೌಂದರ್ಯ ಪ್ರಜ್ಞೆ, ಎಸ್ಥೆಟಿಕ್ ಸೆನ್ಸ್, ಇದು ಬೆಳೀತಾ ಹೋಗುತ್ತೆ. ನಮಗೆ ಜೀವನದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸೌಂದರ್ಯ ಪ್ರಜ್ಞೆ. ಅದಕ್ಕೆ ಈ ಕಲಾ ಮಾಧ್ಯಮ ತುಂಬ ಅಗತ್ಯ ಆಗುತ್ತೆ. ಇದು ಶಾಲೆಯಲ್ಲಿ ಹೇಗೆ ನಾವು ಸಂಯೋಜನೆ ಮಾಡ್ಬೋದು? ಇತ್ತೀಚೆಗಂತೂ ಇದ್ರ ಬಗ್ಗೆ ಇದು ಎಲ್ರಿಗೂ ಅರ್ಥ ಆಗಿರುವಂಥ ವಿಷಯ. NEP 2020 ಬಗ್ಗೆ ನಾವೆಲ್ಲ ತುಂಬ ಕೇಳ್ತಾ ಇದ್ದೇವೆ. ಇದರಲ್ಲಿ ಅಂತೂ ಇಂಟಿಗ್ರೇಟೆಡ್ ಲರ್ನಿಂಗ್ ಬಗ್ಗೆ ತುಂಬ ಹೇಳಿದ್ದಾರೆ. ಅದು ಆರ್ಟ್ ಇಂಟಿಗ್ರೇಟೆಡ್ ಲರ್ನಿಂಗ್ ಬಗ್ಗೆ ಬಹಳಷ್ಟು ಒತ್ತು ಕೊಟ್ಟಿದ್ದಾರೆ. ಅದಕ್ಕಾಗಿ ಶಾಲಾ ಶಿಕ್ಷಣದಲ್ಲಿ ಅನೇಕ ಬದಲಾವಣೆಗಳನ್ನು ನಮಗೆ ಒತ್ತಾಯಪೂರ್ವಕವಾಗಿ ಮಾಡ್ತಿದ್ದಾರೆ. ಅದಕ್ಕೆ ಅನೇಕ ತರಬೇತಿಗಳು ಕೂಡ ನಡೀತಾ ಇದೆ. ಎರಡು ರೀತಿಯಲ್ಲಿ ನಮಗೆ ಶಾಲೆಗಳಲ್ಲಿ ಶಿಕ್ಷಣವನ್ನು, ಕಲಾ ಶಿಕ್ಷಣವನ್ನು ಕೊಡುವ ಸಾಧ್ಯತೆ ಇದೆ. ಒಂದು ಕಲಾ ಶಿಕ್ಷಣ, ಅದು ಕಲೆಯನ್ನು, ಯಾವುದೋ ಒಂದು ಕಲಾ ಮಾಧ್ಯಮದ ಬಗ್ಗೆ ನಾವು ಏನು ಡೀಪಾಗಿ ಅದರ ಹೊರಗನ್ನು ಅರ್ಥ ಮಾಡ್ಕೊಳ್ಬೇಕು ಮಕ್ಕಳು. ಅದು ಸಂಗೀತ ಇರಬಹುದು, ನೃತ್ಯ ಇರಬಹುದು, ಅಥವಾ ವಿಜುವಲ್ ಆರ್ಟ್, ಪೇಂಟಿಂಗ್ ಇರಬಹುದು, ಯಾವುದೇ ಇರಲಿ ಅದ್ರ ಬಗ್ಗೆ ಒಂದು ಅಧ್ಯಯನ ಬೇಕು. ಯಾಕಂದರೆ ಅನೇಕ ಸಂಶೋಧನೆಗಳು ಪ್ರೂವ್ ಮಾಡಿದೆ, ರುಜುವಾತು ಮಾಡಿದೆ. ಏನಂದರೆ ಯಾವುದಾದ್ರೂ ಒಂದು ಕಲಾ ಮಾಧ್ಯಮದಲ್ಲಿ ಆಸಕ್ತಿ ಇದ್ದರೆ ಅವರಿಗೆ ಸಾಧಾರಣವಾಗಿ ಮಾನಸಿಕ ಸಮತೋಲನ ಸುಲಭ ಆಗಿದೆ ಅಂತ. ನಾವೆಲ್ಲರೂ ಆರ್ಟಿಸ್ಟ್ಗಳಾಗಬೇಕಂತಿಲ್ಲ, ಕಲಾವಿದರಾಗಬೇಕಂತಿಲ್ಲ, ಆದರೆ ಆ ಕಲೆಯ ಬಗೆಗೆ ನಮಗೊಂದು ಆಸಕ್ತಿ ಬೇಕು, ಅಥವಾ ಆ ರೀತಿಯ ಒಂದು ಸಂವೇದನೆಯನ್ನು ಬೆಳೆಸ್ಕೊಂಡ್ರೆ ಮಾತ್ರ ಆ ಮನುಷ್ಯ ಸ್ವಲ್ಪ ಸಮಾಧಾನ ಚಿತ್ತವಾಗಿರ್ತಾನೆ ಅನ್ನೋದನ್ನು ಅನೇಕ ಸಂಶೋಧನೆಗಳು ಪ್ರೂವ್ ಮಾಡಿದೆ. ಹಾಗಾಗಿ ಕಲಾ ಶಿಕ್ಷಣ ನಮಗೆ ಕ್ಲಾಸ್ 1ಇಂದ 10ನೇ ಕ್ಲಾಸ್ವರೆಗೂ ಅದು ಕಂಪಲ್ಸರಿ. ಆದರೆ ಶಾಲೆಗಳಲ್ಲಿ ನಾವು ಎಷ್ಟರ ಮಟ್ಟಿಗೆ ಅದನ್ನು ಗಂಭೀರವಾಗಿ ತಗೊಳ್ತೇವೆ ಅನ್ನೋದು ಬೇರೆ ಪ್ರಶ್ನೆ. ಆದರೆ ವಾರದಲ್ಲಿ 2 ಪೀರಿಯಡು ಕಲಾ ಶಿಕ್ಷಣವನ್ನು ಕೊಡಲೇಬೇಕಿರುತ್ತೆ. ಇದು ಒಂದು ನೇರವಾಗಿ ಕಲೆಯ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಮತ್ತು ಎರಡನೇದು ಕಲಾಂತರ್ಗತವಾದಂತಹ ಶಿಕ್ಷಣ, ಆರ್ಟ್ ಇಂಟಿಗ್ರೇಟೆಡ್ ಲರ್ನಿಂಗ್ ಅಂತ. ಅದು ನಾವು ಪಾಠ ಮಾಡುವಾಗ ಕಲೆಯನ್ನು ಉಪಯೋಗಿಸ್ಕೊಳ್ಳುವಂಥದ್ದು. ಈಗ ಜಾಹ್ನವಿ ಹೇರಳೆ ಅವರು ಹೇಳಿದ ಹಾಗೆ ಹಾಡುಗಳ ಮೂಲಕ, ಸತೀಶ್ ಅವರು ಹೇಳಿದರು, ತುಂಬ ಈಗ ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮೆಲ್ಲ ಟೀಚರ್ಸು ಅಲ್ಲಲ್ಲಿ ಹಾಡುಗಳನ್ನು, ನಾಟಕಗಳನ್ನೆಲ್ಲ ಮಾಡಿಯೇ ಬಂದಿರ್ತಾರೆ. ಆದರೆ ಇನ್ನೂ ಅನೇಕ ಸಾಧ್ಯತೆಗಳಿಗೆ ನಾವು ವಿಸ್ತರಿಸ್ಕೊಳ್ಬೇಕಾಗಿದೆ. ಬರೀ ಯಾವುದೋ ಒಂದು ಹಾಡಿನ ಮೂಲಕ ಒಂದು ಅಭಿನಯ ಗೀತೆ ಮಾಡಿದರೆ ಸಾಕಾಗೋದಿಲ್ಲ. ಈಗಿನ ಕಲಾಂತರ್ಗತವಾದ ಶಿಕ್ಷಣದ ಇನ್ನೊಂದು ಮಹತ್ವವಾದಂತಹ ಇನ್ನೊಂದು ಹೆಜ್ಜೆ ಏನಂದರೆ, ಮಕ್ಕಳಿಗೆ ಕಲಾ ಮಾಧ್ಯಮದ ಮೂಲಕ ವಿಷಯದ ಅರಿವು ಉಂಟಾಗಬೇಕು ಮತ್ತು ಕಲಾ ಮಾಧ್ಯಮಗಳ ಬಗ್ಗೆ ಪರಿಚಯ ಆಗಬೇಕು, ಅವ್ರ ಪ್ರೀತಿ ಬೆಳೆಸ್ಕೊಳ್ಬೇಕು. ಈಗ ನಮ್ಮ ದೇಶದಲ್ಲಿ ಅದು ತುಂಬ ಅನೇಕ ಸಹಸ್ರಾರು ರೀತಿಯ ಕಲಾ ಪ್ರಕಾರಗಳಿವೆ. ಅದು ಸಂಗೀತ, ನೃತ್ಯ, ಜನಪದ, ಅಥವಾ ಇದಿರ್ಬೋದು, ಹ್ಯಾಂಡಿಕ್ರಾಫ್ಟ್ ಇರ್ಬೋದು, ಪಾಟರಿ ಇರ್ಬೋದು, ರಂಗೋಲಿ, ಹಸೆ, ಯಾವ್ದು ತಗೊಳ್ಳಿ ಲಕ್ಷಾಂತರ ಇದೆ. ಆದರೆ ನಮ್ಮ ಗ್ಲೋಬಲೈಸೇಷನ್, ಜಾಗತೀಕರಣದಿಂದಾಗಿ ಅದೆಲ್ಲವೂ ಅಳಿಸಿ ಹೋಗ್ತಾ ಇದೆ. ಭಾಷೆಗಳು ಅಥವಾ ಈ ಕಲ್ಚರ್, ನಮ್ಮ ಸಂಸ್ಕೃತಿ ಅನ್ನೋದು ಅದು ಅಳಿಸಿ ಹೋದರೆ ನಮ್ಮ ಬೇರುಗಳನ್ನು ಕಳ್ಚ್ಕೊಂಡು ಹಾಗೆ ಅಂತ. ಆ ದೃಷ್ಟಿಯಿಂದ ಮಕ್ಕಳಿಗೆ ಅದರ ಬಗ್ಗೆ ಒಂದು ಆಸಕ್ತಿ ಬೆಳಿಬೇಕು, ಅದ್ರ ಬಗ್ಗೆ ಪರಿಚಯ ಆಗಬೇಕು ಅಟ್ಲೀಸ್ಟ್. ಹಾಗಾಗಿ ನೀವು ಮ್ಯಾಥ್ಸ್ ಮಾಡುವಾಗ, ಗಣಿತ ಪಾಠ ಮಾಡುವಾಗ, ತ್ರಿಕೋನವೋ ವೃತ್ತವೋ ಮಾಡುವಾಗ ಮಧುಬನಿ ಆರ್ಟನ್ನು ಮಾಡಿಸಿ. ಒಂದು ಪೀರಿಯಡ್ ಬರೀ ಮಧುಬನಿ ಆರ್ಟ್ ಮಾಡಿಸಿ. ಅಗೇನ್ ಅವ್ರು ಕಲಿತು ದೊಡ್ಡ ಆರ್ಟಿಸ್ಟ್ ಆಗಬೇಕಂತೇನಿಲ್ಲ. ಮಧುಬನಿ ಇರ್ಬೋದು, ಮಂಡಲ ಪೇಂಟಿಂಗ್ ಇರ್ಬೋದು, ಅಥವಾ ಆರಿಗ್ಯಾಮಿ, ಈ ಪೇಪರ್ಗಳಲ್ಲಿ ಹಕ್ಕಿ ಮಾಡ್ತಾರೆ. ಇದೆಲ್ಲವೂ ಮ್ಯಾಥ್ಸ್ ಕ್ಲಾಸಿಗೆ, ಗಣಿತ ಕ್ಲಾಸಿಗೆ ಎಷ್ಟು ಪೂರಕವಾಗಿದೆ. ಹಾಗೆ ವಿಜ್ಞಾನಕ್ಕೆ, ಆಮೇಲೆ ವಿಜ್ಞಾನ ಪಾಠ ಮಾಡುವಾಗ ಒಂದು
ಹೃದಯದ ರಂಗೋಲಿಯನ್ನೇ ಹಾಕ್ಕೊಂಡು ಅದರಲ್ಲಿ ಒಳ್ಳೆಯ ರಕ್ತ ಇದನ್ನು ಹೇಗೆ ಮಕ್ಕಳನ್ನ ಮೂಲಕ ಓಡಾಡಿಸಿ ಮಾಡ್ಬೋದು, ಈ ಥರದ ಅನೇಕ ಸಾಧ್ಯತೆಗಳು ಶಾಲೆಯಲ್ಲಿದೆ. ಮತ್ತು ಇದನ್ನು ಮಾಡಿದಾಗ ಅನುಭವಜನ್ಯ ಕಲಿಕೆ ಆಗುತ್ತೆ ಅಂತ, ಇದು ಕೂಡ ಬಹಳ ಮುಖ್ಯ. ನಾವೇನು ಕೇಳಿ ಮಕ್ಕಳು ಹೇಗೆ ಕಲಿತಾರೆ, ಈಗೆಲ್ಲ ತುಂಬ ಜನ ಹೇಳಿದ್ದಾರೆ, ಎಲ್ಲ 5 ಅಥವಾ ಪಂಚೇಂದ್ರಿಯಗಳ ಮೂಲಕ ಕಲಿಯುವುದವರು, ಬರೀ ಕಿವಿ ಮತ್ತು ಕಣ್ಣಿನ ಮೂಲಕ ಕಲಿಯುವುದಲ್ಲ. ಸುಧಾ ತುಂಬ ಚೆಂದ ಹೇಳಿದರು. ಅಂದರೆ ಅವರಿಗೆ ಆ ಸ್ಪರ್ಶಜ್ಞಾನವೂ ಬೇಕು, ಕಣ್ಣು ಬೇಕು, ಕಿವಿದೆಲ್ಲ ಉಪಯೋಗಿಸ್ಕೊಂಡು ಅವ್ರಿಗೆ ಕಲಿತಾಗ ಅದು ಅನುಭವ ಆಗುತ್ತೆ. ಬಟ್ ನಮ್ಮ ಶಾಲೆಗಳಲ್ಲಿ ಕಿವಿಗೆ ಮತ್ತು ಕಣ್ಣಿಗೆ ಮಾತ್ರ ಸ್ವಲ್ಪ ಕೆಲಸ ಬಿಟ್ಟು ಬೇರೆ ಯಾವ ಇಂದ್ರಿಯಕ್ಕೂ ಕೆಲಸ ಕೊಡೋದಿಲ್ಲ. ಆದರೆ ಈ ಕಲಾ ಮಾಧ್ಯಮವನ್ನು ನಾವು ಶಾಲೆಯಲ್ಲಿ ಇಟ್ಕೊಂಡು ಹಾಗೆ ಇದೆಲ್ಲದಕ್ಕೂ ಕೆಲಸ ಕೊಡ್ತಾನೆ ಹೋಗ್ತೇವೆ. ಸೊ ಅದು ಹೆಚ್ಚು ಆಗಬೇಕು ಅಂತ ನಮ್ಮಲ್ಲಿ ಎಲ್ಲಿವರೆಗಂದ್ರೆ ನಮ್ಮ ಶಾಲೆಯಲ್ಲಿ ಪ್ರತಿ ತಿಂಗಳು ಕೂಡ ರಿಪೋರ್ಟ್ ಕೊಡಲಿಕ್ಕಿದೆ. ಆರ್ಟ್ ಇಂಟಿಗ್ರೇಟೆಡ್ ಪ್ರಾಜೆಕ್ಟ್ ಮಾಡಬೇಕು, ಆರ್ಟ್ ಇಂಟಿಗ್ರೇಟೆಡ್ ಕ್ಲಾಸಲ್ಲಿ ಎಷ್ಟು ಅದನ್ನು ಬಳಸ್ಕೊಂಡಿದ್ದೀರಿ ಅಂತ ಮಾಡಬೇಕು. ಅದಲ್ಲದೆ ಇನ್ನೊಂದು ಹೊಸ ಪ್ರಾಜೆಕ್ಟ್, ಅದು ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತ. ಅದು 2015ರಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕರೆ ಕೊಟ್ಟಂತಹ ಬಹಳ ದೊಡ್ಡ ಒಂದು ಪ್ರಾಜೆಕ್ಟ್ ಅದು. ಅದರ ಪ್ರಕಾರ 2 ರಾಜ್ಯಗಳನ್ನು ಅವರು ಜೋಡಿಸಿದ್ದಾರೆ, ಪೇರ್ ಮಾಡಿದ್ದಾರೆ. ಈಗ ಉದಾಹರಣೆ ಕರ್ನಾಟಕಕ್ಕೆ ಉತ್ತರಾಖಂಡ್ ಅಥವಾ ಆಂಧ್ರ ಪ್ರದೇಶಕ್ಕೆ ಲಡಾಖ್, ಹೀಗೆ ಮಾಡಿ ನಾವು ನಮ್ಮ ರಾಜ್ಯಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಮಕ್ಕಳು ಮಾತ್ರ ಅಲ್ಲ ಜನರು ಕೂಡ ಅಲ್ಲಿಯ ಒಂದು ಸಂಸ್ಕೃತಿಯನ್ನು ಅರಿಬೇಕು ಅನ್ನೋ ಹಾಗೆ ಮಾಡಿದರು. ಮಧ್ಯೆ ಕೋವಿಡ್ ಬಂತು. ಅದಕ್ಕೆ ಮುಖ್ಯ ಕೋಆರ್ಡಿನೇಟರಾಗಿ ನಮ್ಮ ಶಾಲಾ ಶಿಕ್ಷಣ ಇದನ್ನು ಡಿಪಾರ್ಟ್ಮೆಂಟ್ ತುಂಬ ಮಿನಿಸ್ಟ್ರೀಸ್ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇದನ್ನು ಇನ್ವಾಲ್ವ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಶಾಲೆಗಳಲ್ಲಿ ಅದನ್ನು ಮುಖ್ಯವಾಗಿ ನೀವು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಒಂದು 3-4 ವರ್ಷ ಕರ್ನಾಟಕ ಮತ್ತು ಉತ್ತರಾಖಂಡ ಇಟ್ಟರು. ಈ ವರ್ಷಕ್ಕೆ ಕರ್ನಾಟಕ ಮತ್ತು ಲಡಾಖ್ ಇಟ್ಟಿದ್ದಾರೆ. ಅದನ್ನು ಕೂಡ ನಿಜವಾಗಿ ನಾವು ಪರಿಣಾಮಕಾರಿಯಾಗಿ ಮಾಡಿದರೆ ಮಕ್ಕಳು ಒಂದಷ್ಟು ಲಡಾಖ್ ಬಗ್ಗೆ, ಉತ್ತರಾಖಂಡ್ ಬಗ್ಗೆ, ಕರ್ನಾಟಕದ ಬಗ್ಗೆ ಅಟ್ಲೀಸ್ಟ್ ಈ CBSE ICSE ಸಿಲೆಬಸ್ಸಲ್ಲಿ ನಮ್ಮ ದೇಶದ ಬಗ್ಗೆ, ಪ್ರಪಂಚದ ಬಗ್ಗೆ ಕಲಿಯುವಾಗ ಕರ್ನಾಟಕ, ಉಡುಪಿ ಅದೆಲ್ಲ ತುಂಬ ಕಡಿಮೆ ಕಲಿತಾರೆ. ಅಟ್ಲೀಸ್ಟ್ ಈ ಥರ ಆ್ಯಕ್ಟಿವಿಟೀಸ್ ಕ್ಲಾಸಲ್ಲಿದ್ದರೆ, ಶಾಲೆಯಲ್ಲಿದ್ದರೆ ಮಕ್ಕಳು ಕನ್ನಡ, ಲಡಾಖ್, ಉತ್ತರಾಖಂಡ ಅಥವಾ ಗುಜರಾತ್ ಇಲ್ಲಿದೆಲ್ಲ ಸಂಸ್ಕೃತಿಗಳನ್ನು ಕಲಿತಾ ಹೇಗೆ ಆ ಒಂದು ಸೆಕ್ಯುಲರ್ ಆದ ಒಂದು ಫ್ಯಾಬ್ರಿಕ್ ಇದೆಯಲ್ಲ ಅದನ್ನು ಆ ತಂತು ನಮ್ಮನ್ನೆಲ್ಲ ಕಟ್ಟುತ್ತಾ ಹೋಗುತ್ತೆ. ಅಥವಾ ಇದು ಸಾಧ್ಯ ಆಗಲಿಕ್ಕೆ ಬರೀ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದರೆ ಸಾಕಾಗೋದಿಲ್ಲ. ನಾವು ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರೋರು ಅದನ್ನು ಬಹಳ ಗಂಭೀರವಾಗಿ ತಗೊಂಡು ಅದನ್ನು ಪ್ರೀತಿಯಿಂದ ಮಾಡಬೇಕು. ಮತ್ತು ಪ್ರತಿಯೊಂದು ಮಗುವಿಗೆ ಒಂದು ಕಲಾ ಪ್ರಕಾರದಲ್ಲಿ ಆಸಕ್ತಿಯನ್ನು ಹುಟ್ಟಿಸಬೇಕು. ಮತ್ತು ಅದರ ಮೂಲಕ ಇನ್ನು ನಮ್ಮ ಮಕ್ಕಳು ಇವತ್ತೇನು ಪರೀಕ್ಷೆಯಲ್ಲಿ ಬಾಯ್ಪಾಠ ಹೊಡೆದು 100ಕ್ಕೆ 100 ತೆಗಿತಾರೆ, ಖಂಡಿತ ಅವರು ನೆಕ್ಸ್ಟ್ ಬದುಕಲಿಕ್ಕೆ ಹೋಗುವಾಗ ಅದು ಉಪಯೋಗಕ್ಕೆ ಬರುವುದಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ ಬಂದಾಗಿದೆ. ಆಗ ಅವ್ರಿಗೆ ಬೇಕಾಗುವಂಥದ್ದು ಇದು ಏನು ವಿಮರ್ಶಾತ್ಮಕ ಚಿಂತನೆ, ಕ್ರಿಯೇಟಿವಿಟಿ, ಇದೆಲ್ಲ ಬರಬೇಕಾದ್ರೆ ಆದಷ್ಟು ಅವರು ಕಲಾ ಮಾಧ್ಯಮದಲ್ಲಿ ಕೆಲಸ ಮಾಡಬೇಕು, ತೊಡಗಿಸ್ಕೊಳ್ಬೇಕು. ಅವರ ಕೌಶಲ್ಯಗಳು ಆಗ ಏನು ಅದು ಹರಿತವಾಗುತ್ತೆ ಮತ್ತು ಅವರು ನಿಜವಾಗಿ ಅವರ ಜೀವನವನ್ನು ಕಟ್ಕೊಳ್ಳೋದು ಸಾಧ್ಯ ಆಗುತ್ತೆ. ಇದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅಂತೂ 4:35ಕ್ಕೆ ಆರಂಭ ಮಾಡಿದಂಥ ನಾವು 6:30 ತನಕ ಈ ಒಂದು ವಿಶಾಲವಾಗಿರುವಂಥ ವಿಷಯದ ಬಗ್ಗೆ ನಾವು ಚರ್ಚಿಸಿದ ಹಾಗೆ ಆಯಿತು. ಇದೊಂದು ದೊಡ್ಡ ಕ್ಯಾನ್ವಾಸ್. ನಾನು ಆಗಲೇ ಹೇಳಿದ ಹಾಗೆ ಕಲೆ ಮತ್ತು ಶಿಕ್ಷಣ. ಕಲೆ ಅಂತ ಹೇಳೋದ್ರ ಬಗ್ಗೆಯೂ ಇಡೀ ದಿವಸ ಮಾತಾಡಬಹುದಾದಷ್ಟು ಇದೆ. ಶಿಕ್ಷಣ ಅಂತ ಹೇಳೋದ್ರ ಬಗ್ಗೆಯೂ ಸರಿಯಾದವರು ಬಂದರೆ ಇಡೀ ದಿವಸ ಮಾತಾಡ್ಬೋದು. ಕಲೆ ಮತ್ತು ಶಿಕ್ಷಣವನ್ನು ಹೇಗೆ ಒಟ್ಟು ಮಾಡುವುದು ಅಂತ ಹೇಳೋದ್ರ ಬಗ್ಗೆ ಮಾತಾಡಲಿಕ್ಕೆ ಎರಡರಲ್ಲೂ ಕೃಷಿ ಮಾಡಿದವರು ಬೇಕಾಗುತ್ತದೆ. ಮತ್ತು ಇವತ್ತು ಬಂದವರಲ್ಲಿ ಅನೇಕರು ಇವತ್ತು ಆರಂಭ ಮಾಡಿದಾಗ ನಾವು ನರೇಂದ್ರ ಸರ್ ಅವರಲ್ಲಿ ಕೇಳಿದ ಹಾಗೆ ಶಿಕ್ಷಣವನ್ನು ಅವರು ಡಿಫೈನ್ ಮಾಡಿ ತೋರಿಸಿದ್ರು. ಶಿಕ್ಷಣದ ಉದ್ದೇಶ ಏನು ಅಂತ. ಕಾಲಕ್ಕೆ ಶಿಕ್ಷಣದ ಉದ್ದೇಶ ಬದಲಾಗ್ತಾ ಬಂದದ್ದನ್ನು ನಾವು ನೋಡ್ತೇವೆ. ಮೊದಲಿಗೆ ಶಿಕ್ಷಣ ಅಂತ ಹೇಳುವಂಥದ್ದು ಜೀವನಕ್ಕೆ ಬೇಕಾದದ್ದು ಅಂತ ಇದ್ದದ್ದು ಈಗ ಸಂಪೂರ್ಣವಾಗಿ ಪ್ರಪಂಚವನ್ನು ಅರಿಯುವುದ ಮಾಧ್ಯಮವಾಗಿ ಶಿಕ್ಷಣ ಸೀಮಿತವಾದದ್ದಲ್ಲ. ಈಗ ಶಿಕ್ಷಣ ಅಂದರೆ ದುಡಿಮೆಗೆ ನಮಗೆ ದಿಕ್ಕನ್ನು ತೋರಿಸುವುದು ಶಿಕ್ಷಣ ಅನ್ನುವಲ್ಲಿಗೆ ಬಂದು ನಿಂತದ್ದು. ಇದು ಶಿಕ್ಷಣದ ವೈಪರೀತ್ಯಗಳಲ್ಲಿ ಒಂದು. ಅಂದರೆ ಹುಟ್ಟಿದಂಥ ಮಗು 7ನೇ ಕ್ಲಾಸ್ ಕಳೆದಲ್ಲಿಗೆ ನೇರವಾಗಿ ಹಾಕುವಾಗ ಅಲ್ಲಿಯೇ ಮೂಲ ಉದ್ದೇಶ ಇರುವುದೇ ಮುಂದೆ ಅವ ಇಂಜಿನಿಯರ್ ಆಗಬೇಕು ಇಲ್ಲ ಡಾಕ್ಟ್ರ್ ಆಗಬೇಕು.
ಆ ಎರಡರಲ್ಲಿ ಒಂದು ಆಯ್ಕೆಯನ್ನು ಪೇರೆಂಟ್ಸೇ ಮಾಡಿ ಮತ್ತೆ ಮುಂದಕ್ಕೆ ಮಕ್ಕಳನ್ನು ಕಳಿಸೋದು. ಮಕ್ಕಳಿಗೆ ಸ್ವತಂತ್ರವಾಗಿ ನಾನು ಮುಂದೆ ಅದಾಗುತ್ತೇನೆ ಇದಾಗ್ತೇನೆ ಅಂತಲೇ ಹೇಳುವಂಥ ಸ್ವಾತಂತ್ರ್ಯವೇ ಇಲ್ಲ. ಅದರ ಬದಲಿಗೆ ಅವರು ತಂದೆ ತಾಯಿಗಳು ಕೊಟ್ಟಿರುವಂಥ ಆಯ್ಕೆಯ ಕಡೆಗೆ ಹೋಗಬೇಕಾದಂಥ ಅನಿವಾರ್ಯತೆ ಏರ್ಪಡುವಂತೆ ಶಿಕ್ಷಣ ವ್ಯವಸ್ಥೆ ಬೆಳೆದು ಬರ್ತಾ ಇರುವುದು ಇದು ಶಿಕ್ಷಣದಲ್ಲಿ ಆಗುತ್ತಿರುವಂಥ ವೈಪರೀತ್ಯಗಳಲ್ಲಿ ಒಂದು. ರಾಘವೇಂದ್ರ ತುಂಗರು ಹೇಳಿದರು, ಇವತ್ತಿಗೂ ನಮ್ಮ ಶಿಕ್ಷಣ ಪ್ರಾಯೋಗಿಕ ಹಂತದಲ್ಲೇ ಇದೆ. ನಮಗೆ ಇವತ್ತಿಗೂ ಇಷ್ಟು ವರ್ಷಗಳ ಕಾಲ ಶಿಕ್ಷಣವನ್ನು ನಾವು ಮಾಡಿಯೂ ಇದರಲ್ಲಿ ಯಾವುದು ಆದರ್ಶ ಅಂತ ಹೇಳಲಿಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿದ್ದೇವೆ. ಇದಮಿತ್ತಂ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಇದು ಕೆಲವೊಂದು ಇತ್ಯಾತ್ಮಕವಾಗಿ ಕೆಲವೊಂದು ನೇತ್ಯಾತ್ಮಕವಾಗಿ ಶಿಕ್ಷಣವನ್ನು ನೋಡುವವರ ಸಂಖ್ಯೆ ಬೆಳೀತವೇ ಇದೆ. ಹಾಗಂತ ನಾವು ಇದೇನೂ ಉಪಯೋಗ ಇಲ್ಲ ಅಂತ ಹೇಳುವ ಸ್ಥಿತಿಯಲ್ಲೂ ಶಿಕ್ಷಣ ಇಲ್ಲ. ಇದು ಅತ್ಯಂತ ಒಳ್ಳೆಯದಿದೆ, ಇದನ್ನು ಬಿಟ್ಟರೆ ಬೇರೆ ಶಿಕ್ಷಣ ಇಲ್ಲ ಅಂತ ಹೇಳುವಂಥ ಸ್ಥಿತಿಯಲ್ಲೂ ನಮ್ಮ ಶಿಕ್ಷಣ ಇಲ್ಲ. 6ಕ್ಕೂ ಏರದೆ 3ಕ್ಕೂ ಇಳಿಯದೆ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಶಿಕ್ಷಣ ಸ್ಟಕ್ ಆಗಿದೆ. ಮತ್ತು ಶಿಕ್ಷಣಕ್ಕೆ ಬೇಕಾಗಿರುವಂಥ ಒಂದು ಸಂವಿಧಾನ ನಮ್ಮಲ್ಲಿ ಇನ್ನೂ ರೂಪಿತ ಆಗದೇ ಇರುವಂಥದ್ದೇ ಅದರ ದುರದೃಷ್ಟ ಅಂತ. ಶಿಕ್ಷಣ ಹೇಗಿರಬೇಕು ಅದನ್ನು ನಿರ್ಧರಿಸಬೇಕಾದವರು ಎಲ್ಲವನ್ನೂ ತಿಳಿದವರಾಗಿರಬೇಕು, ಶಿಕ್ಷಣದ ಬಗ್ಗೆ ಬಲ್ಲವರಾಗಿರಬೇಕು. ಆದರೆ ಆಳುವುದಕ್ಕೆ ಬಂದಂಥ 5 ವರ್ಷದ ಅವಧಿಗೆ ಚುನಾಯಿತವಾಗಿರುವಂಥ ಸರ್ಕಾರ ಶಿಕ್ಷಣದ ಬಗ್ಗೆ ಪ್ರತಿಪಾದಿಯೂ ಹಸ್ತಕ್ಷೇಪ ಮಾಡ್ತಾ ಹೋದರೆ 1ನೇ ಕ್ಲಾಸಿನಲ್ಲಿ ಇದ್ದಂಥ ಶಿಕ್ಷಣದ ನಿರ್ದೇಶನ 5ನೇ ಕ್ಲಾಸಿಗೆ ಬರುವಾಗ ಇರುವುದಿಲ್ಲ. ಯಾಕಂತ ಹೇಳಿದ್ರೆ 1ನೇ ಕ್ಲಾಸಿಗೆ ಕೊಟ್ಟಿರುವಂಥ ನಿರ್ದೇಶನ ಶಿಕ್ಷಣ ಈ ದಿಕ್ಕಿನಲ್ಲಿ ಹೋಗಬೇಕು ಅಂತ. 5ನೇ ಕ್ಲಾಸಿಗೆ ಬಂದಾಗ ಅದಕ್ಕೆ ನೇರ ಉಲ್ಟ ದಿಕ್ಕಿನಲ್ಲಿ ಶಿಕ್ಷಣ ಈ ದಿಕ್ಕಿನಲ್ಲಿ ಹೋಗಬೇಕು ಅಂತ ಹೇಳಿದರೆ ಮಗುವಿಗೂ ಸಹ ತಾನು ಏನು ಮಾಡ್ತಾ ಇದ್ದೇನೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕಿಂತ ಹೆಚ್ಚು ಮಕ್ಕಳಿಗೆ ಕಲಿಸಬೇಕಾಗಿರುವಂಥ ಅಧ್ಯಾಪಕರೇ ಅವರು ಅತ್ಯಂತ ಕನ್ಫ್ಯೂಸ್ಡ್ ಆಗಿ ಕೂತ್ಕೊಳ್ತಾರೆ. 10th ತನಕ ಅಂತೂ ಕಲೆಗೆ ಇವತ್ತಿಗೂ ಕೂಡ ಮನ್ನಣೆ ಸಿಗ್ತದೆ. 10th ಹೋಗೋ ತನಕ, 10th ಅಲ್ಲ 9th ಹೋಗೋ ತನಕ. 9th ಕಳೆದ ಕೂಡಲೇ ಆಮೇಲೆ ಓದಬೇಕು, ಅಂದರೆ ಕಲಿಯಬೇಕು ಅಲ್ಲ, ಓದಬೇಕು. ಹಾಗಾಗಿ ಉಳಿದದೆಲ್ಲ ಕಟ್ಟಿ ಬದಿಗಿಡಬೇಕು. ಅಲ್ಲಿಯ ತನಕ ಮಗು ಚಿತ್ರಕಲೆಗೆ ಹೋಗ್ತದೆ, ಕರಾಟೆಗೆ ಹೋಗ್ತದೆ, ನಾಟಕ ಮಾಡಲಿಕ್ಕೆ ಹೋಗ್ತದೆ, ಯಕ್ಷಗಾನ ಕಲಿತದೆ. ಇಷ್ಟೆಲ್ಲ ಮಾಡಿದಂಥ ಮಗು 9ನೇ ಕ್ಲಾಸು ಮುಗೀತಾ ಬರುವಾಗ ಮತ್ತೆ ಓದಲಿಕ್ಕಿದೆ. ಆ ಓದಲಿಕ್ಕಿದೆ ಅಂತ ಹೇಳುವಂಥದ್ದು ಮುಂದೆ ಇಂಜಿನಿಯರ್, ಅಂದರೆ 2 ಆಯ್ಕೆ, ಇಂಜಿನಿಯರ್ ಅಥವಾ ಡಾಕ್ಟ್ರು. ಅದಲ್ಲಿ ಮುಗಿಯೋ ತನಕ ಸಹ ಅದನ್ನು ಮಾಡುವ ಹಾಗಿಲ್ಲ. ಅಷ್ಟು ದೀರ್ಘಕಾಲ ಕಲೆಯಿಂದ ವಂಚಿತವಾಗುವಂಥ ಮಗುವಿಗೆ ಮತ್ತೊಮ್ಮೆ ಕಲೆಯಲ್ಲಿ ತೊಡಗುವುದಕ್ಕಾಗುವುದಿಲ್ಲ. ಅದು ಮತ್ತೊಂದು ದುರದೃಷ್ಟ. ಈ ಓದಬೇಕು ಅಂದರೆ ಏನಪ್ಪ, ಕಲಿಯಬೇಕು ಅಂತ ಹೇಳುವಂಥದ್ದು ಆದರ್ಶ ಆಗಬೇಕಿತ್ತು. ಆದರೆ ಓದಬೇಕು ಅಂತ ಹೇಳುವಂಥದ್ದು ಆದರ್ಶ ಆಗಿದೆ. ಯಾಕೆ ಅಂದರೆ ಪಠ್ಯದಲ್ಲಿರುವಂಥ ವಾಕ್ಯವೇ ನಮಗೆ ಉತ್ತರವಾಗಿ ಸಿಕ್ಕಬೇಕು ಎಂಬುದು ಯಾವಾಗ ಸಿದ್ಧ ಆಯಿತೋ ಆಮೇಲೆ ಮಕ್ಕಳು ಓದಬೇಕು, ಕಲಿಬೇಕು ಅಲ್ಲ. ನಮ್ಮಲ್ಲಿ ಮಕ್ಕಳಿಗೆ 95, 96 CGPA ಪಾಯಿಂಟ್ಸ್ 9, 8 ಎಲ್ಲ ಬರ್ತದೆ. ಆ ಮಕ್ಕಳ ಹತ್ರ ಒಂದು 10 ವಾಕ್ಯವನ್ನು ಸ್ವಂತ ಮಾಡಲಿಕ್ಕೆ ಬರೋದಿಲ್ಲ. ಒಂದು 10 ಡಿಕ್ಟೇಷನ್ಸ್ ಕೊಟ್ಟರೆ ತಪ್ಪಿಲ್ಲದೆ, ಅಕ್ಷರ ತಪ್ಪಿಲ್ಲದೆ ಬರೆಯುವುದಕ್ಕೆ ಬರುವುದಿಲ್ಲ. ವಿಶ್ವೇಶ್ವರ ಭಟ್ರು ಒಂದು ಮಾತು ಹೇಳ್ತಾ ಇದ್ರು, ನಮ್ಮಲ್ಲಿಗೆ ಏನಾದರೂ ಮಕ್ಕಳು ಯಾರಾದರೂ ಉದ್ಯೋಗ ಕೇಳ್ಕೊಂಡು ಬಂದರೆ ಪತ್ರಿಕೆಗೆ, ನಾನು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿಯವರಾದರೆ ಇಂಟರ್ವ್ಯೂ ಮಾಡದೆ ತಗೊಳ್ತೇನೆ. ಯಾಕೆ ಅಂದರೆ ತಪ್ಪಿಲ್ಲದೆ ಕನ್ನಡ ಬರೀತಾರೆ ಅವರು ಅಂತ. ಹಾಗಾದರೆ ಈ ಏರಿಯಾದಲ್ಲಿ ಕನ್ನಡ ತಪ್ಪಿಲ್ಲದೆ ಬರೆಯುವಷ್ಟು ಉನ್ನತಿಗೆ ಹೋಗಲಿಕ್ಕೆ ಕಾರಣ ಏನು ಅಂದರೆ ಇಲ್ಲಿ ಜನಮಾನಸದಲ್ಲಿ ಅಡಗಿರುವಂಥ ಕಲಾತ್ಮಕ ದೃಷ್ಟಿಕೋನವೇ. ಯಕ್ಷಗಾನ ಪ್ರತಿ ಮನೆಯಲ್ಲಿದೆ. ಕೊನೆ ಪಕ್ಷ ಮಕ್ಕಳು ಹುಟ್ಟಿದಂದಿನಿಂದ ಅಲ್ಲೋ ಇಲ್ಲೋ ಯಕ್ಷಗಾನ ನೋಡಿ ಬರೆದಿರ್ತಾರೆ. ಹಾಗಾಗಿ ಕನ್ನಡ ಶುದ್ಧವಾಗಿಯೂ ಸ್ವಚ್ಛವಾಗಿಯೂ ಇರ್ತದೆ, ಬರೀಲಿಕ್ಕೆ ಬರ್ತದೆ. ಇಲ್ಲಾಂದರೆ ಇವತ್ತಿಗೂ ಪತ್ರಿಕೆಯಲ್ಲಿ ನೋಡುವಾಗ, ನಿನ್ನೆ ಒಂದು ಪತ್ರಿಕೆಯಲ್ಲಿ ನಾನು ನೋಡಿದೆ, ಅಕ್ಕಿಯ ಬಗ್ಗೆ ಬರೀಬೇಕಿತ್ತು, ಕೆಳಗಡೆ ಹಕ್ಕಿ ಬರೆದಿಟ್ಟಿದ್ದಾರೆ. ಬಂದದ್ದು ಅಕ್ಕಿಯ ಬಗ್ಗೆ, ಅಂದರೆ ಹಕ್ಕಿ. ಅವರು ಆಡುವುದು ಹಕ್ಕಿ ಅಂತ, ಬರೆಯುವುದು ಹಕ್ಕಿ ಅಂತ. ಈಗ ಕೆಲವು ಕಡೆಯಲ್ಲಿ ಆಡುವಾಗ ಆದ ಬದಲಿಗೆ ಹೇಳೋದು ಉಂಟು, ಬರೆಯುವಾಗಲೂ ಅದು ಬರ್ತದೆ ಅಂತ ಹೇಳಿದರೆ ಅದರರ್ಥ ಅವರಿಗೆ ಪ್ರಾರಂಭದಿಂದಲೇ ಆ ರೀತಿಯಲ್ಲಿ ಅವರನ್ನು ನಿರ್ದೇಶಿಸಲಿಲ್ಲ ಅಂತ. ಯಕ್ಷಗಾನವೋ ಅಥವಾ ಯಾವುದೋ ಕಲೆಯೋ, ಅದು ಕಲೆ ಅಂತ ಹೇಳಿದರೆ ಅದು ಅಭಿವ್ಯಕ್ತಿಗೆ ಮಾಧ್ಯಮ. ಸಂಜೀವ್ ಸರ್ ಅದನ್ನು ಚೆನ್ನಾಗಿ ಹೇಳಿದರು, ಸತೀಶ್ ಸರ್ ಅದನ್ನು ಚೆನ್ನಾಗಿ ಹೇಳಿದರು. ಅಭಿವ್ಯಕ್ತಿಯ ಮಾಧ್ಯಮ ಅದು. ಅಭಿವ್ಯಕ್ತಿ ಹೇಗೂ ಇರ್ಬೋದು. ಕೆಲವೊಂದು ದೃಶ್ಯ ಮಾಧ್ಯಮದಲ್ಲಿ ಅಭಿವ್ಯಕ್ತಿಸುವಂಥದ್ದಾಗಿರ್ಬೋದು. ಕೆಲವು ಮಕ್ಕಳು ತಾವು ಹೇಳಬೇಕಾದದನ್ನೆಲ್ಲ ಚಿತ್ರ ಬಿಡಿಸಿ ತೋರಿಸ್ತವೆ. ನೀವು ಹುಟ್ಟಿದಂಥ ಮಗು 4ನೇ ವರ್ಷದಿಂದ ಅದು ಏನೋ ಒಂದು ಕೈಗೆ ಸಿಕ್ಕಿದ್ದನ್ನು ಗೀಚುತ್ತದೆ. ಪ್ರತಿ ವರ್ಷ ಅದು ಬಿಡಿಸುವಂಥ ಚಿತ್ರವನ್ನು ನೀವು ನೋಡ್ತಾ ಹೋದರೆ ಅದರ ಬುದ್ಧಿಯಲ್ಲಿ ಆಗಿರುವಂಥ ಬೆಳವಣಿಗೆ ನಿಮಗೆ ಕಾಣಿಸ್ತಾ ಹೋಗ್ತದೆ. ಮೊದಲಿಗೆ ಅದು ಏನನ್ನು ಚಿತ್ರಿಸಲಿಕ್ಕೆ ತೊಡಗಿದೆಯೋ ಅದು ಹೋಗ್ತಾ 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 ಅದರಲ್ಲಿ ಆ ರೇಖೆಯಲ್ಲಿ ಅದಕ್ಕೆ ಅರಿವಿಲ್ಲದಂತೆ ಅದರಲ್ಲಿ ಏನೋ ಒಂದು ಗಹನತೆ ಬರುವುದನ್ನು ನಾವು ನೋಡ್ಬೋದು. ಹಾಗಾದರೆ ನಾವು ಹುಟ್ಟಿದಂದಿನಿಂದ ನಮ್ಮಲ್ಲಿ ಇರುವಂಥದ್ದು ಕಲೆ ಇದೆ.
10,000 ವರ್ಷಗಳ ಹ್ಯೂಮನ್ ಎವಲ್ಯೂಷನ್ನಲ್ಲಿ ಅತಿ ಹೆಚ್ಚಿನ ಭಾಗ ನಮ್ಮ ಮೆದುಳಿನಲ್ಲಿ ಸಂವಹನಕ್ಕೆ ಅಂತ ಹೇಳಿ ನಮ್ಮ ಪ್ರಕೃತಿ ಅಂತ ಹೇಳುವಂಥದ್ದು ಬದಿಗಿಟ್ಟಿದೆ. ಬೇರೆ ಯಾವ ಪ್ರಾಣಿಗಳು ಕೂಡ ಸಂವಹನ ಮಾಡ್ತವೆ, ಆದರೆ ಅವುಗಳು ಇದ್ದಾಗ ಮಾತ್ರ ಮಾಡಿ ಅವು. ನಾವು ಹಾಗಲ್ಲ, ನಾವಿಲ್ಲದೆಯೂ ನಮ್ಮ ಭಾವನೆಯನ್ನು ಸಂವಹಿಸುವುದಕ್ಕೆ ಬೇಕಾಗಿರುವಂಥ ಮಾಧ್ಯಮಗಳನ್ನು ನಾವು ಸೃಷ್ಟಿಸಿಕೊಂಡಿದ್ದೇವೆ. ಅದು ಬರವಣಿಗೆ ಲಿಪಿ ಇರ್ಬೋದು, ನಾವು ಬಿಡಿಸಿಟ್ಟಿರುವಂಥ ಚಿತ್ರಗಳಿರ್ಬೋದು, ಇಲ್ಲ ಕಟ್ಟಿರುವಂಥ ಹಾಡುಗಳು ಮತ್ತೊಬ್ಬರ ಬಾಯಲ್ಲಿ ಹರಿದು ಹೋಗಿರುವುದಿರ್ಬೋದು. ಭಾಷೆ ಹುಟ್ಟಿದ್ದು ಮೊದಲು, ಭಾವ ಮೊದಲು, ಭಾವಕ್ಕೆ ಭಾಷೆ, ಲಿಪಿ ಹುಟ್ಟಿದ್ದು ಕೊನೆಗೆ. ಲಿಪಿ ನಮ್ಮಲ್ಲಿ ಇರುವಂಥ ಹೆಚ್ಚಿನ ಯಾವುದೇ ಪೌರಾಣಿಕವಾಗಿರುವಂಥದ್ದನ್ನು ನೋಡಿದರೆ ಎಲ್ಲವೂ ಶ್ರವಣ ಮಾಧ್ಯಮದಲ್ಲಿ ಬಂದದ್ದೇ ಹೊರತು ಬರೆದಿಟ್ಟದ್ದಲ್ಲ. ರಾಮಾಯಣ ಮಹಾಭಾರತ ಯಾವ ಭಾಷೆಯಲ್ಲಿ ಬರೆದಿಟ್ಟಿದ್ದಾರೆ? ಇಲ್ಲ, ಅದು ಬರೆದಿಟ್ಟದ್ದಲ್ಲ, ಕಿವಿಯಿಂದ ಕಿವಿಗೆ ಬಂದದ್ದು, ಶ್ರವ್ಯ ಮಾಧ್ಯಮದಲ್ಲೇ ಬಂದಿರುವಂಥದ್ದು. ನಮ್ಮ ಹೆಚ್ಚಿನ ಕಲೆಗಳೆಲ್ಲ ಹಾಗೆ. ಈ ಶಿಕ್ಷಣ ಪದ್ಧತಿಯೇ ಇಲ್ಲದೇ ಇರುವಂಥ ಸ್ಥಿತಿಯಲ್ಲಿಯೂ ಜನಗಳೇನು ನಮ್ಮಲ್ಲಿ ಅಲೆಮಾರಿಗಳಾಗಿ ಬಟ್ಟೆ ಹಾಕೊಳ್ಳೋದೇ ಓಡಾಡ್ತಾ ಇದ್ದವರಲ್ಲ. ಜೀವನ ಮಾಡುವುದಕ್ಕೆ ಬೇಕಾಗಿರುವಂಥ ಶಿಕ್ಷಣ ಜನರಲ್ಲಿತ್ತು. ಹಾಗಾದರೆ ಆ ಶಿಕ್ಷಣವನ್ನು ಕೊಟ್ಟದ್ದು ಯಾವುದು? ಕಲೆಯೇ ಅವರನ್ನು ಆ ನಿಟ್ಟಿನಲ್ಲಿ ನಿರ್ದೇಶಿಸಿದ್ದು. ತಾಯಿ ಹೇಳಿದಂಥ ಪದ್ಯ ಇರಬಹುದು, ತಂದೆ ಹೇಳಿದಂಥ ಕಥೆ ಇರಬಹುದು, ಸುತ್ತ ನೋಡುವಂಥ ಯಾವುದೋ ಒಂದು ನಾಟಕ ಆಟಗಳಲ್ಲಿ ಕಂಡಿರುವಂಥ ಕಥೆ, ಅದರ ಅಂತರ್ಗತವಾಗಿರುವಂಥ ಮೌಲ್ಯ, ಇವೆಲ್ಲವೂ ಕೂಡ ನಮ್ಮ ವ್ಯಕ್ತಿತ್ವದ ವಿಕಸನಕ್ಕೆ ಕಾರಣ ಆಗ್ತದೆ. ಈಗ ಪ್ರಶ್ನೆ ಇರುವುದು, ಈಗಿನ ಆಧುನಿಕ ಶಿಕ್ಷಣ ಕಲೆಗೆ ಪ್ರತಿಸ್ಪರ್ಧಿಯೋ? ಈ ಪ್ರಶ್ನೆಗಳಿಗೆ ಕೊನೆಯದಾಗಿ ಇಬ್ಬರು ಶಿಕ್ಷಕಿಯರು ಕೂಡ ಬಹಳ ಚೆನ್ನಾಗಿ ಉತ್ತರಿಸಿದ್ದಾರೆ. ಇದು ಪ್ರತಿಸ್ಪರ್ಧಿ ಅಲ್ಲ. ಶಿಕ್ಷಣ ಬೇರೆ, ಕಲೆ ಬೇರೆ ಅಂತ ನೋಡಿದಾಗಲ್ವ ಅದು ಪ್ರತಿಸ್ಪರ್ಧಿ ಆಗೋದು. ಶಿಕ್ಷಣದಲ್ಲಿ ಕಲೆ, ಕಲೆಯಲ್ಲಿ ಶಿಕ್ಷಣ ಎರಡೂ ಅಗತ್ಯ ಇದೆ. ಇದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಹಾಗಾದರೆ ಕಲೆಯನ್ನು ಶಿಕ್ಷಣದಲ್ಲಿ ಪ್ರಸ್ತುತವಾಗಿಸಿಕೊಳ್ಳುವಂಥ ಕ್ರಮ ಹೇಗೆ ಎಂಬಂಥ ಪ್ರಶ್ನೆಗೆ, ಒಂದು, ಶಿಕ್ಷಣವನ್ನು ಕೊಡುವುದನ್ನೇ ಕಲಾತ್ಮಕವಾಗಿ ಕೊಡಬೇಕು, ಅದು ಒಂದು ರೀತಿಯಲ್ಲಿ. ಎರಡನೇದು, ಕಲಾತ್ಮಕವಾಗಿ ಬೆಳೆಯುವುದಕ್ಕೆ ಮನಸ್ಸಿರುವಂಥ ಮಕ್ಕಳನ್ನು ಹತ್ತಿಕ್ಕುವುದಕ್ಕಾದರೂ ಹೋಗಬಾರ್ದು. ಅವರ ಕಲಾತ್ಮಕತೆಯನ್ನು ಪೋಷಿಸುವಂಥ ಒಂದು ವಾತಾವರಣ ಶಿಕ್ಷಣದಲ್ಲಿ ಸಿದ್ಧ ಆಗಬೇಕು. 8ನೇ ಕ್ಲಾಸಿನ ಮಗು ಆತ್ಮಹತ್ಯೆ ಯಾಕೆ? ಡಿಪ್ರೆಷನ್. ಯಾಕೆ ಡಿಪ್ರೆಷನ್? ಅದಕ್ಕೆ ಓದು ಅಂತ ಹೇಳುವಂಥದ್ದು ಅಷ್ಟು ಡಿಪ್ರೆಷನ್ಗೆ ಕಾರಣ ಆಗಿ ಆತ್ಮಹತ್ಯೆ ಮಾಡಿಕೊಂಡಿದೆ. ಹಾಗಾದರೆ ರಘು ಪಾಂಡೇಶ್ವರರು ಹೇಳಿದರು, ನಮಗೆ ಮಾಸ್ಟ್ರು ಹೊಡಿತಿದ್ರು, ಈಗ ಮಕ್ಕಳಿಗೆ ಹೊಡೆದ್ರೆ ಅಲ್ಲೇ ಹೊರಗಡೆ ಹಾದಿ ಸಾಯ್ತವೆ. ಯಾಕಂತ ಹೇಳಿದ್ರೆ ತಾನು ಬಯಸಿಕೊಳ್ಳುವುದಕ್ಕೆ ಹೊಡೆಸಿಕೊಳ್ಳುವುದಕ್ಕೆ ಇರುವವನಲ್ಲ ಎಂಬಂತೆ ಬೆಳೆದಂಥ ಮಕ್ಕಳು. ಹಾಗಾಗಿ ಅವರಿಗೆ ಸೋಲನ್ನು ಸ್ವೀಕರಿಸುವುದಕ್ಕೆ ನಾವು ಸಿದ್ಧ ಮಾಡಲೇ ಇಲ್ಲ. ನಾನು ಇರುವುದೇ ಗೆಲ್ಲುವುದಕ್ಕೆ ಅಂತ ಬೆಳೆದು ಬಂದವರು. ಯಾಕಂದರೆ ಎಕ್ಸಾಮಿನಲ್ಲಿ ಯಾವ ಮಕ್ಕಳಿಗೂ 80ಕ್ಕಿಂತ ಕಡಿಮೆ ಕೊಡುವ ಹಾಗಿಲ್ಲ ಮಾರ್ಕನ್ನು. ಹಾಗಾಗಿ ಸೋಲುವುದಕ್ಕೆ ಸಿದ್ಧರಿಲ್ಲದೆ ಇರುವಂಥವ್ರು. ಹಾಗಾದರೆ ಪಾಂಡೇಶ್ವರರು ಹೇಳ್ತಾರೆ, ನಮ್ಗೆ ಮಾಸ್ಟ್ರು ಹೊಡಿತಿದ್ರು, ಹಾಗಂತ ನಾವು ಏನು ತಲೆ ಬಿಸಿ ಮಾಡ್ಕೊಂಡವರಲ್ಲ. ಯಾಕೆ? ಮನಸ್ಸಿನಲ್ಲಿ ಆಗಿರುವಂಥ ಆ ಪ್ರೆಷರನ್ನು ಹೊರಹಾಕುವುದಕ್ಕೆ ಅವರಿಗೊಂದು ಮಾಧ್ಯಮ ಇದ್ದಿತ್ತು. ಆ ಮಾಧ್ಯಮ, ಕಲಾ ಮಾಧ್ಯಮದಲ್ಲಿ ತೊಡಗಿರುವಂಥ ಮಕ್ಕಳಿಗೆ ಅತ್ಯಂತ ಹೆಚ್ಚಿನದ್ದಾಗಿರುವಂಥ ಬೆನಿಫಿಟ್ ಅಂತ ಹೇಳಿದರೆ ಅದು ತಮ್ಮ ಮನಸ್ಸಿನಲ್ಲಿ ಯಾವುದೇ ಬೆಳೆದಿರುವಂಥ ಈ ಪ್ರೆಷರನ್ನು ಅವರು ಸರಿಯಾಗಿ ಕ್ರಿಯಾತ್ಮಕವಾಗಿ ಹೊರಗೆ ಹಾಕ್ತಾರೆ. ಅದು ಸಿಕ್ಕಲಿಲ್ಲ ಅಂತಾದರೆ ಅವರು ಅದಕ್ಕೆ ಬೇರೆ ಯಾವ್ಯಾವುದೋ ಒಂದು ಇದನ್ನು ತಗೊಳ್ತಾರೆ. ಸುಧಾ ಮೇಡಮ್ ಹೇಳುವಾಗ ಹೇಳಿದರು, ಇವರು ಕ್ಲಬ್ಬಿಗೆ ಹೋಗದೆ ಇಲ್ಲಿದ್ದಾರೆ, ಅದಕ್ಕೆ ಕಾರಣ ಕಲೆ. ಕರೆಕ್ಟ್. ಈಗ ಯಾವ ಪ್ರೆಷರನ್ನು ಹೊರಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ತನಗೆ ಸಮಸ್ಯೆ ಉಂಟು ಅಂತ ಗೊತ್ತುಂಟು, ಸಮಸ್ಯೆಯನ್ನು ಕ್ರಿಯಾತ್ಮಕವಾಗಿ ಬಗೆಹರಿಸಿಕೊಳ್ಳುವುದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಮಗು ಸಮಸ್ಯೆಯನ್ನು ಮರೆಯುವುದಕ್ಕೆ ಏನನ್ನಾದರೂ ಕಂಡುಕೊಳ್ತದೆ. ಸಮಸ್ಯೆಯನ್ನು ಮರೆಯುವುದಕ್ಕೆ ಯಾರೋ ಕೊಟ್ಟಿರುವಂಥ ಭಂಗಿ ಸಾಕಾಗ್ತದೆ, ಇನ್ಯಾರೋ ಕೊಟ್ಟಿರುವಂಥ ಡ್ರಗ್ಸ್ ಆಗ್ತದೆ, ತಂದೆ ಮನೆಯಲ್ಲಿ ಕುಡಿದು ಬದಿಗಿಟ್ಟಿರುವಂಥ ಬಾಟ್ಲಿಯಲ್ಲಿ ಕೊನೆಗೊಂಚೂರು ಉಳಿದದ್ದು ಅದು ಸಾಕಾಗ್ತದೆ. ಹಾಗಾದರೆ ಕ್ರಿಯಾತ್ಮಕವಾಗಿ ತನ್ನಲ್ಲಿರುವಂಥ ಒತ್ತಡವನ್ನು ನಿರ್ವಹಿಸುವುದಕ್ಕೆ ಮಕ್ಕಳಿಗೆ ಕಲೆ ಸಹಾಯಕವಾಗುತ್ತದೆ. ಒಟ್ಟಿನಲ್ಲಿ ವಿಸ್ತೃತವಾಗಿ ಬೆಳೆದಂಥ ಕಲೆ ಮತ್ತು ಶಿಕ್ಷಣ ಎಂಬಂಥ ಈ ಎರಡು ವಿಷಯಗಳನ್ನು ಜೋಡಿಸುವುದಕ್ಕೆ ಮತ್ತು ಮನದಟ್ಟಾಗಿಸುವುದಕ್ಕೆ ಸೇರಿದಂಥ ಎಲ್ಲರೂ ಕೂಡ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಕೇಳುತ್ತಿದ್ದಂಥ ತಮಗೂ ಕೂಡ, ಶ್ರೋತೃಗಳಿಗೂ ಕೂಡ ಈ ಚರ್ಚೆ ಒಂದು ಬೆನಿಫಿಟ್ ತಂದಿರಬಹುದು, ಉಪಯೋಗವನ್ನು ತಂದಿರಬಹುದು ಎಂಬಂಥ ಆಶಯದೊಂದಿಗೆ ಈ ಚರ್ಚೆಯನ್ನು ನಡೆಸುವುದಕ್ಕೆ ಕಾರಣವಾಗಿರುವಂಥ ರಸರಂಗದ ಅಧ್ಯಕ್ಷೆ ಸುಧಾ ಮನೂರವರಿಗೂ ಕೂಡ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದವನ್ನು ನಾನು ಹೇಳುತ್ತಾ ಮೈಕನ್ನು ಸುಧಾಕರ್. ಧನ್ಯವಾದಗಳು. ಸುದೀರ್ಘ 1.5 ಗಂಟೆ ತನಕ ಈ ಚರ್ಚೆ ಹೋಯಿತು. ಆದರೆ ಇಲ್ಲಿರುವ ಎಲ್ಲ ರಿಸೋರ್ಸ್ ಪರ್ಸನ್ಗೆ ಒಬ್ಬರೊಬ್ಬರು 1 ಗಂಟೆ ಮಾತಾಡಬಲ್ಲಂಥವ್ರು ಮತ್ತು ಅಂಥ ಅನುಭವ
ಹಂಚಿಕೊಳ್ಳಬೇಕಾದ ಅನುಭವಗಳು ಅವರಲ್ಲಿ ಸಾಕಷ್ಟಿತ್ತು. ಅದಕ್ಕಾಗಿ ನಾನು ಅವರಲ್ಲಿ ಕ್ಷಮೆ ಕೇಳ್ತೇನೆ. ಹಾಗೆ ಕಲೆಯಾಗಲಿ ಶಿಕ್ಷಣ ಆಗಲಿ ಅದರ ಮುಖ್ಯ ಉದ್ದೇಶ ಉತ್ತಮ ಸಮಾಜದ ನಿರ್ಮಾಣ. ನಮ್ಮ ಸಮಾಜ ಈಗ ನಮ್ಮ ಕಣ್ಣು ಮುಂದೆನೇ ಇದೆ. ಇದಾದ ನಂತರ ಅವರಿಗೆ ನಾವು ಸ್ವಲ್ಪ ತಡ ಮಾಡಿದೆವು. ಒಂದು ಒಳ್ಳೆಯ ನಾಟಕ, ಒಂದು ಕೆಲವು 20 ದಿವಸಗಳಿಂದ ಇಲ್ಲಿ ನಾಟಕ ಶಿಬಿರ ನಡೀತಿದ್ದು, ಅದರ ಸಮಾರೋಪ ಹಾಗೂ ಮಕ್ಕಳಿಂದ ನಾಟಕ ಪ್ರದರ್ಶನ ಇದೆ. ನಿಮ್ಮನ್ನೆಲ್ಲ ನಾವು ಕಾಯಿಸಿದ್ದೇವೆ, ಆದರೆ ನಿಮ್ಮ ಮಕ್ಕಳ ಬಗ್ಗೆನೇ ನಾವು ಮಾತಾಡ್ತಾ ಇರೋದು. ಮುಂದಿನ ಜನ್ರೇಷನ್ ಬಗ್ಗೆನೇ, ಮುಂದಿನ ಸಮಾಜದ ಬಗ್ಗೆನೇ ನಾವು ಇಷ್ಟೊತ್ತು ಮಾತಾಡ್ತಾ ಇದ್ದದ್ದು. ಅದು ಮುಟ್ಟುವಲ್ಲಿ ಮುಟ್ಲಿ, ಒಂದಿಷ್ಟು ಪೂರಕವಾದ ಬೆಳವಣಿಗೆ ಆಗಲಿ ಅಂತ ಹಾರೈಸ್ತಾ ಎಲ್ರಿಗೂ ಪ್ರತ್ಯೇಕವಾಗಿ ಹೇಳುವುದಿಲ್ಲ, ಒಂದೇ ಮಾತಲ್ಲಿ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ಈ ತ್ವರಿತ ನಿರ್ಧಾರಕ್ಕೆ ತ್ವರಿತವಾಗಿ ಸ್ಪಂದಿಸಿದ ಯಶಸ್ವಿ ಕಲಾವೃಂದ ಹಾಗೂ ಅದರ ಸಂಚಾಲಕರಾದ ವೆಂಕಟೇಶ್ ವೈದ್ಯರು ಇಷ್ಟು ಚಂದದ ಅರೇಂಜ್ಮೆಂಟನ್ನು ಇಲ್ಲಿ ಮಾಡಿದರು. ಆನ್ಲೈನಲ್ಲಿ ಅದನ್ನು ಪ್ರದರ್ಶಿಸ್ತಾ ಇದ್ದಾರೆ. ಕಾಫಿ ತಿಂಡಿ ಎಲ್ಲವನ್ನೂ ಒದಗಿಸಿ ನಮಗೆ ಬಹಳಷ್ಟು ಪೂರಕವಾದ ವಾತಾವರಣವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅವರ ಈ ಹಾಲ್ ಅನ್ನೋದು ಒಂದು ಥಿಯೇಟ್ರಿಕಲ್ ಆ್ಯಕ್ಟಿವಿಟಿಯಿಂದ ಆಗ್ತಾ ಇದೆ, ಇಲ್ಲಿ ಬಹಳಷ್ಟು ಆಗ್ತಾ ಇದೆ. ತುಂಬ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಇಲ್ಲಿ ಕಾಣ್ತಾ ಇದೆ. ಥಿಯೇಟರ್ ಅಂದರೆ ಅಷ್ಟು ಒಂದು ಉತ್ತಮ ಸಮಾಜದ ನಿರ್ಮಾಣದ ಮೊದಲ ಹಂತ ಅಂತ ಹೇಳ್ಬೋದು. ಅವರಿಗೆ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಇದು ಶ್ವೇತಯಾನ ಕಾರ್ಯಕ್ರಮದ ಅಡಿಯಲ್ಲಿ ನಡೀತಾ ಇದೆ ಸಹಯೋಗ. ಹಾಗಾಗಿ ಇಂದು ಇಲ್ಲಿ ಆಗಮಿಸಿದ ಶ್ವೇತಯಾನ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾದ ಸುಜಿತ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಮತ್ತು ಪೂರಕವಾಗಿ ಸಹಕರಿಸಿದ ಎಲ್ಲ ಯಶಸ್ವಿ ಕಲಾವೃಂದದ ಸುಮನಸ್ಸುಗಳಿಗೆ ಧನ್ಯವಾದಗಳು. ಹಾಗೆಯೇ ಲೈವಲ್ಲಿ ನೋಡ್ತಾ ಇರುವ ನಿಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಶುಭ